ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳಿದ್ರೆ ಏನ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ? ನಂದೇ ಬ್ರ್ಯಾಂಡಿಂಗ್ ಕಂಪನಿ ಇದೆ. ಯಾವ ರೀತಿ ಕಂಪನಿಗಳು? ಬಿಗ್ ಬಾಸ್ 100 ದಿನ ಇದ್ರಿ, ಆಕ್ಚುಲಿ ಸಂತೃಪ್ತಿ ಆಗುವಷ್ಟು ಲೈಕ್ ಪೇಮೆಂಟ್ ಸಿಕ್ಕಿದೆ? ಹೇಳ್ಬೇಕು, ನನ್ಗೆ ಗೊತ್ತಿರ್ಲಿಲ್ಲ ಈ ರಿಯಾಲಿಟಿ ಶೋಗೆ ಬರೋರು ದುಡ್ಡು ಕೊಡ್ತಾರೆ ಅಂತ. ಶುಭಾಶ್ ಕೋರ್ಟ್ ಇದು ಡೇಟ್ ಇತ್ತು, ಅದಕ್ಕೋಸ್ಕರ ಕಳ್ಸಿಕೊಟ್ರು ಅಂತಿದ್ರೆ ಫಸ್ಟ್ ಟೈಮ್ ಹೋಗಿದ್ದು ಯಾಕೆ ಆಕ್ಚುಲಿ? ಆ ಪ್ರೊಸೀಜರ್ಗೂ ನಾನು ಇಲ್ಲಿಗೆ ಬಂದಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾಕೆ ತುಂಬಾ ಸಲ ಕ್ಲಾಸ್ ತಗೊಳ್ಳೋ ತರ ಆಯ್ತು? ನನ್ ಸ್ವಭಾವ ಹಾಗೆ, ಯಾರು ಎದುರುಗಡೆ ಇರ್ತಾರೆ ಅಂತ ನಾನು ನೋಡೋದಿಲ್ಲ. ತ್ರಿವಿಕ್ರಮ್ ಮತ್ತೆ ನಮ್ಮ ಭವ್ಯ ಅವರು ಏನು ಬಂದಿಲ್ಲ, ನಾನು ಕಾಯ್ತೀನಿ. ಸದ್ಯಕ್ಕೆ ಭವ್ಯ ಅವರು ಉತ್ತರನೂ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಅದನ್ನ ನಾನು ಕೇಳಿದೆ ವಿಕಿಯಣ್ಣ ಕೂಡ. ಏನ್ ಹನುಮಂತ ಅವ್ರ ಮೇಲೆ ಯಾಕಷ್ಟು? ಇಲ್ಲ, ನನಗೆ ಹನುಮಂತ ಅಣ್ಣನ ಬಗ್ಗೆ ಯಾವುದೇ ಇದಿಲ್ಲ. ಬುದ್ಧಿವಂತಿಕೆ ಮತ್ತು ಮುಗ್ಧತೆ ಎರಡನ್ನೂ ತಗೊಂಡು ಇಟ್ಕೊಂಡಿರೋನು ಹನುಮಂತು. ತುಂಬಾ ಟಫ್ ಕಾಂಪಿಟೇಟರ್ ಆಗ್ತಾರೆ. ಉಂಗುರ ಕಳೆದೋದಾಗ ಆಕ್ಚುಲಿ ಸಿಕ್ಕಾಬಟ್ಟೆ ಆತಂಕದ ಹುಡುಗರೇ ಉಂಗುರ ಆಗಿದ್ ಕಾರಣಕ್ಕೆ ಅದ್ರ ಮೇಲೆ ಅಂತ ವಿಶೇಷ ವ್ಯಕ್ತಿ. ಬಟ್ ಆ ವಿಶೇಷ ವ್ಯಕ್ತಿ ಜೊತೆಗೆ ನೀವು ಮದುವೆ ಆಗೋದಲ್ಲ. ಪ್ರಕಾರ ಟಾಪ್ 5 ಯಾರಿರ್ತಾರೆ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟ್ ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನೋಡುವಷ್ಟು ನೋಡಿದ್ದೇವೆ, ಕೇಳುವಷ್ಟು ಕೇಳಿದ್ದೇವೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೇವೆ ಅನ್ಕೊಂಡು ನಮ್ಮ ಚೈತ್ರಕ್ಕ ಅವರು ಬಿಗ್ ಬಾಸ್ ಸೀಸನ್ 11ರ 15ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಔಟ್ ಆಗಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಚೈತ್ರಕ್ಕ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ಫ್ಯಾಕ್ಟ್ ಚೈತ್ರಕ್ಕ ಅನ್ನೋದು ಸುದೀಪ್ ಅವ್ರು ಯಾವಾಗ ಹೇಳಕ್ ಶುರು ಮಾಡಿದ್ರು ಅವಾಗ ತುಂಬಾ ಫೇಮಸ್ ಆಯ್ತು ಹೊರಗಡೆ. ಸೊ ಸುದೀಪ್ ಅವ್ರ ಕೈಲಿ ಚೈತ್ರಕ್ಕ ಅಂತ ಅನ್ನಿಸ್ಕೊಳ್ಳೋದಾಗಿರ್ಬಹುದು, 100 ದಿನಗಳ ಈ ಜರ್ನಿನ ನೆನೆಸ್ಕೊಳ್ಳೋದಾಗಿರ್ಬಹುದು, ಇದೆಲ್ಲ ನೋಡುವಾಗ ಹೇಗ್ ಅನ್ಸುತ್ತೆ ನಿಮ್ಗೆ? ಖುಷಿ ಇದೆ ನನ್ಗಂದ್ರೆ, ನಾನು ಹೊರಗಡೆ ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ದಿದ್ರಿಂದ ನನಗಿಂತ ವಯಸ್ಸಲ್ಲಿ ದೊಡ್ಡವರು ಎಲ್ಲರೂ ಕೂಡ ರಾಜಕಾರಣಿಗಳು, ಸಂಘಟನಾತ್ಮಕ ಕ್ಷೇತ್ರದವರು ಎಲ್ಲರೂ ಚೈತ್ರಕ್ಕ ಅಂತಲೇ ಕರಿತಿದ್ರು ನನ್ನನ್ನ. ಆದ್ರೆ ನಾನ್ ಬಿಗ್ ಬಾಸ್ ಮನೆಗೆ ಬರುವಾಗ ಇದೊಂದು ಬೇರೆನೆ ಪ್ರಪಂಚ. ಚೈತ್ರ ಕುಂದಾಪುರಾಗ್ ಬರೋದಿಲ್ಲ, ಚೈತ್ರ ಆಗಿಯೇ ಬರ್ತೀನಿ ಅನ್ನೋದು ಬಹಳ ಸ್ಪಷ್ಟವಾಗಿ ಇಟ್ಕೊಂಡು ಬಂದಿದ್ದೆ. ಸೊ ಚೈತ್ರ ಆಗಿ ಒಳಗಡೆ ಬಂದೆ. ಒಳಗಿನ ಮನೆಯವರು ಕೆಲವರು ಮಾತ್ರ ಗೊತ್ತಿತ್ತು ನಾನು ಯಾರು ಅನ್ನೋದು. ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ. ಸೊ ಬಹಳ ಜನ ಕಾಮನ್ ಕ್ಯಾಟಗರಿ ಅನ್ಕೊಂಡಿದ್ರು, ಇನ್ನೇನೋ ಅನ್ಕೊಂಡಿದ್ರು. ಸೊ ಅಲ್ಲಿದ್ದ ಕೆಲವರು ನಮ್ಮನ್ನ ಚೈತ್ರಕ್ಕ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಅವ್ರನ್ನ ಉಳಿದವರೆಲ್ಲ ಸಹಜ ರೀತಿ ಫಾಲೋ ಮಾಡ್ತಾರೆ. ಸೊ ಮನೆಯವ್ರು ಕರೆದಿದ್ದು, ಈಗ ನನಗಿಂತ ವಯಸ್ಸಲ್ಲಿ ತುಂಬಾ ದೊಡ್ಡವರೇ ಇದ್ದಿದ್ದು, ಎಲ್ಲರೂ ಹೆಚ್ಚಿನವರು. ನನ್ನ ವಯಸ್ಸಿನವರು ಒಂದ್ 2-3 ಜನ ಮಾತ್ರ ಇದ್ದಿದ್ದು. ನಾನು, ಐಶ್ವರ್ಯ ಎಲ್ಲ ಸೇಮ್ ವಯಸ್ಸಿನವ್ರು ಇದ್ದಿದ್ದು. ನನಗಿಂತ ದೊಡ್ಡ ವಯಸ್ಸಿನವರು ಚೈತ್ರಕ್ಕ ಅಂತ ಕರೆದು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಾಯಲ್ಲೂ ಅದು ಬಂದಾಗ ನನಗದು ಆಶ್ಚರ್ಯ. ಮೊದಲು 2 ವಾರ ಸುದೀಪ್ ಸರ್ ಚೈತ್ರ ಅವರೇ ಅಂತಲೇ ಕರಿತಿದ್ರು. ಆಮೇಲೆ ಅದನ್ನ ಚೈತ್ರಕ್ಕ ಅಂತ ಕರೆದ ರೀತಿ, ಅದನ್ನ ಸಹಜ ಅಂತ ತಗೊಂಡು ಹೋದ ಇದಿದೆಲ್ಲ, ನನಗದು ಆಶ್ಚರ್ಯ ಮತ್ತು ಖುಷಿ ಕೂಡ. ಅದೊಂದು ಬೇರೆನೆ ಒಂದು ಗರಿಮೆ ಅಂತ ತಗೊಳ್ತೇನೆ ಅದನ್ನ. ಕರೆಕ್ಟ್. ಈಗ 100 ಡೇಸ್ ಪ್ಲಸ್ ಇದ್ರಿ ನೀವು ಮನೆ ಒಳಗಡೆ. ಲಾಸ್ಟ್ ವೀಕ್ ಅಲ್ಲಿ ಮನೆಯವ್ರ ಎಲ್ಲರಿಂದ ಕೂಡ ಉತ್ತಮ ಪಡ್ಕೊಂಡ್ರಿ. ಅಂದ್ರೆ ಈಗ ಆಡಿಯನ್ಸ್ ಅಂದ್ರೆ ನಿಮ್ಮ ಸಪೋರ್ಟರ್ಸ್ಗೆ, ನಿಮ್ಮ ಫ್ಯಾನ್ಸಿಗೂ ಕೂಡ ಒಂದು ಅನುಮಾನ, ಅಂದ್ರೆ ಎಲ್ಲರಿಂದನೂ ಉತ್ತಮ ತಗೊಂಡ್ಮೇಲೆ ಮತ್ತೆ ಯಾಕೆ ಔಟ್ ಆಗಿ ಬಂದ್ರು ಇವರು ಅಂತ. ಬಿಕಾಸ್ ಯಾವಾಗ್ಲೂ ಯಾರಿಗಾದ್ರೂ ಒಂದ್ ಜೊತೆಗೆ ಒಂದು ಕಿರಿಕಿರಿ ಆಗ್ತಾ ಇತ್ತು, ಅಥವಾ ಮಾತಿನ ಚಕಮಕಿ ಇರ್ತಾ ಇತ್ತು, ಗಲಾಟೆಗಳಾಗುವಾಗ ಅಂದ್ರೆ ಹೊರಗಡೆ ಬರ್ಲಿಲ್ಲ. ಬಟ್ ಎಲ್ಲ ರೀತಿಯಲ್ಲೂ ಸರಿ ಆಗುವಾಗ ಯಾಕೆ ಹೊರಗೆ ಬಂದ್ರು? ಜೊತೆಗೆ ನಿಮ್ಮ ವರ್ತನೆ ಕಳೆದ ವಾರದಲ್ಲಿ ನೋಡುವಾಗ ಆಲ್ಮೋಸ್ಟ್ ಲೈಕ್ ಅಂದ್ರೆ ಚೈತ್ರ ಅವ್ರಿಗೆ ಏನಾದ್ರು ಕನ್ಫರ್ಮ್ ಆಗಿತ್ತ, ನಾನು ಬಂದೇ ಬರ್ತೀನಿ ಈ ವಾರ ಅನ್ನೋ ತರ. ಅಂದ್ರೆ ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿದ್ರು, ಅಡಿಗೆ ಮಾಡ್ಕೊಡ್ತಾ ಇದ್ರು. ಜೊತೆಗೆ ಮಂಜು, ಧನರಾಜ್ ಮತ್ತೆ 3 ಜನ ಗೌತಮಿ ಅವರು ಹೊರಗಿಟ್ಟಾಗ್ಲೂ ಕೂಡ ಅಷ್ಟೇ ಆ ಕ್ಷಣಕ್ಕೆ ಮಾತ್ರ ನೀವು ಪ್ರತಿರೋಧ ವ್ಯಕ್ತಪಡಿಸಿದ್ರೆ, ಅದಾದ್ಮೇಲೆ ಏನು ಇರ್ಲಿಲ್ಲ ಅದ್ರ ಬಗ್ಗೆ. ಏನ್ ಕನ್ಫರ್ಮ್ ಆಗ್ಬಿಟ್ಟಿದ್ದ ಚೈತ್ರ ಅವ್ರಿಗೆ ಹೋಗೋದು ಅನ್ನೋ ತರ ಬಿಹೇವ್ ಮಾಡಿದ್ರಿ ಅಂತ ಅನ್ಸಿದೆ ಕೆಲವ್ರಿಗೆ. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಅಂದ್ರೆ ನನಗೇನಂದ್ರೆ ಆ ವಾರ ಆಟ ಆಡೋದಕ್ಕೆ ಸಿಕ್ಕಿರ್ಲಿಲ್ಲ. ಅಂಡ್ ನನಗೆ ಅಮ್ಮ ಬಂದ್ ಹೋದ್ಮೇಲೆ ಇದು ಅದಕ್ಕಿಂತ ಮುಂಚೆ ಎಲ್ಲ ನಾನು ತುಂಬಾ ಟೆನ್ಷನ್ ತಗೊಳ್ತಿದ್ದೆ. ಯಾಕಂದ್ರೆ ಇದನ್ನ ಅಮ್ಮ ಹೇಗ್ ತಗೊಳ್ತಾರೋ ಅನ್ನೋದು ಒಂದೇ ಇದ್ದಿದ್ದು. ಈಗ ನಮ್ಮಮ್ಮ ಎಲ್ಲ ತುಂಬಾ ಚಿಕ್ಕ ಊರ್ನವ್ರು, ನೀವು ಕಳಪೆಗೆ ಹೋಗೋದು, ಇನ್ನೇನೋ ಒಂದ್ ಬರೋದು, ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಡಗ್ ಮ್ಯೂಸಿಕ್ ಹಾಕಿ ನೋಡುವಾಗ ಅವ್ರ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ. ತುಂಬಾ ಹಳ್ಳಿಯಿಂದ ಬಂದವರು, ಅವ್ರ ಅದನ್ನ ಸ್ಪೋರ್ಟಿವ್ ಆಗಿ ತಗೊಳ್ತಿದಾರ ಇಲ್ವೋ ಅನ್ನೋದೊಂದು ದೊಡ್ಡ ಆತಂಕ ಇತ್ತು. ಯಾವಾಗ ಅಮ್ಮ ಬಂದು ಅದನ್ನ ಇಲ್ಲ ಇದೆಲ್ಲ ಆಟ, ನಾನು ಸಹಜವಾಗಿ ತಗೊಳ್ತಿದ್ದೀನಿ ಅಂತ ಅನ್ಕೊಂಡಾಗ, ನಾನ್ ತಗೊಂಡಷ್ಟು ನನಗಿಂತ ಜಾಸ್ತಿ ಸ್ಪೋರ್ಟಿವ್ ಆಗಿ ಅವರೇ ತಗೊಳ್ತಿದ್ದಾರೆ ಅನ್ನೋದು ಒಂದಿತ್ತು. ಅವಾಗ ಫಿಕ್ಸ್ ಆಗಿದೆ, ಮನೆಯವ್ರು ಏನಾದ್ರೂ ಅನ್ಲಿ ತಲೆ ಕೆಡ್ಸ್ಕೋಬಾರ್ದು ಅನ್ನೋದಕ್ಕೆ ಫಿಕ್ಸ್ ಆಗಿದ್ದೆ ನಾನು. ಅದಕ್ಕೆ ಫಿಕ್ಸ್ ಆಗಿದ್ದೆ ಅಷ್ಟೇ. ಅಂಡ್ ಈ ವಾರ ನಾನು ಸೈಲೆಂಟ್ ಆಗಿದ್ದ ಜನ ಅವ್ರಿಗೆ ಅದು ಇಷ್ಟ ಆಗ್ಲಿಲ್ವಾ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಉಳಿಸ್ಕೊಳ್ಬೇಕಾಗಿರೋದು ಕೊನೆಯದಾಗಿ ಜನರೇ ಅನ್ನೋದು ನಮ್ ನಂಬಿಕೆ. ಹಾಗಿರುವಾಗ ನಾನು ಆ ವಾರ ಉಸ್ತುವಾರಿನೂ ಮಾಡಿಲ್ಲ. ಸೊ ಆ ವಾರ ಯಾರ ಜೊತೆನೂ ಕಿತ್ತಾಡ್ಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ ಸಂದರ್ಭ ಬರ್ಲಿಲ್ಲ. ಆಟ ಏನಾದ್ರು ಇದ್ದಿದ್ರೆ, ನನಗೂ ಆಟ ಆಡೋದು ಇದ್ದಿದ್ರೆ ನಾನು ಮೋಸ್ಟ್ಲಿ ನನ್ನ ಆಟದಲ್ಲಿ ಉಸ್ತುವಾರಿ ತಪ್ಪು ಮಾಡಿನೋ, ರಜತ್ ಜೊತೆನೋ, ಇನ್ಯಾರೋ ಅಪೋಸಿಟ್ ಟೀಮ್ನವ್ರ ಜೊತೆ ಜಗಳ ಮಾಡ್ತಿದ್ದೆ ಅನ್ಸತ್ ನಾನು. ಆದ್ರೆ ಆ ಸಂದರ್ಭಗಳು ಬರ್ಲಿಲ್ಲ. ಸೋಮವಾರವೇ ಟೀಮಿಂದ ಹೊರಗಡೆ ಬರ್ತೀನಿ, ಅದಾದ್ಮೇಲೆ ಇನ್ನ 4-5 ವಾರ ಉಳ್ಕೊಳ್ಬೇಕು. ಸೊ ಈಗ ಆಟನೂ ಇಲ್ಲ.
ಸೊ ಸಹಜವಾಗಿ ಅದನ್ನ ತಗೊಳ್ಬೇಕು. ಮತ್ತೆ ನಾನು ಅಡಿಗೆ ಮುಂಚಿಂದಲೂ ಮಾಡ್ತಿದ್ದೆ. ಅಲ್ಲಿ ಸಮಸ್ಯೆ ಏನಾಗೋದಂದ್ರೆ ನಂಗೆ ಪ್ರತಿ ವಾರ ಕಿಚನ್ ಡಿಪಾರ್ಟ್ಮೆಂಟ್ ಸಿಕ್ತಿತ್ತು. ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಡಿಗೆ ಮಾಡೋದು ಅದು ನಮ್ ಕೆಲಸ ಆಗತ್ತೆ. ಈ ವಾರ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಿತ್ತು. ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಕೆಲಸನೂ ಮಾಡಿ ಜೊತೆಗೆ ತ್ರಿವಿಕ್ರಮಣ ಇದಾಗಿದ್ರು, ಕಿಚನ್ ಇದು ಉಸ್ತುವಾರಿ ಆಗಿದ್ರು. ಅವ್ರು ಕಿಚನ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಸೊ ಅವ್ರು ನನ್ ಮೇಲೆ ಡಿಪೆಂಡ್ ಆಗಿದ್ರು. ಅದು ಮಾಡ್ಕೊಂಡು ಇದು ಮಾಡೋವಾಗ ಇದೆಲ್ರಿಗೂ ವಿಶೇಷವಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ಅದೊಂದು ಪ್ಲಸ್ ಆಯ್ತು ಅವ್ರಿಗೆ, ಕಾರಣ ತಗೊಳ್ಳೋದಕ್ಕೊಂದು ಇದಾಯ್ತು ಅನ್ನೋದ್ಬಿಟ್ಟು. ಬಟ್ ಬೇರೆ ಕೆಲಸ ಇಲ್ವಲ್ಲ ನಿಮ್ಗೆ, ಉಸ್ತುವಾರಿ ಮಾಡಕ್ಕಿಲ್ಲ, ಆಟ ಆಡೋದಕ್ಕಿಲ್ಲ, ಬೇರೆ ಯಾವ್ದು ಕಾನ್ಸೆಪ್ಟ್ ಗಳಿಲ್ಲ. ಸೊ ಹಾಗಿರೋ ನೀವು ಅಡಿಗೆ ಮಾಡ್ಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು, ಬಿಟ್ಟು ಇಲ್ಲಾಂದ್ರೆ ನಿಮ್ಗೆ ಕಾಲ ಕಳಿಯಕ್ ಆಗೋದಿಲ್ಲ ಅನ್ನೋ ತರ ಇದ್ದೆ. ಹಾಗಾಗಿ ಅದೆಲ್ಲ ಒಂದ್ ಕಡೆ ಸ್ವಲ್ಪ ಸೈಲೆಂಟ್ ಆಗಿದ್ದೆ ಅನ್ನೋ ತರ ಕಾಣಿಸ್ತು ಅನ್ಸುತ್ತೆ. ಗೊತ್ತಿಲ್ಲ ಜನಕ್ಕೆ ಇಷ್ಟ ಆಗ್ಲಿಲ್ವಾ ಅಥವಾ ಬೇರೆ ಯಾವ ಕಾರಣಗಳಾಯ್ತು, ಆಟ ಆಡದೆ ಅವಕಾಶ ಸಿಗದೆ ಇರೋ ಕಾರಣಕ್ಕೆ ನಾನು ಕಾಣಿಸ್ಕೊಡ್ಲಿಲ್ಲ, ಗೌಣ ಅಂತ ಕಾಣಿಸಿದ್ನೋ ಗೊತ್ತಿಲ್ಲ. ಬಟ್ ಆ ಕಾರಣ ಹೌದು ಅಂತ ನನಗೆ ಅನ್ಸುತ್ತೆ ಮತ್ತೀಗ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಇನ್ನು ಅದೇ ಈಗ ಚೈತ್ರ ಅವರ ಗ್ರಾಫ್ ನಾವು ಅನಲೈಸ್ ಮಾಡೋದಾದ್ರೆ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಜನಗಳಿಗೆ ನೀವೇ ಹೇಳಿದಾಗೆ ಎಲ್ರಿಗೂ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಭಾಗದಲ್ಲಿ ಗೊತ್ತಿತ್ತು, ಮತ್ತೆ ಅದೊಂದು ಕೇಸ್ ಇಂದ ಏನೋ ಗೊತ್ತಾಗಿತ್ತು. ಅದು ಬಿಟ್ರೆ ಚೈತ್ರ ಆಸ್ ಅ ಪರ್ಸನ್ ಹೇಗೆ ಅದ್ರ ಬಗ್ಗೆ ಎಲ್ಲ ಏನೋ ಮಾಹಿತಿ ಇಲ್ಲ. ಸೊ ಕೆಲವೊಂದಷ್ಟು ವಾರಗಳು ತುಂಬಾ ಲೋ ಪ್ರೊಫೈಲ್, ಅಂದ್ರೆ ಲೋ ಅಲ್ಲೇ ಸಾಕ್ತಾ ಇತ್ತು ಆಕ್ಚುಲಿ. ಯಾವ್ದೋ ಒಂದು ಸಂದರ್ಭದಲ್ಲಿ ನೀವು ಅಂದ್ರೆ ಹೊರಗಡೆ ಹೋಗಿ, ಯಾಕಂದ್ರೆ ಹಾಸ್ಪಿಟಲ್ ಹೋಗಿ ಬಂದಾಗ ಅಲ್ಲೇನೋ ಒಂದ್ ಸ್ವಲ್ಪ ನೀವು ಹೊರಗಡೆಯಿಂದ ವಿಷಯ ಬಂದು ಒಳಗಡೆ ಹೇಳುವಾಗ ಅದೊಂದ್ ಸ್ವಲ್ಪ ಕ್ಲಾಸ್ ತಗೊಂಡಿದ್ದು. ಆ ಟೈಮ್ ಒಂದ್ ಸ್ವಲ್ಪ ಹೈಲೈಟ್ ಆದ್ರಿ. ಅದಾದ್ಮೇಲೆ ಮತ್ತೆ ಈಗೇನ್ ಗ್ರಾಫ್ ಡೌನ್ ಆಗಿ ಹಂಗೆ ಸಾಕ್ತಾ ಇತ್ತು. ಜೊತೆಗೆ ಶಿಶಿರ್ ಅವ್ರ ಜೊತೆಗೆ ಆದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಅವರನ್ನ ಸೆಲೆಕ್ಟ್ ಮಾಡ್ಲಿಲ್ಲ ನೀವು ಒಂದು ಹಂತದಲ್ಲಿ, ಆ ತರದೆಲ್ಲ. ಸೊ ಆ ತರದ ಕಾರಣಗಳಿಗೆ ಜಾಸ್ತಿ ನೀವು ಕಾಣಿಸ್ಕೊಳ್ತಿದ್ರೆ. ಬಟ್ ಒಂದ್ ಹಂತದಲ್ಲಿ ರಜತ್ ಅವ್ರು ಬಂದ್ಮೇಲೆ ಅವ್ರ ಜೊತೆಗಿನ ಒಂದು ಮಾತಿನ ಚಕಮಕಿ ಅಥವಾ ಜಿದ್ದಿಯಿಂದ ಮತ್ತೆ ಹೈಲೈಟ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಬಟ್ ಅಗೇನ್ ಈಗ ಅದೇ ನಾನು ಜನಗಳ ಪರ್ಸ್ಪೆಕ್ಟಿವ್ ಹೇಳ್ತಿರೋದು ಅಷ್ಟೇನೆ. ಲಾಸ್ಟ್ಗೆ ಓಕೆ ರಜತ್ ಅವರೇ ಉತ್ತಮ ಅಂತ ಒಪ್ಕೊಂಡ್ಬಿಟ್ರು. ಇನ್ನೇನು ಇಲ್ಲಿ ಜಗಳನೂ ಆಗಲ್ಲ, ಕಿರಿಕಿರಿನೂ ಆಗಲ್ಲ, ಆ ತರದೇನು ಒಂದು ವಾತಾವರಣ ಸೃಷ್ಟಿ ಆಗಲ್ಲ ಮನೆ ಒಳಗಡೆ. ಸೊ TRP ಕೂಡ ಏನು ಬರಲ್ಲ, ಹಾಗಾಗಿ ಕಳಿಸ್ಕೊಟ್ರು ಚೈತ್ರ ಅವ್ರನ್ನ ಅಂತ ಜನ ಮಾತಾಡ್ಕೊಂಡಿದ್ದಾರೆ. ಆಕ್ಚುಲಿ ಯಾರೆಲ್ಲ ತುಂಬಾ ಸಾಫ್ಟ್ ಸ್ಪೋಕನ್ ಆಗಿದ್ರು, ಮನೆಯಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿದ್ರು, ಚೆನ್ನಾಗಿ ಆಟ ಆಡ್ಕೊಂಡ್ ಬರ್ತಾ ಇದ್ರು, ಅವ್ರನ್ನೆಲ್ಲ ಕಳಿಸಿರುವಂತಹ ಒಂದು ಪ್ಯಾಟರ್ನ್ ಕಂಡಿದೆ ಆಕ್ಚುಲಿ ಪ್ರೇಕ್ಷಕರಿಗೆ. ನಮ್ಮ ಧರ್ಮ ಅವರು ಪ್ಲಸ್ ಅನುಷಾ ಅವರು ಅಥವಾ ಶಿಶಿರ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ರು. ವ್ಯಕ್ತಿತ್ವ ಅಂತ ಹೇಳಿದಾಗ ಒಂದ್ ರೀತಿ ಉನ್ನತ ಮಟ್ಟದಲ್ಲಿ ಅವ್ರ ವ್ಯಕ್ತಿತ್ವ ಇತ್ತು. ಎಲ್ಲರ ಜೊತೆಗೆ ಚೆನ್ನಾಗಿದ್ದವ್ರೆ ಲಾಸ್ಟಿಗೆ ಹೋಗ್ತಾ ಇದ್ರು, ಉತ್ತಮವಾಗಿ ಆಡ್ಕೊಳ್ತಾ ಇದ್ದವ್ರೆ ಹೋಗ್ತಾ ಇದ್ರು ಆ ವೀಕ್ ಅಲ್ಲಿ. ಸೊ ನಿಮ್ಮ ಕೇಸಲ್ಲಿ ಹೇಗಾಯ್ತು ಅಂತ? ನನಗೆ ಅಂದ್ರೆ ನನ್ಗೆ ಆ ಘಟನೆಗಳು ಯಾವ್ದು ಇದು ಈ ಆಟಕ್ಕೆ ಪೂರಕ ಆಯ್ತು ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ವೈಯಕ್ತಿಕವಾಗಿ ಜನ ಹೊರಗಡೆ ಹೇಗ್ ನೋಡ್ತಿದಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಒಳಗಡೆ ನಮಗೆ ಒಳಗಡೆ ಮನೆಯವ್ರು ಕೊಡೋ ಅಭಿಪ್ರಾಯನೇ ಬಹಳ ಮುಖ್ಯ ಆಗಿರುತ್ತೆ. ಅದನ್ನೇ ಗಂಭೀರ ಅಂತ ಅನ್ಕೊಂಡಿರ್ತೇವೆ ನಾವು. ಹಾಗಾಗಿ ಈಗ ಶಿಶಿರಣ್ಣನ ಜೊತೆ ಜೋಡಿ ಟಾಸ್ಕ್ ಅಲ್ಲಿ ಆಗಿದ್ದು ಕಿತ್ತಾಟ, ಅದು ನಾನು ಯಾವ್ದು ಯೋಚನೆ ಮಾಡಿದ್ದೆ ಅಲ್ಲ. ಅದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಚೂರು ಯೋಚನೆ ಮಾಡಿದ್ರೆ ಟಕ್ಕಂತ ಉತ್ತರ ಕೊಟ್ಟಿದ್ದು. ಅಲ್ಲೆಲ್ಲ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ನಾನು ನಿರ್ಧಾರ ಖಂಡಿತ ತಗೊಳ್ತಿರ್ಲಿಲ್ಲ. ಉದ್ದೇಶಪೂರ್ವಕವಾಗಿ ಅವ್ರನ್ನ ಹೊರಗಡೆ ಇಡಬೇಕು ಅನ್ನೋ ಯೋಚನೆ ನಂಗೆ ಖಂಡಿತವಾಗ್ಲೂ ಇರ್ಲಿಲ್ಲ ಅನ್ನೋದು. ಇನ್ನು ಉಳಿದಿರೋ ಹಾಗೆ ಅದೇ ಈ ತರ ಮಾತುಕತೆ ನಿಲ್ಸಿರೋದು ಆ ತರ ಇಲ್ಲ. ವಾರ ನಾನು ಏನಾದ್ರು ಇದರಿಂದ ಕ್ಯಾಪ್ಟನ್ಸಿ ಕಂಟೆಂಟ್ ಇದ್ರ TTF ಇಂದ ಹೊರಗಡೆ ಇರ್ಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಂಗೆ ಆಟ ಸಿಕ್ತಿತ್ತು. ಆಟ ಬಂದಿದ್ದು ಇದೇ ತರ ರಜತ್ ಏನಾದ್ರು ಉಸ್ತುವಾರಿ ಮಾಡಿದ್ರೆ ನಾನು ಮತ್ತೆ ರೊಚ್ಚಿಗೆ ಇರ್ತಿದ್ದೆ, ಮತ್ತೆ ಜಗಳಗಳಾಗಿ ಆಗ್ತಿತ್ತು. ಸಂದರ್ಭ ಬರ್ಲಿಲ್ಲ ಅಷ್ಟೇ. ಸಂದರ್ಭ ಬರ್ಲಿಲ್ಲ. ನಾನ್ ಮಾತಾಡ್ಬೇಕು ಅನ್ನೋ ಸಂದರ್ಭ ಬಂದ್ರೆ ಯಾರು ನನ್ನ ಮಾತಾಡೋದನ್ನ ತಡೆಯಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಮನೆ ಏನಾಗ್ತಿತ್ತು, ಸಂಖ್ಯೆ ಕಡಿಮೆ ಆದ ಹಾಗೆ ಅಲ್ಲಿ ಜನ ಕಡಿಮೆ ಆದಾಗೆ ಒಟ್ಟಾಗಕ್ ಶುರು ಆದ್ರು. 9 ಜನಕ್ಕೆ ಬಂದ್ವಿ. ಇನ್ನೇನ್ 2 ವಾರ 3 ವಾರ ಅಂತ ಗೊತ್ತಾಗೋಯ್ತು. ಹಾಗೆ ಗೊತ್ತಾದಾಗ ಇನ್ನೆಷ್ಟ್ ದಿನ ಇರ್ತೀವಿ, ಇನ್ನೇನ್ ಕಿತ್ತಾಡೋದು? ಬಂದವರೆಲ್ಲ ಅದನ್ನೇ ಹೇಳ್ಕೊಂಡು ಹೋಗಕ್ ಶುರು ಮಾಡಿದ್ರು. ಇನ್ನೇನ್ 2 ವಾರ ಇರೋದು 3 ವಾರ ಇರೋದು, ಇನ್ನೇನ್ ಕಿತ್ತಾಡ್ತೀವಿ ಅಂತಂದಾಗ ಅದು ಎಲ್ಲೋ ಒಂದ್ ಕಡೆ ಒಂದು ಭಾವನಾತ್ಮಕ ಒಂದಾಗಕ್ ಶುರು ಮಾಡ್ತೀವಿ. ಎಲ್ಲರ ಜೊತೆಲೆ ಕುತ್ಕೋತೀವಿ. ಇಲ್ಲಾಂದ್ರೆ ಅಷ್ಟು ದೊಡ್ಡ ಮನೆಯಲ್ಲಿ 9 ಜನ ದೂರ ಕೂತ್ರೆ ಕಾಣಿಸೋದು ಇಲ್ಲ, ಆ ತರದೊಂದು ಭಾವನೆ. ಒಟ್ಟೊಟ್ಟಿಗೆ ಕೂತ್ಕೊಳ್ಳುವಾಗ ಆ ಜಗಳಗಳು ಜಾಸ್ತಿ ಹೊತ್ತು ಕ್ಯಾರಿ ಆಗ್ತಿರ್ಲಿಲ್ಲ. ಹಾಗಾಗಿ ಅದೆಲ್ಲ ಒಂದ್ ಕಡೆ ಹಾಗೆ ಕಾಣಿಸ್ತಿತ್ತು ಅನ್ಸುತ್ತೆ ಜನಕ್ಕೆ. ಬಟ್ ನಂಗೆ ಹಂಗ ಅನ್ಸಲ್ಲ. ಅಂದ್ರೆ ನಾನೇನ್ ಅನ್ಕೊಳ್ತೀನಿ, ಈಗ ನೀವ್ ಹೇಳಿದ್ರಿ ಧರ್ಮಣ್ಣ ಅನುಷ್ ಅವರೆಲ್ಲ ಹೋಗಿದ್ದು ಅಂತ. ನನಗೆ ಈಗ ಹೊರಗಡೆ ಬಂದ್ಮೇಲೆ ಅರ್ಥ ಆಗಿದ್ದು, ನಾನು ಅನ್ಕೊಳ್ತಿದ್ದೆ ನಾನು ಬಾಟಮ್ 3 ಇಲ್ಲೇ ಫಸ್ಟ್ ವೀಕ್ ಇಂದ ಸೇವ್ ಹಾಕೊಂಡ್ ಬಂದವಳು. ಯಾವತ್ತು ನಾನೇನು ಸ್ಯಾಟರ್ಡೆ ಸೇವ್ ಆದವಳಲ್ಲ, ಟಾಪಲ್ ಸೇವ್ ಆದವಳು ಅಲ್ವೇ ಅಲ್ಲ. ಸೊ ನಾನ್ ಯಾವಾಗ್ಲೂ ಅನ್ಕೊಳ್ತಿದ್ದೆ ನಾನು ಹೋಗೋಳು, ಈ ವಾರ ಹೋಗೋಳು ಅಂತ ಅನ್ಕೊಳ್ತಿದ್ದೆ. ಈ ನನ್ಗೆ ಹೊರಗಡೆ ಬಂದ್ಮೇಲೆ ಗೊತ್ತಾಗಿರೋ ಜನ ನಾನು ಫೈನಲಿಸ್ಟ್ ಆಗ್ಬೇಕು ಅಂತ ಅನ್ಕೊಳ್ತಿದ್ರು, ಹೋಗ್ತಾಳೆ ಅನ್ಕೊಳ್ತಿದ್ರು ಅನ್ನೋದೆಲ್ಲ ಹೊರಗಡೆ ಬಂದ್ಮೇಲೆ ಗೊತ್ತಾಗಿರೋದು ನಂಗೆ. ಸೊ ನಂಗೆ ಇದು ಯಾವ್ದು ಗೊತ್ತಿಲ್ಲದೆ ಇರುವಾಗ ನಾವ್ ಅದನ್ನ ನಿರ್ಧಾರನೂ ಮಾಡಕ್ ಆಗೋದಿಲ್ಲ. ನಮ್ಮ ಆಟಗಳನ್ನ ನಾವ್ ಎಲ್ಲೂ ನಿರ್ಧಾರ ಮಾಡಕ್ ಆಗೋದಿಲ್ಲ. ಆದ್ರೆ ಈ ವಿಚಾರದಲ್ಲಿ ಜನಕ್ಕೆ ವಿಭಿನ್ನ ವ್ಯಕ್ತಿತ್ವಗಳು ಇಷ್ಟ ಆಗ್ತವೆ ಅನ್ನೋದು ನಂಗೆ ಅರ್ಥ ಆಯ್ತು.
ಓಕೆ. ಸಹಜವಾಗಿರುವ ವ್ಯಕ್ತಿತ್ವಕ್ಕಿಂತ ಏನೋ ವಿಭಿನ್ನ ಅನ್ನಿಸುವಂತ ವ್ಯಕ್ತಿತ್ವಗಳು ಜನಕ್ಕೆ ಇಷ್ಟ ಆಗ್ತಾರೆ, ಹಾಗಾಗಿ ಅವ್ರು ಉಳ್ಕೊಳ್ತಾರೆ. ಬಹುಶಃ ನಾನು ಉಳ್ಕೊಂಡಿದ್ದೆ ಹಾಗಾಗಿ. ಒಂದ್ ವಾರ ತುಂಬಾ ಅಳ್ತಿದ್ದೆ, ಇನ್ನೊಂದ್ ವಾರ ನಗತಿದ್ದೆ, ಒಂದ್ ವಾರ ಲೋ ಆಗ್ತಿದ್ದೆ, ಇನ್ನೊಂದ್ ವಾರ ಬೌನ್ಸ್ ಬ್ಯಾಕ್ ಆಗ್ತಿದ್ದೆ. ಸೊ ಎಲ್ಲೋ ಒಂದ್ ಕಡೆ ವಿಭಿನ್ನತೆ ಕಾಣಿಸ್ತಿತ್ತು, ಆ ಕಾರಣಕ್ಕೆ ಜನಕ್ಕೆ ಇಷ್ಟ ಆಗ್ತಿದ್ದೆ ಅನ್ನೋ ನನಗೆ ಈ ಒಂದಿಂದ ಹೊರಗಡೆ ಬಂದ್ಮೇಲೆ ಅರ್ಥ ಆಗಿದ್ದು. ಬಹುಶಃ ಅದು ಕಾರಣ ಆಗಿರ್ಬೋದು ಅನ್ಕೊಳ್ತೇನೆ. ಇನ್ನು ಒಂದು ವಿಷಯ ಆಕ್ಚುಲಿ ಚೈತ್ರ ಅವರಲ್ಲಿ ಅಪ್ರಿಶಿಯೇಟ್ ಮಾಡ್ಲೇಬೇಕಂದ್ರೆ, ಮೊದಲು ನೀವು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ, ಅಂದ್ರೆ ಇವಾಗಲೂ ಕೂಡ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ, ಅಂದ್ರೆ ಆ ಒಂದು ಕ್ಷೇತ್ರ ಹೇಗೆ ಅಂತ ಹೇಳಿದ್ರೆ ಯು ಆರ್ ಪ್ರೋನ್ ಟು ಗೆಟ್ ಜಡ್ಜ್ಡ್, ಅಂದ್ರೆ ಜನ ಜಡ್ಜ್ ಮಾಡೇ ಮಾಡ್ತಾರೆ, ಬೇರೆ ಬೇರೆ ವಿಷಯಕ್ಕೆ ನಿಮ್ಮನ್ನ ಕೆಳಗೆ ಹಾಕೋದು ಅದೆಲ್ಲ ಮಾಡೇ ಮಾಡ್ತಾರೆ. ಸೊ ಹೀಗಿರುವಾಗ ನೀವು ಬಿಗ್ ಬಾಸ್ ಅನ್ನುವಂತಹ ವೇದಿಕೆನ ಚೂಸ್ ಮಾಡ್ತೀರಾ, ಅಲ್ಲಿ ಎಗೇನ್ ಜನಗಳು ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬೇರೆ ಬೇರೆ ಕಾರಣಕ್ಕೆ. ಅಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಪೊಟೆನ್ಶಿಯಲ್ ಅಥವಾ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಎಷ್ಟು ಸ್ಟ್ರಾಂಗ್ ಇತ್ತು ಅಂತ, ಅಂದ್ರೆ ಆಲ್ರೆಡಿ ಜಡ್ಜ್ಮೆಂಟ್ಗೆ ಒಳಪಟ್ಟಿದ್ದೀನಿ ಬೇರೆ ಬೇರೆ ಕಾರಣಗಳಿಗೆ, ಜೊತೆಗೆ ಅದೊಂದು ಕೇಸ್ ಆಗಿತ್ತು, ಮತ್ತೆ ಅಗೇನ್ ವಾಪಸ್ ಒಳಗಡೆ ಬಂದು ಜನ ನಿಮ್ಮ ಪರ್ಸನಾಲಿಟಿನ ಜಡ್ಜ್ ಮಾಡಕ್ ಶುರು ಮಾಡ್ತಾರೆ. ಇದು ಯಾವ್ಯಾವ ರೀತಿ ತಗೊಳ್ಬಹುದು, ರೂಪ ಯಾವ ರೀತಿ ತಗೊಳ್ತಿದ್ದು ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಯಾವ ರೀತಿ ಇತ್ತು ಅಂತ ಮೊದಲೇ? ನಾನು ಮೊದಲೇ ಬಿಗ್ ಬಾಸ್ಗೆ ನಾನು ಅನಿರೀಕ್ಷಿತವಾಗಿ ನಾನು ಹೊರಟೋಳು. ನಾನು ಯಾವ ನಿರೀಕ್ಷೆ ಇಲ್ಲದೆ ಹೊರಟಿದ್ದೆ. ನನ್ನ ಹತ್ರ ಟೀಮ್ ಕೇಳಿತ್ತು, ಏನ್ ನಿರೀಕ್ಷೆ ಮಾಡ್ತೀರಾ, ಕಪ್ಪನ್ನ, ದುಡ್ಡನ್ನ, ಕೀರ್ತಿಯನ್ನ, ಯಾವ್ದು ನಿರೀಕ್ಷೆ ಮಾಡ್ತೀರಿ ಅಂತ ಫಸ್ಟ್ ಬಿಗ್ ಬಾಸ್ ಟೀಮ್ ಕೇಳಿದಾಗ ನಾನು ಬದುಕಿನಲ್ಲಿ ಕಳ್ಕೊಳಕ್ ನಂಗೇನು ಉಳಿದಿಲ್ಲ, ಗಳಿಸ್ಕೊಳ್ಳೋ ನಿರೀಕ್ಷೆನೂ ಇಲ್ಲ, ಕಳ್ಕೊಳ್ಳೋ ಭಯವೂ ಇಲ್ಲದೆ ಗಳಿಸಿಕೊಳ್ಳೋ ನಿರೀಕ್ಷೆ ಇಲ್ಲ, ನಾನು ಬಿಗ್ ಬಾಸ್ ಬರ್ತಿದ್ದೀನಿ ಅಷ್ಟೇ. ಹಾಗಾಗಿ ನನಗೆ ಯಾವ್ದು ಗೊಂದಲಗಳಿಲ್ಲ, ಬಂದದನ್ನ ಬಂದಾಗ ಸ್ವೀಕಾರ ಮಾಡ್ಕೊಂಡು ಹೋಗ್ತೀನಿ ಅಂತಲೇ ಬಂದಿದ್ದು. ಹಾಗಾಗಿ ನನಗೇನೋ ನನಗೆ ಯಾವ ಭಯ ಇರ್ಲಿಲ್ಲ. ನಾನು ಹೇಗಿದ್ದೇನೆ ಹಾಗಿರೋದ್ರ ಬಗ್ಗೆ ನನಗೆ ಯಾವ ಭಯವೂ ಇರ್ಲಿಲ್ಲ. ಯಾಕಂದ್ರೆ ನನಗೆ ಇದಕ್ಕಿಂತ ಡ್ಯಾಮೇಜ್ ಇನ್ನೇನ್ ಮಾಡ್ಬೋದು ನೀವು? ಆಲ್ರೆಡಿ ಬದುಕಿನ ಅತಿ ದೊಡ್ಡ ಪರೀಕ್ಷೆಗಳನ್ನ ಎದುರಿಸಿ ಬಂದಿದ್ದೆ ನಾನು. ನನ್ನ ಕುಟುಂಬ ಅಂತದೊಂದು ದೊಡ್ಡ ಅಪವಾದವನ್ನ ಎದುರಿಸಿ ಆ ಸಂಕಷ್ಟದಿಂದಲೇ ಪಾರಾಗಿ ಬಂದಿರ್ಬೇಕಾದ್ರೆ ನಾವು ಇದಕ್ಕಿಂತ ಇನ್ನೇನ್ ಜಾಸ್ತಿ ಮಾಡ್ಬೋದು ನನ್ನ ವಿರೋಧಿಗಳು ನಂಗೆ. ನನ್ನ ಜೀವನದಲ್ಲಿ ಇದ್ದಿದ್ದಷ್ಟೇ ಇಷ್ಟ ತಾನೆ, ಇನ್ನೇನ್ ಮಾಡ್ಬೋದು? ನೀವು ಒಬ್ಬ ವ್ಯಕ್ತಿನ ಜೀವಂತ ಕೊಲ್ಲುವ ಪ್ರಯತ್ನ ಮಾಡ್ಬೋದು. ಆ ಜೀವಂತ ಕೊಲ್ಲುವ ಪ್ರಯತ್ನ ನೀವು ಮಾಡಿದ್ರಿ, ಅದರಿಂದ ನಾನು ಎದ್ದು ಬಂದೆ, ನನ್ನ ಕುಟುಂಬನೂ ಎದ್ದು ಬಂತು. ಆ ಮಾನಸಿಕ ಹಿಂಸೆಯನ್ನೇ ಗೆದ್ದು ಬಂದಿರ್ಬೇಕಾದ್ರೆ ನಾನು ಇಲ್ಲಿಂದ ಆಚೆಗೆ ನಂಗೆ ಕಳ್ಕೊಳ್ಳೋ ಭಯ ಏನೂ ಇಲ್ಲ. ಗಳಿಸ್ಕೊಳ್ತೀನ ಅದ್ರಿಂದ ನಿರೀಕ್ಷೆನೂ ಇಲ್ಲ. ಯಾಕಂದ್ರೆ ಅದು ನನ್ನ ಕ್ಷೇತ್ರನೇ ಅಲ್ಲ. ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನನ್ನ ಕ್ಷೇತ್ರನೂ ಅಲ್ಲ. ಅದರಿಂದ ನಂಗೆ ಏನ್ ಸಿಕ್ಕಿದ್ರು ನನ್ನ ಬದುಕಿಗೆ ಅದೇನೋ ವಿಶೇಷವಾಗಿರೋದೇನೋ ಕೊಡುತ್ತೆ ಅನ್ನೋ ನಿರೀಕ್ಷೆನೂ ನನಗಿಲ್ಲ. ಹಾಗಾಗಿ ಎರಡನ್ನೂ ನಾನು ನಿರೀಕ್ಷೆ ಮಾಡಲ್ಲ ಅಂತ ಅನ್ಕೊಂಡ್ ಬಂದವಳು. ನನಗದು ತುಂಬಾ ದೊಡ್ಡ ಚಾಲೆಂಜು ಅಂತ ಅನ್ನಿಸ್ಲಿಲ್ಲ. ಬಂದಿದ್ದಕ್ಕೆ ಬಂದಾಗ ಸ್ವೀಕಾರ ಮಾಡ್ಕೊಂಡು ಹೋಗಿದೆ. ಜನ ಇಷ್ಟಪಟ್ರು ಅನ್ನೋದು ಬೋನಸ್. ಈಗ ಇಷ್ಟು ವಾರ ಅಲ್ಲಿ ಒಳಗಡೆ ಇದ್ದಾಗ ಒಂದಷ್ಟು ಅಪವಾದಗಳು, ಟೀಕೆಗಳು ಯಾವಾಗ್ಲೂ ಬರ್ತಿತ್ತು. ಹೊರಗಡೆ ಪ್ರಪಂಚದಲ್ಲಿ ಅದಕ್ಕಿಂತ ಜಾಸ್ತಿ ಅನುಭವಿಸಿದ್ದೆ. ಹಾಗಾಗಿ ನನಗೆ ಇಲ್ಲಿ ತಗೊಳ್ಳೋದು ಬಹಳ ಸುಲಭ ಆಯ್ತು. ನಾನು ನಿಜವಾಗ್ಲೂ ಕುಗ್ಗಿದೆ. ಯಾಕಂದ್ರೆ ನನ್ನ ಜೊತೆಗಿರೋ ನನ್ನ ಕುಟುಂಬ, ನನ್ನ ಫ್ರೆಂಡ್ಸ್ ಯಾರು ಇಲ್ಲದೆ ಇರೋ ಕಾರಣಕ್ಕೆ ನಾನು ಕುಗ್ಗುತ್ತಿದ್ದೆ, ಆರೋಗ್ಯ ಕೆಡ್ತಿತ್ತು, ಅಳ್ತಿದ್ದೆ. ಹೊರಗಡೆ ಪ್ರಪಂಚದಲ್ಲಿ ಜನ ನಾನು ಹತ್ತಿದ್ದಾಗ್ಲಿ ನಕ್ಕಿದ್ದಾಗ್ಲಿ ನೋಡೇ ಇಲ್ಲ. ನಮ್ಮ ಮನೆಯವರು, ನಮ್ಮ ಅಮ್ಮ ಫ್ಯಾಮಿಲಿ ರೋಡ್ನಲ್ಲಿ ಬಂದಾಗ್ಲೂ ಅದನ್ನೇ ಹೇಳಿದ್ರು, ನನ್ನ ಮಗಳು ಹತ್ತಿದ್ದೇನೆ ನಾನು ನೋಡಿಲ್ಲ. ಈಗ ಯಾರು ಜರ್ನಲಿಸ್ಟ್ ಒಬ್ರು ಬಂದಿದ್ರು, ನನ್ನ ಕ್ಲಾಸ್ಮೇಟ್, ಅವರು ಅದನ್ನೇ ಹೇಳ್ತಾ ಇದ್ರು, ನೀನ್ ಹತ್ತಿದ್ ನೋಡೇ ಇರ್ಲಿಲ್ವಲ್ಲ, ಇಲ್ಲೇನು ಅಷ್ಟೊಂದು ಅಳ್ತಿದ್ಯಾ ಅಂತ. ಸೊ ಬಂದಿದ್ದನ್ನ ಅಳುವ ಮತ್ತು ನಗುವ ಎರಡೂ ಚೈತ್ರನ ನೋಡಿದ್ರು. ಅದನ್ನ ಹಾಗೆ ಭಾವನಾತ್ಮಕವಾಗಿ ಬೆರೆಯೋದನ್ನ ನಂಗೆ ಬಿಗ್ ಬಾಸ್ ಮನೆ ಕಲಿಸ್ಕೊಡ್ತು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಅದನ್ನ ಹಾಗೆ ಸ್ವೀಕಾರ ಮಾಡ್ಕೊಳ್ತೇನೆ ಅಂತ. ಓಕೆ, ಬಟ್ ಅದೇ ನೀವು ಹೇಳಿದ್ರಿ ಏನು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಅಂತ. ಮತ್ತೆ ಲಾಸ್ಟ್ ವೀಕಲ್ಲಿ ಅಗೇನ್ ತಾಯಿಯವರೆಲ್ಲ ಬಂದಾಗಿತ್ತು, ತಂಗಿಯವ್ರು ಬಂದಾಗಿತ್ತು, ನಿಮಗೆ ಮೆಂಟಲಿ ಒಂದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿತ್ತು, ಪರವಾಗಿಲ್ಲ ಇಷ್ಟರ ಮಟ್ಟಿಗೆ ಬಂದಿದ್ದೀನಿ ಅಂತ. ಬಟ್ ಅಲ್ಲಿಗಲ್ಲಿಗೆ ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೆ ಬಹುಶಃ ನಿಮ್ಗೆ ಮುಂದೆ ಯಾವ ರೀತಿ, ಯಾಕಂದ್ರೆ ಆ ಒಂದು ಗುರಿ ತಲುಪೋದಕ್ಕೆ ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳಿಲ್ವಾ ಅಂತ ಅನ್ಸುತ್ತಾ ನಿಮ್ಗೆ? ಸಾಕು ನಂಗೆ ಆಲ್ರೆಡಿ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಸಿಕ್ಬಿಟ್ಟಿದೆ, ಸಾಕು ಇಲ್ಲಿಗೆ ಅಂತ ಅನ್ಕೊಂಡು ನೀವು ಸ್ಯಾಟಿಸ್ಫೈ ಆಗ್ಬಿಟ್ರೆ? ಇಲ್ಲ, ಅಂದ್ರೆ ನಂಗೆ ಏನ್ ಸಿಕ್ಕಿದೆ ಅನ್ನೋದು ಗೊತ್ತೇ ಇರ್ಲಿಲ್ಲ. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಪ್ರೋಟೋಕಾಲ್ಸ್ ಗಳು ಇದ್ದ ಕಾರಣಕ್ಕೆ ಸೊ ಮನೆಯವರು ಏನು ಹೇಳ್ತಿರ್ಲಿಲ್ಲ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಏನು ಹೇಳ್ತಿರ್ಲಿಲ್ಲ, ಏನು ಗೊತ್ತಾಗ್ತಿರ್ಲಿಲ್ಲ. ಹೊರಗಡೆ ನಾನ್ ನೆಗೆಟಿವ್ ಆಗಿದೆ, ಇನ್ನೇನ್ ಜನ ಉಗಿತಿದ್ದಾರೆ ಅನ್ನೋದೇ ನಾನು ಅನ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಒಂದ್ಸಲ ಹೇಳಿದ್, ನಾನು ಬಿಗ್ ಬಾಸ್ ನಿರ್ಧಾರ ಮಾಡಿ ತಪ್ಪು ಮಾಡಿದೆ ಅಂತ ಒಂದ್ಸಲ ಹೇಳಿದ್. ನಾನು ಅದೇ ನನಗೆ ಇಲ್ಲ ಇದು ಏನ್ ಆಗ್ತಿದೆ ಅಂದ್ರೆ ನಾನೇ ಮಾನಸಿಕವಾಗಿ ಕುಗ್ತಿದ್ದೇನೆ ಅನ್ನೋ ಪರಿಸ್ಥಿತಿನಲ್ಲಿ ಬಂದಿದ್ದೀನಿ. ಅಂದ್ರೆ ಈ ಮನೆಯವ್ರು ಎಲ್ಲರೂ ಎತ್ತೆತ್ ಕಸದ ಬುಟ್ಟಿಗೆ ಹಾಕು, ಕಷಾಯ ಕೊಡು, ಕಳಪೆ ಕೊಡು ಅನ್ನೋವಾಗ ಸಹಜವಾಗಿ ಅದನ್ನ ಸಹಿಸಕ್ ಆಗಲ್ಲ. ಬೇಡವಾಗಿತ್ತು ಗುರು. ಅಂದ್ರೆ ಹೊರಗಡೆ ಹೆಸರು ಹಾಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗ್ ಮಾನಸಿಕವಾಗಿ ಇನ್ನು ಸಹಿಸಕ್ ಕಷ್ಟ ಆಗ್ಬೋದು. ಇನ್ನು ಹಿಂಗ್ ಸಹಿಸೋಣ, ನನ್ನನ್ನು ಗೌರವಿಸೋ ಒಂದು ವರ್ಗ ಇದೆ, ಅವ್ರುಗಳಿಗೆ ನಾನು ಏನ್ ನ್ಯಾಯ ಕೊಡ್ತಿದ್ದೀನಿ ಅನ್ನೋದೆಲ್ಲ ಪ್ರಶ್ನೆ ಬಂದಾಗ ನನ್ಗೆ ಇದು ಬೇಡವೇನೋ ಅನ್ನೋ ತರದ ಅನ್ಸಿದ್ದಿದೆ. ಅದರಿಂದ ಆಚೆಗೆ ನನಗೆ ಮನೆಯವ್ರು ಬಂದಾಗ ಹೇಳಿದಾಗ ನನಗೆ ಏನ್ ಅನ್ಸಿದ್ದು ಅಂದ್ರೆ ಇಲ್ಲ ಇಷ್ಟಂತೂ ಆಡಿದೀನಿ, ಇಷ್ಟೇ ಬಂದಿದ್ದೀನಂತೆ, ಇನ್ನೊಂದಷ್ಟು ಇದನ್ನ ನಾನು ಯಾಕೆ ಬಿಟ್ಕೊಟ್ಟು ಹೋಗ್ಬೇಕು ಅನ್ನೋ ತರನೇ ಇತ್ತು. ಸೊ ಹಾಗಾಗಿ ಆಡ್ತಿದ್ದೆ. ಈ ವಾರ ನನಗೆ ಹೊಡೆತ ಕೊಟ್ಟಿದ್ದು ಅದೇ ಟಾಸ್ಕ್ ಇಂದ, ನಾನು TTF ಇಂದ ಹೊರಗಡೆ ಉಳಿಬೇಕಾದ ಪರಿಸ್ಥಿತಿ ಬಂದಿದ್ರಿಂದ ಇಡೀ ವಾರ ನಾನು ಮಾತು ಆಡಕ್ಕಾಗ್ಲಿಲ್ಲ, ಆಟ ಮಾಡಕ್ಕಾಗ್ಲಿಲ್ಲ. ಅಲ್ಲಿ ಸಮಸ್ಯೆ ಆಯ್ತು ಅಷ್ಟೇ ಅಂತ. ಓಕೆ, ಟಾಸ್ಕ್ ಅಂತ ಬರುವಾಗ ನೀವೇ ಹೇಳಿರೋ ಹಾಗೆ ಆಕ್ಚುಲಿ ಅವಕಾಶಗಳು ಜಾಸ್ತಿ ಸಿಕ್ಕಿಲ್ಲ, ಸಿಕ್ಕಿದಾಗೆಲ್ಲ ಉಸ್ತುವಾರಿ ಮಾಡೋದಕ್ಕೆ ಸಿಕ್ಕಿದೆ. ಸೊ ಹಾಗಾಗಿ ಅದರಲ್ಲೇನು ನಿಮ್ಮ ಒಂದು ಶ್ರಮ ಅಥವಾ ನಿಮ್ಮ ಇನ್ಪುಟ್ಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ಅಂದ್ರೆ
ಈಗ ಮನೇಲಿ ಉಳ್ಕೊಳ್ಳೋದಕ್ಕೆ ಬೇರೆಯವರು ಯಾವ ರೀತಿ ಎಲ್ಲ ಸ್ಟ್ರಾಟಜಿ ಮಾಡ್ತಿದಾರೋ ಆ ತರನೇ ನಿಮ್ದೊಂದು ಸ್ಟ್ರಾಟಜಿ ಅಂತ ಏನಾದ್ರು ನೀವು ಮಾಡ್ಕೊಂಡ್ರ ಅಥವಾ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಏನಾದ್ರು? ಇಲ್ಲ, ಅದೇ ನನಗೆ ಮೋಸ್ಟ್ಲಿ ಬ್ಯಾಕ್ ಫೈರ್ ಆಗಿದ್ರೆ ಅದೇ, ನಾನು ಯಾವ ಸ್ಟ್ರಾಟಜಿ ಮಾಡ್ತಿರ್ಲಿಲ್ಲ, ಅದೆಲ್ಲರಿಗೂ ಗೊತ್ತಿತ್ತು. ಅಂದ್ರೆ ಗೋ ವಿತ್ ದ ಫ್ಲೋ ಅಂತ ಹೋಗ್ತೀನಿ ನಾನು, ನನಗೆ ಬಟ್ ಸ್ಟ್ರಾಟಜಿ. ಲಾಸ್ಟ್ ಈಗ ಥರ್ಸ್ಡೇ ಎಪಿಸೋಡ್ ಬರುವಾಗ ಅಂದ್ರೆ ತಲೆ ಸುತ್ತ ಬೀಳ್ತಾ ಇದ್ದಿದ್ದು ಅಥವಾ ಹುಷಾರಿಲ್ದೆ ವಾಪಸ್ ಹೋಗ್ತಾ ಇದ್ದಿದ್ದು, ಅದನ್ನ ಆಕ್ಚುಲಿ ಪ್ಯಾಟರ್ನ್ ತರ ಕಂಡಿದೆ ಅಂತ ಹೇಳಿದ್ರು ಸುದೀಪ್ ಸರ್ ಕೂಡ. ಸೊ ಅದು ಸ್ಟ್ರಾಟಜಿ ಆಗಿತ್ತ ನಿಮ್ದು? ಇಲ್ಲ, ಅದರಿಂದ ಏನು ಉಪಯೋಗ ಆಗ್ತಿರ್ಲಿಲ್ಲ, ಕೊನೆಗೆ ಬೈಸ್ಕೊಳ್ಳೋದೇ ಬೇಕಾಗಿತ್ತು. ಬಟ್ ನನಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ಮುಂಚೆನೂ ಇತ್ತು. ಸೊ ಮತ್ತೆ ನನಗೆ ಈ ಲೈಟ್ಸ್ ಕ್ಯಾಮರಾಗಳ ಜೊತೆ ಮತ್ತೆ ಆ AC ಯ ಜೊತೆ ನಾನು ಬದುಕ್ದೋಳಲ್ಲ. ಸೊ ಗುರುವಾರ ಬಂದ ಕಳಪೆಗೆ ಹೋಗ್ತಿದ್ದೆ. ಕಳಪೆನಲ್ಲಿ ಏನಿತ್ತು, ನಿಮ್ಗೆ ಅಲ್ಲಿ AC ಇರೋದಿಲ್ಲ, ಬಟ್ ಬೆಂಗಳೂರಿನ ರೆಗ್ಯುಲರ್ ವೆದರ್ ಇರುತ್ತೆ, ಜೊತೆಗೆ ನೀವು ರಾಗಿ ಗಂಜಿ ಕುಡಿಬೇಕು, ಹಸುವು ಇರುತ್ತೆ, ಜೊತೆಗೆ ನನಗೊಂದಷ್ಟು ಡ್ಯೂಟಿಯ ಸಮಸ್ಯೆಗಳಿತ್ತು. ಕಳಪೆಯಲ್ಲಿದ್ದ ವಾಶ್ರೂಮ್ಗಳು ಸ್ವಲ್ಪ ಸಮಸ್ಯೆಗಳಿತ್ತು ಅದರಲ್ಲಿ. ಸೊ ಅದೆಲ್ಲ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರ್ತಿತ್ತು ನನ್ಗೆ. ನೀವು ಇಡೀ ದಿನ ರಾಗಿ ಗಂಜಿ ಕುಡ್ಕೊಂಡಿರ್ಬೇಕು ಅಂದ್ರೆ ನಾವು ಕುಚಲಕ್ಕಿಗೆ ಊಟ ಮಾಡ್ಕೊಂಡಿರೋರು, ಇಲ್ಲಿ ಬಂದ್ರೆ ಇನ್ನಷ್ಟು ತಂಪಾಗೋದು, ಕೋಲ್ಡ್ ಆಗೋದು, ಅದ್ರ ಜೊತೆಗೆ ಅಲ್ಲಿನ ಕೋಲ್ಡ್ ವೆದರ್ ಅದು ಮತ್ತೆ ಎಫೆಕ್ಟ್ ಆಗೋದು, ಜೊತೆಗೆ ಇನ್ನೊಂದಷ್ಟು ಆರೋಗ್ಯ ಸಮಸ್ಯೆ ಬ್ಯಾಕ್ ಟು ಬ್ಯಾಕ್ ಬರ್ತಿತ್ತು. ನಂಗೆ PCOD ಸಮಸ್ಯೆಗಳಿತ್ತು. ಸೊ ಇದೆಲ್ಲ ತುಂಬಾ ಎಫೆಕ್ಟ್ ಆಗ್ತಿತ್ತು. ಇದೆಲ್ಲ ಯಾವಾಗ ಎಫೆಕ್ಟ್ ಆಗೋದು, ಕಳಪೆ ಕೊಟ್ಟಾಗ ಮಾನಸಿಕವಾಗಿ ಕುಗ್ತಿದ್ನಲ್ಲ, ಅವಾಗ ಸಹಜವಾಗಿ ಮನುಷ್ಯ ಮನಸ್ಸು ಸರಿ ಇಲ್ಲ ಅಂದ್ರೆ ಹೊಟ್ಟೆಗೇನು ತಿನ್ನೋದಿಲ್ಲ, ದೇಹನೂ ಕೈ ಕೊಡುತ್ತೆ, ಆ ತರ ಆಗೋದು. ಸೊ ನನಗೆ ಹೆಂಗೆ ಅಂದ್ರೆ, ನಾನು ತುಂಬಾ ಬೇಜಾರಾದಾಗ 10 ನಮ್ಗೆ ತಲೆನೋವು ಬರುತ್ತೆ. ನಾನು ತುಂಬಾ ಅಳದೆ ಇದ್ದೋಳ ಆಗಿದ್ ಕಾರಣಕ್ಕೆ ತುಂಬಾ ಹತ್ತು ಬಿಟ್ರೆ ತಲೆನೋವು ಇದಾಗ್ತಿತ್ತು, ಕಣ್ಣೆಲ್ಲ ಊದ್ಕೊಳ್ಳೋದು, ತುಂಬಾ ಇದಾಗೋದು. ಸೊ ಆ ಸ್ಟ್ರೆಸ್ ನನಗೆ ಗ್ಯಾಸ್ಟ್ರಿಸೈಡ್ ಆಗೋದು, ಯಾಕಂದ್ರೆ ರಾಗಿ ಗಂಜಿ ಕುಡಿತಿದ್ರಿಂದ ಅದೊಂದಷ್ಟು ಸಮಸ್ಯೆ ಆಗ್ತಿತ್ತು. ಸೊ ಅದು ಎಲ್ಲ ಏರುಪೇರುಗಳು ಆಗ್ತಿದ್ದ ಕಾರಣಕ್ಕೆ ಹಾಗಾಗ್ತಿತ್ತು. ನೀವು ಗಮನಿಸಿದ್ರೆ ಪ್ರತಿ ವಾರ ಈ ಕಳಪೆ, ಈ ಮಾನಸಿಕ ಟಾರ್ಚರ್ಗಳೇ ಆಗ್ತಿದ್ದ ಕಾರಣಕ್ಕೇನೆ ಅದು ಆಗ್ತಿದ್ ಬಿಟ್ಟು ಬೇರೆ ಏನೂ ಅಲ್ಲ. ಸೊ ಅದನ್ನ ನಂಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅಲ್ಲಿ ಡಾಕ್ಟರ್ಸ್ಗಳು ಗೊತ್ತು, ಡಾಕ್ಟರ್ಸ್ ರಿಪೋರ್ಟ್ ಅದನ್ನೇ ಕೊಡ್ತಾರೆ, UTI ಇಶ್ಯೂಸ್ ಇತ್ತು, PCOD ಸಮಸ್ಯೆ ಇದ್ದಿದ್ರಿಂದ. ಅಲ್ಲಿ ನನಗೆ ಒಂದ್ಸಲ ಕರೆಕ್ಟ್ ಆಗಿ ಊಟ ಮಾಡಕ್ ಹೇಳಿ ಸಾಕು, ಅಷ್ಟೇ ಇರೋದು, ಬೇರೆ ನಾನ್ ತಗೊಳ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ. ನೀವು ಕಳಪೆ ಡಾಕ್ಟರ್ ಹೇಳ್ತಾರೆ, ಅಲ್ಲೂ ಹೇಳೋರು ಹಣ್ಣು ಕೊಡ್ತೀರಾ, ಹಣ್ಣು ತಿನ್ನಿ, ಅದ್ ತಿನ್ನಿ, ಇದ್ ತಿನ್ನಿ ಅಂತ. ಸೊ ಅಲ್ಲಿ ನೀವು ಕಳಪೆ ಹೋದ್ರೆ ಏನೂ ತಿನ್ನೋಂಗಿಲ್ವಲ್ಲ. ಒಂದ್ ದಾಳಿಂಬೆ ಕಾಳು ತಿಂದ್ರು ನಿಮ್ಗೆ ಇಡೀ ಮನೆ ಲಕ್ಸುರಿ ಹೋಗೋದು, ಅದಕ್ಕೆ ಪನಿಷ್ಮೆಂಟ್ ಬರೋದು. ಸೊ ನೀವೇನು ತಿನ್ನಲ್ಲ, ಬರೀ ರಾಗಿ ಗಂಜಿ ತಿನ್ಬೇಕು. ನಾವು ರಾಗಿ ತಿಂದ ಅಭ್ಯಾಸ ಇಲ್ಲದೆ ಇರೋರು. ಸೊ ಅದೆಲ್ಲ ನಂಗೆ ಮತ್ತಷ್ಟು ಎಫೆಕ್ಟ್ ಆಗ್ತಿತ್ತು. ಸೊ ಅದು ಆಗಿದ್ ನಿಜ, ಕಳಪೆ ಇದೆಲ್ಲ ಕಾರಣಕ್ಕೆ ಆಗ್ತಿತ್ತು. ಅದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವರೆಲ್ಲ ಇದೇ ವಾತಾವರಣದಲ್ಲಿರೋ, ನಾನು ಬೇರೆ ಯಾವ್ದೋ ವಾತಾವರಣದಿಂದ ಬಂದವಳು, ಹಾಗಾಗಿ ಅದು ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ಓಕೆ, ಈಗ ಟಾಸ್ಕ್ ಅಂತ ಬಂದಾಗ ನೀವು ಅಷ್ಟು ಹೈಲೈಟ್ ಆಗಿಲ್ಲ ಜನಗಳ ಪ್ರಕಾರ. ಬಟ್ ಈಗ ಒಂದು ಅಂದ್ರೆ ಇಲ್ಲಿ ತನಕ 100 days ಪ್ಲಸ್ ತನಕ ನೀವು ಬರೋದಕ್ಕೆ ಒಂದು ಪ್ರಮುಖ ಕಾರಣ ಅಂತಂದ್ರೆ, ಯಾವ್ದೋ ಒಂದು ವ್ಯಕ್ತಿ ಜೊತೆಗೆ ನೀವು ಗುರುತಿಸ್ಕೊಂಡಿಲ್ಲ, ಅಂದ್ರೆ ಎಲ್ಲರ ಜೊತೆಗೆ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡ್ರಿ. ಈಗ ಸ್ಟಾರ್ಟಿಂಗ್ ಫ್ರಮ್ ಲಾಯರ್ ಜಗದೀಶ್ ಅವರಿಂದ ಹಿಡಿದು ರಂಜಿತ್ ಅವ್ರು ಇರ್ಬೋದು, ಹಂಸ ಅವ್ರು, ಎಲ್ಲರ ಜೊತೆಗೂ ಅಂದ್ರೆ ಬೆರೆಯುವಂತಹ ಪ್ರಯತ್ನ ಮಾಡಿದ್ರಿ. ಬಟ್ ಅದು ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಈಗ ಲಾಸ್ಟ್ ಮೋಕ್ಷಿತ್ ಅವ್ರ ಜೊತೆಗಿದ್ರಿ, ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಅಂದ್ರೆ ಭಾವನಾತ್ಮಕವಾಗಿ ಅವ್ರ ಜೊತೆಗೆ ಇದ್ರಿ. ಬಟ್ ಎಲ್ಲೋ ಒಂದ್ ಕಡೆ ಈಗ ಅವ್ರ ಮೇಲೇನು ಆರೋಪ ಮಾಡ್ತೀರಾ ನೀವು, ಐಶ್ವರ್ಯ ಅವ್ರ ಮೇಲೆ ಮತ್ತೆ ಮೋಕ್ಷಿತ್ ಅವ್ರ ಮೇಲೆ. ಅಂದ್ರೆ ಪೌಡರ್ ರೂಮ್ ಅಲ್ಲಿ ಅವರೇ ಹೇಳಿದ್, ಆಕ್ಚುಲಿ ನನಗೇನು ಗೊತ್ತಿರ್ಲಿಲ್ಲ, ಟಾರ್ಗೆಟ್ ವಿಷಯ ಆಗಿರ್ಬೋದು ಅದೆಲ್ಲ. ಸೊ ಆ ಟಾರ್ಗೆಟ್ ವಿಷಯದಲ್ಲಿ ಎಕ್ಸಾಕ್ಟ್ಲಿ ಆಗಿರೋದೇನು? ಬಿಕಾಸ್ ಐಶ್ವರ್ಯ ಅವರು ಅವ್ರ ಕಡೆನೇ ಸ್ಟ್ಯಾಂಡ್ ತಗೋತಾ ಇದ್ದಾರೆ. ಎಕ್ಸಾಕ್ಟ್ಲಿ ಏನಾಗಿದೆ, ಹೇಳಿದ್ ಯಾರು ಅದನ್ನೆಲ್ಲ ನೋಡಿ. ವಿಷಯ ಎಲ್ಲರಿಗೂ ಆ ಕ್ಲಿಪ್ಪಿಂಗ್ ನೋಡಿದವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಮೋಕ್ಷಿತ್ ಅವರು ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತಾಡೋದು 3rd ವೀಕೋ 4th ವೀಕೋ ಅವ್ರು ಕಾರಲ್ಲಿ ಹೋಗಿ ವಾಪಸ್ ಬಂದಾಗ, ಕಾರಲ್ಲಿ ಹೋಗಿ ವಾಪಸ್ ಬರ್ತಾರೆ. ಆ ವೀಕೆಂಡ್ ಅಲ್ಲಿ ಆಗಿರೋ ಜಗಳ ಟಾರ್ಗೆಟ್ ನಾಮಿನೇಷನ್ ಅಂತ ಆ ವೀಕ್ ಬರುತ್ತೆ. ಆಕ್ಚುಲಿ ಮೋಕ್ಷಿತ ಮತ್ತು ನನ್ಗೂ ಮಾತುಕತೆ ಇರಲ್ಲ, ನನ್ಗೋರ್ಗು ಅವ್ರ ಅಪ್ರಾಮಾಣಿಕ ಅಂತ ಕೊಟ್ಟು ನನ್ಗೋರ್ಗು ಜಗಳ ಆಗಿರುತ್ತೆ. ಸೊ ಹಾಗಾಗಿ ನಾನು ಅವ್ರ ಮಾತೇ ಆಡ್ತಾ ಇರಲ್ಲ ನಾನು. ಹಾಗಾಗಿ ಆ ಟೈಮಲ್ಲಿ ನಾನು ಮೋಕ್ಷಿತ ಅವ್ರಿಗೆ ಹೇಳಿರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನನ್ಗೋರ್ಗು ಮಾತುಕತೆನೇ ಇರೋದಿಲ್ಲ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ. ಅದಾದ ನಂತರ ಐಶ್ವರ್ಯ ಮಾತಾಡಿರೋದು BB ಪಾಯಿಂಟ್ಸ್ ವಾರ ಏನಾಯ್ತು, ಆ ವಾರದಲ್ಲಿ ಇವ್ರು ಮಾತಾಡಿರೋ ವಿಡಿಯೋ ಇದಾಗಿರೋದು. ಅವ್ 2 ವಿಡಿಯೋದಲ್ಲಿ ನಾನು ಇರ್ಲಿಲ್ಲ. ಅಂಡ್ ಅದೇ ವಾರದಲ್ಲಿ ಇವ್ರು ಮೋಕ್ಷಿತಾಗಿ ಟಾರ್ಗೆಟ್ ಮಾಡ್ಬೇಕು, ನಾವು ನಾಮಿನೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. BB ಪಾಯಿಂಟ್ಸ್ ವೀಕಲ್ಲಿ ನಾನು ಐಶ್ವರ್ಯ ಹತ್ರ ಮಾತಾಡ್ಲಿ, ಯಾಕಂದ್ರೆ ಐಶ್ವರ್ಯ BB ಪಾಯಿಂಟ್ಸ್ ನಾನೇ ತೆಗ್ದಿದ್ದೆ. ಸೊ ಆ ಕಾರಣಕ್ಕೆ ಐಶ್ವರ್ಯ ಇಡೀ ವಾರ ನನ್ನ ಹತ್ರನೇ ಮಾತಾಡಿರೋದಿಲ್ಲ. ಸೊ ನಾನು ಇಬ್ಬರ ಹತ್ರನು ಮಾತಾಡದೇ ಇರೋ ಸಂದರ್ಭದಲ್ಲಿ ಇವ್ರದ್ ವಿಡಿಯೋ ಬರುತ್ತೆ ಅಂತಂದ್ರೆ ಇದು ಸಹಜವಾಗಿ ಗೊತ್ತಾಗುತ್ತೆ. ಸೊ ಮತ್ತು ಇಡೀ ವಾರದ ನಾನು ಅದನ್ನೇ ಹೇಳಿದ್ದು, ಇಡೀ ಸೀಸನ್ ನೀವು ವಿಡಿಯೋಸ್ಗಳನ್ನ ತೆಗೀರಿ, ಯಾರನ್ನಾದ್ರೂ ಒಬ್ಬರನ್ನ ನಾನ್ ಡ್ರೆಸ್ಸಿಂಗ್ ರೂಮಿಗೆ ಬನ್ನಿ ಅಂತ ಕರೆದಿದ್ರೆ, ಯಾರದಾದ್ರೂ ಸಾರಿ ಉಡ್ಸೋಕೋ ಇನ್ನೇನಕ್ಕೋ ಹೆಲ್ಪ್ ಇದ್ದು ನಾನ್ ಕರೆದಿದ್ದು ಒಂದು ವಿಡಿಯೋ ಇದ್ರೆ ತೋರಿಸ್ಬೇಡಿ. ಮತ್ತೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮೈಕ್ ಇದೆ, ಕ್ಯಾಮರಾ ಇಲ್ಲ ಅಷ್ಟೇ. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮೈಕ್ ಇದೆ, ಟಾಯ್ಲೆಟ್ ಅಲ್ಲಿ ಮೈಕ್ ಇದೆ, ಬಾತ್ರೂಮ್ ಅಲ್ಲಿ ಮೈಕ್ ಇದೆ, ಕ್ಯಾಮರಾ ಇರೋದಿಲ್ಲ, ಮೈಕ್ ನೀವು ಮಾತಾಡೋದು ಇದ್ದೇ ಇರುತ್ತೆ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ದೊಡ್ಡ ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಗೊತ್ತಾಗದೇ ಇರೋದು. ಮಾತಾಡಿಲ್ಲ ಅಂತ ಹೇಳಲ್ಲ, ನಾವು ಮಾತಾಡಿದೀವಿ, ಆದ್ರೆ ಟಾರ್ಗೆಟ್ ನಾಮಿನೇಷನ್ ಅದಕ್ಕೆ ನನಗೆ ಸಂಬಂಧ ಇಲ್ಲ. ಸೊ ನಾನು ಮೋಕ್ಷಿತ ಹತ್ರ ಮಾತಾಡದೇ ಇರೋ ಟೈಮಲ್ಲೇ ಮೋಕ್ಷಿತ ತ್ರಿವಿಕ್ರಮ್ ಮೇಲೆ ಆಡಿರೋ ಜಗಳ, ಅದು ಅರ್ಥ ಆಯ್ತಾ ಅಂತ ಬಂದಿರೋ ಟೈಮಿನ ವಿಡಿಯೋ ಅದು. ಅವಾಗ ನಂಗೆ ಅವ್ರಿಗೂ ಕಾಂಟ್ಯಾಕ್ಟ್ ಇದೇ ಇರ್ಲಿಲ್ವಲ್ಲ. ಸೊ ಆ 2 ವಿಡಿಯೋ ಬಂದು ಇವ್ರಿಗೆ ವೀಕೆಂಡ್ ಅಲ್ಲಿ ಇದಾಗಿರ್ಬೇಕಾದ್ರೆ ಇದನ್ನ ನೋಡೋಲ್ಲ ನನ್ನನ್ನು ಹೇಳ್ಕೊಳ್ಳೋದು. ಅಲ್ಲಿ ಮನೆಯಲ್ಲಿ ಹೆಂಗಾಗಿರೋದಂದ್ರೆ ಏನ್ ಆರೋಪ ಚೈತನ್ಯ ಮೇಲೆ ಹಾಕಿದ್ರೆ ಮನೆ ಎಲ್ಲ ಒಂದ್ ಸೈಡ್ ಆಗುತ್ತೆ.
ಚೈತ್ರನ್ ಮೇಲೆ ಏನ್ ಬೇಕಾದ್ರೂ ಹೇಳಿ ಸುಲಭವಾಗಿ ಅದನ್ನು ಒಪ್ಪಿಸ್ಬೋದು ಅನ್ನೋ ತರದ ಒಂದು ವಾತಾವರಣ ಅಲ್ಲಿ ಇತ್ತು, ಮುಂಚಿಂದಲೂ ಇತ್ತದು. ಫಸ್ಟ್ ಸುರುವಿಗೆ ಜಗದೀಶ್ ಸರ್ ಟಾರ್ಗೆಟ್ ಇದ್ರು, ಅದಾದ ನಂತರ ಸುರೇಶ್ ಅಣ್ಣ ಮತ್ತೆ ನಾನು, ಸುರೇಶ್ ಅಣ್ಣ ಹೋದ್ಮೇಲೆ ಮತ್ತೆ ನಾನು, ಅದೊಂದು ಸಹಜವಾಗಿರೋ ಇದಿತ್ತು. ಮತ್ತೆ ನಾನು ಅದನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ, ಯಾಕಂದ್ರೆ ಎಲ್ಲರಿಗೂ ಟೀಕೆ ಟಿಪ್ಪಣಿಗಳನ್ನ ಅಷ್ಟೇ ಸ್ಫೋಟಿವಾಗಿ ತಗೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಯಾರೋ ತಗೊಳೋದಕ್ಕೆ ಆಗದೆ ಇರೋರು ಅಂತಂದ್ರೆ ಅವ್ರಿಗೆ ನಂದೇ ವಯಸ್ಸಿನವಳು ಇರ್ಬೋದು, ಅವಳ ಅಕ್ಕ ಅಂತ ಕರೆದಾಗ, ಸೊ ಯಾರಿಗೂ ಆಗೋದಿಲ್ಲ ಅಂತಂದಾಗ ಸಹಜವಾಗಿ ಅದನ್ನ ತಗೊಳ್ಳೋಣ. ಒಂದು ಕ್ಷಣದಲ್ಲಿ ಆಗಿರಬಹುದು, ಯಾರೋ ಏನೋ ತಪ್ಪಿಸ್ಕೊಳಕ್ ಏನೋ ಹೇಳ್ತಾರೆ ಅಂತ, ಅದನ್ನ ಪರವಾಗಿಲ್ಲ, ಅದನ್ನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗೋಣ ಅನ್ನೋ ಕಾರಣಕ್ಕೆ ಅದನ್ನ ನಾನು ಅಲ್ಲಿಗೆ ಬಿಟ್ಟು ನಾನು ಅದನ್ನೇನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಈ ರೀತಿ ಅಪವಾದ ಆರೋಪಗಳು ಸಹಜ ಬರ್ತಾ ಇರುತ್ತೆ, ಅದು ಯಾರೂ ಕ್ಲಾರಿಟಿ ಇಲ್ಲ. ಇದ್ರೂ ಕೂಡ ನಾನು ಅದನ್ನ ಹೇಳಿದಿನ ಇಲ್ಲೋ ಜನಕ್ಕೆ ಗೊತ್ತಾಗಿ ಆಗುತ್ತೆ. ಅದು ಯಾವ್ಯಾವ ವಾರದ ಒಂದು ಸಣ್ಣ ಕಾಮನ್ ಸೆನ್ಸ್ ಯೂಸ್ ಮಾಡ್ಬಿಟ್ರೆ ಗೊತ್ತಾಗುತ್ತೆ. ಅದಕ್ಕೆ ಬೇರೆ ಏನೋ ವಿಶೇಷವಾಗಿರೋ ದಿವ್ಯ ದೃಷ್ಟಿ ಬೇಕಾಗಿಲ್ಲ ಅಂತ ನಾನು ಅನ್ಕೊಂತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಈಗ ಚೈತ್ರ ಅವ್ರ ಆಟ ಅಂತ ಬರುವಾಗ ಆಕ್ಚುಲಿ ಅಂದ್ರೆ ಜಸ್ಟ್ ಒಂದು ಗ್ಲಿಮ್ಸಸ್ ನಾವು ತಲೆ ಒಳಗಡೆ ಯೋಚನೆ ಮಾಡುವಾಗ ಹೈಲೈಟ್ಸ್ ಅಂತ ಬರೋದು ಇದು ಪೌಡರ್ ಒಂದು ಗೊಂದಲ, ಅದೊಂದು ವಿಷಯ. ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಟ್ಟಿದ್ದೀರಾ. ಅದ್ ಬಿಟ್ರೆ ಶಿಶಿರ್ ಅವರಿಗೆ ನೀವು ಮಾಡಿದಂತಹ ಅದೊಂದು ಬ್ಯಾಕ್ ಸ್ಟಾಬಿಂಗ್ ಅಂತಾನೆ ಹೊರಗಡೆ ಇದಾಗಿರೋದು, ಪೋಟ್ರೆ ಆಗಿರೋದು ಅದೇ ತರನೇ. ಅದು ಬಿಟ್ರೆ ಅಗೇನ್ ಹೊರಗಡೆ ಹೋಗಿ ಕೆಲವೊಂದಷ್ಟು ವಿಷಯಗಳಂತಂದು ಬೇರೆಯವ್ರ ತಲೆ ತಿಂದಿದ್ದ ಆ ತರದೆಲ್ಲ ಅಂತ ಹೊರಗಡೆ ನಿಜವಾಗ್ಲೂ ಇಲ್ಲ ಅಂತಾನೆ ಅದು ಪ್ರೂವ್ ಮಾಡಿದ್ರು. ಲೈಕ್ ಸುದೀಪ್ ಸರ್ ಅಂದ್ರೆ ಯಾರು ಮಾತಾಡಕ್ ಸಾಧ್ಯನೇ ಇಲ್ಲ, ಡಾಕ್ಟರ್ಸ್ ಹಂಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಫೈನಲ್ ಆಗಿ ಅವ್ರು ಹೇಳಿದ್ದೆ. ಆಕ್ಚುಲಿ ನಿಜವಾಗ್ಲೂ ಡಾಕ್ಟರ್ ಮಾತಾಡಿದ್ರ ವಿಷಯ ನಾನ್ ನಿಮ್ಗೆ ಹೇಳ್ತೇನೆ. ನಾ ಹೇಳಿ ಕೇಳಿ ಪತ್ರಕರ್ತರು ನಮ್ಗೆ ಒಂದ್ಸಲ ನಿಮ್ಗೆ ಯಾರಾದ್ರೂ ಮನುಷ್ಯರು ಸಿಕ್ಕಿದ್ರೆ ಒಂದ್ ಸ್ವಲ್ಪ ಕೆದಕೋದು, ಯಾರೋ ಏನೋ ಮಾತಿಗೆ ಎಳಿಯೋದು ಸಹಜವಾಗಿರುವ ಇದನ್ನ ನಾನಂತೂ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಎಲ್ಲಾದ್ರೂ ಯಾವ್ದಾದ್ರು ಒಂದು ವಿಷಯದಲ್ಲಿ ಯಾರನ್ನಾದ್ರೂ ಕೆದಕ್ ಕೇಳುವಂತದ್ದು ಒಂದು ಬುದ್ಧಿ ಸಹಜವಾಗಿ ಇದ್ದೇ ಇರುತ್ತೆ. ಸೊ ಅದೊಂದು ಪ್ರೋಟೋಕಾಲ್ ಆಗಿತ್ತು, ನಾನು ಕೇಳಬಾರ್ದಾಗಿತ್ತು, ಅದ್ ನನ್ ತಪ್ಪು. ಸುದೀಪ್ ಸರ್ ಅದನ್ನ ಹೇಳ್ತಾರೆ, ಕೇಳಬಾರ್ದಾಗಿತ್ತು ಮತ್ತು ಕೇಳಿದನ್ನ ಹೇಳ್ಬಾರ್ದಾಗಿತ್ತು, ಅದೆರಡೂ ಕೂಡ ಪ್ರೋಟೋಕಾಲ್ ನ ಬ್ರೇಕ್ ಮಾಡಿದ್ದು ಹೌದು ಅಂತ ನಾನಂತೂ ಬಹಳ ಸ್ಪಷ್ಟ. ಬಟ್ ನಾನು ಅಲ್ಲಿ ಯಾರಿಗೂ ಕೂಡ ಅವ್ರು ಹೇಳಿದ್ರು ಅನ್ನೋದನ್ನ ನಾನು ಯಾರಿಗೂ ಹೇಳಿರೋದಿಲ್ಲ. ಅವ್ರಗಳಾಗೆ ಬಂದು ಕೇಳಿದಾಗ ನಾನು ಬೇರೆ ಏನೋ ರೂಪದಲ್ಲಿ ಹೇಳ್ತೀನಿ ಹೊರತು ಇವ್ರು ಡಾಕ್ಟರ್ ಹೇಳಿದ್ರು ಮತ್ತೊಂದು ಹೇಳಿದ್ರು ಅಂತ ನಾನೆಲ್ಲೂ ಹೇಳಿಲ್ಲ. ನಾನು ವೀಕೆಂಡ್ ಅಲ್ಲಿ ಹೇಳಿದ್ಬಿಟ್ಟು ಅದಕ್ಕೆ ಅದ್ರ ನಡುವಲ್ಲಿ ಬೇರೆ ಯಾರಿಗೂ ಏನೂ ಹೇಳಿರೋದಿಲ್ಲ ನಾನು. ಸೊ ಅದೊಂದು ಸಹಜ ಮನುಷ್ಯನ ಕುತೂಹಲ. ಅದು ನಮ್ ತರ ಮಾತಿನ ಚಾಳಿ ಇರೋರು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನಾವು ಕೆದಕ್ತಿವಿ, ಮತ್ತೊಂದ್ ಮಾಡ್ತೀವಿ, ಮಗದೊಂದ್ ಮಾಡ್ತೀವಿ. ಸೊ ಅವ್ರವ್ರು ಅದನ್ನ ಹೇಗೆ ಹೇಳ್ತಾರೆ ಅನ್ನೋದು ಬೇರೆ ವಿಷಯ. ನಾನು ಅವತ್ತೇನೇನ್ ಮಾತಾಡಿದ್ದೀನಿ ಅದನ್ನ ತೀರಾ ಇತ್ತೀಚಿನ ವಾರಗಳಲ್ಲಿ ಸುದೀಪ್ ಸರ್ ಸೇಮ್ ವಿಷಯಗಳನ್ನ ಹೇಳಿದ್ರು. ನೀವ್ ಒಂದ್ಸಲ ಗಮನಿಸಿದ್ರೆ ಅದು ಹಂಗೆ ಬಂದಿದೆ, ಆ ವಿಚಾರಗಳನ್ನ ಹಂಗೆ ಬಂದಿದೆ. ಸೊ ಅದನ್ನ ಯಾರು ಹೇಳಿದ್ರ ಬಿಟ್ರ ಮತ್ತೊಬ್ಬ ಆ ವಿಚಾರಗಳಲ್ಲಿ ಯಾವ್ದು ಗೊಂದಲ ಇರ್ಲಿಲ್ಲ. ನಾನ್ ಹೇಳಿದ್ದನ್ನ ನೀವು ಆ ವಾರದಲ್ಲಿ ಹೇಳಿದ್ದನ್ನ ಆಮೇಲೆ ಬಂದವ್ರು ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದವರು ಅದನ್ನೇ ಹೇಳಿದ್ರು, ಮತ್ತೊಂದು ಅದನ್ನೇ ಹೇಳಿದ್ರು. ಬಟ್ ಆದ್ರೆ ನೀವು ಅದನ್ನ ಕೇಳಬಾರ್ದಾಗಿತ್ತು, ಪ್ರೋಟೋಕಾಲ್ ಬ್ರೇಕ್ ಮಾಡಿದ್ ನನ್ ತಪ್ಪು. ನಾನು ಆ ಪ್ರೋಟೋಕಾಲ್ ಬ್ರೇಕ್ ಮಾಡಿರೋ ವಿಚಾರವನ್ನ ನಾನು ನಿಜವಾಗ್ಲೂ ತಪ್ಪು ಅಂತ ಒಪ್ಕೊಳ್ತೀನಿ. ಒಂದ್ ಮನೆ ಬಂದಾಗ ಮೈಕ್ ಹಾಕೊಳ್ಳದೆ ಇರೋದು ಪ್ರೋಟೋಕಾಲೇ, ನಿದ್ದೆ ಮಾಡೋದು ಪ್ರೋಟೋಕಾಲೇ, ಪಿಸುಧ್ವನಿಲ್ ಮಾತಾಡೋದು ಪ್ರೋಟೋಕಾಲೇ, ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡೋದು ಪ್ರೋಟೋಕಾಲ್, ಪ್ರತಿಯೊಂದು ಕೂಡ ಪ್ರೋಟೋಕಾಲ್ ಅಂಡರ್ ನಲ್ಲೇ ಬರುತ್ತೆ. ಸೊ ಆ ತರದ ಪ್ರೋಟೋಕಾಲ್ ಗಳನ್ನ ಬ್ರೇಕ್ ಮಾಡಬಾರ್ದಾಗಿತ್ತು. ನಾನು ಆ ವಿಚಾರದಲ್ಲಿ ನನಗೆ ಬೇಜಾರಿದೆ. ಇನ್ನೊಂದೇ, ಈಗ ಕಿಚ್ಚ ಸುದೀಪ್ ಅವರು ಅತಿ ಹೆಚ್ಚು ಒಬ್ಬರನ್ನ ಕ್ಲಾಸ್ ತಗೊಂಡಿದ್ದು ಅಂತಂದ್ರೆ ಇಷ್ಟು ಸೀಸನ್ ಗಳಲ್ಲಿ ನಿಮ್ಮನ್ನೇ ಅದು. ಅಂಡ್ ಇನ್ಫ್ಯಾಕ್ಟ್ ತುಂಬಾ ಅಂದ್ರೆ ನಿಮ್ ವಿಷಯಕ್ಕೆ ಅಂತಲ್ಲ, ತುಂಬಾ ಇರಿಟೇಟ್ ಆಗಿರೋದು ಅವರೇನೆ. ಅಯ್ಯೋ ಆಗ್ತಾ ಇಲ್ಲಪ್ಪ ಅನ್ನೋ ತರ ಸಾಕಷ್ಟು ಸಿಟ್ಟು ಮಾಡ್ಕೊಂಡಿರೋದಲ್ಲ ಇದೇ ಸೀಸನ್ ಅಲ್ಲೇ. ಯಾಕೆ ತುಂಬಾ ಸಲ ಕ್ಲಾಸ್ ತಗೊಳ್ಳೋ ತರ ಆಯ್ತು? ನನ್ ಸ್ವಭಾವ ಹಾಗೆ, ಯಾರು ಎದುರುಗಡೆ ಇರ್ತಾರೆ ಅಂತ ನಾನು ನೋಡೋದಿಲ್ಲ. ನನಗೇನ್ ಅನ್ಸುತ್ತೆ, ನನಗೇನ್ ಸರಿ ಕಾಣುತ್ತೆ ಅದನ್ನ ನಾನು ಕನ್ವೆ ಮಾಡ್ಬೇಕು. ಅದ್ ನನ್ ಚಿಕ್ಕ ವಯಸ್ಸಿಂದ ಬುದ್ಧಿ. ನನ್ನ ಫ್ರೆಂಡ್ ಈಗ ಯಾರೋ ಜರ್ನಲಿಸ್ಟ್ ಬಂದಾಗ್ಲೂ ಅದನ್ನ ಹೇಳ್ತೆ, ಅವಳು ಯಾರಿಗೂ ಬಿಡೋದಿಲ್ಲ. ಮುಂಚಿನ ಹಾಗೆ ನನ್ನನ್ನು ಚೂಸ್ ಮಾಡಿ ಒಳಗಡೆ ಕಳ್ಸೋವಾಗ್ಲೂ ಒಬ್ರು ಅದನ್ನೇ ಹೇಳಿ ಕಳ್ಸಿದ್ರು. ಅಂದ್ರೆ ನಾನೇ ಯಾಕೆ ಬಿಗ್ ಬಾಸ್ಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನೀವು ಮಾತಾಡೋದು, ನೀವ್ ಎಲ್ಲಿ ಮಾತಾಡಬೇಕು ಅನ್ನೋದನ್ನ ಯಾರಿಗೂ ಹೆದರದೆ ಮಾತಾಡ್ತೀರಿ, ಅದೇ ನಿಮ್ ಶಕ್ತಿ. ನೀವು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಯಾವತ್ತೂ ಕೇರ್ ಮಾಡದೆ ಮಾತಾಡ್ತೀರಿ, ಅದನ್ನ ನಾವು ಅಬ್ಸರ್ವ್ ಮಾಡಿದ್ದೇವೆ. ಸೊ ನಿಮ್ಗೆ ಆ ಧೈರ್ಯವೇ ಬಿಗ್ ಬಾಸ್ ಬರ್ಬೇಕಾಗಿರುವಂತ ಒಂದು ಮೇಜರ್ ನಿಮ್ಮ ಇದು ಅಂತ. ಸೊ ನನಗೇನಾದ್ರು ಹೇಳ್ಬೇಕು ಅಂತ ನಾನು ತುಂಬಾ ವಿವರಿಸಿ ಹೇಳೋ ಬುದ್ಧಿಯವಳು. ಏನಿದ್ರು ಅದನ್ನ ನೀಟಾಗಿ ಹಿಂಗೆ ಆಯ್ತು ಅಂತ ಹೇಳ್ಬೇಕು. ಸುದೀಪ್ ಸರ್ 3 ಗಂಟೆ 4 ಗಂಟೆ ನಿಂತಿರ್ತಾರೆ. ಸಹಜವಾಗಿ ಆ ಪೇಷನ್ಸ್ ಇರೋದಿಲ್ಲ. ನಾನು ಪೂರ್ತಿ ಕತೆ ಹೇಳೋ ತನಕ ಪೇಷನ್ಸ್ ಇರ್ತಾರೆ. ಬಟ್ ನಾನ್ ಸ್ವಲ್ಪ ಏನಾದ್ರು ಹೇಳ್ಬೇಕು ಅಂದ್ರೆ ಪೂರ್ತಿ ನೀಟಾಗಿ ನಂಗೆ ಅದು ಹೇಳೋ ತನಕ ಸಮಾಧಾನ ಆಗೋದಿಲ್ಲ, ಅದು ಹಿಂಗೆ ಅಂತ ಹೇಳೋ ತನಕ ಸಮಾಧಾನ. ಸೊ ಆ ಕಮ್ಯುನಿಕೇಶನ್ ಏನಿದೆ ಅದೊಂದು ಸ್ವಲ್ಪ ಡ್ರಾಗ್ ಆಗ್ತಿದ್ದ ಕಾರಣಕ್ಕೆ ಅವ್ರಿಗೂ ಅದೊಂದು ಸ್ವಲ್ಪ ಇರಿಟೇಟ್ ಆಗ್ತಿತ್ತು. ಸಹಜ, 3 ಗಂಟೆ 4 ಗಂಟೆ ವ್ಯಕ್ತಿ ನಿಂತ್ಕೊಂಡು ಮಾತಾಡ್ತಾರೆ ಅನ್ನುವಾಗ, ಸೊ ನಾನ್ ಮಾತು ಬೆಳೆಸಿದಾಗ ಅದು ಸಹಜವಾಗಿ ವೀಕೆಂಡ್ಸ್ ಬರೀ ನಿಮ್ಮನ್ನ ಕ್ಲಾಸ್ ತಗೊಳ್ಳೋದೇ ಸಾಟರ್ಡೆ ಎಪಿಸೋಡ್ ಅದರಲ್ಲೇ ಕಂಪ್ಲೀಟ್ ಆಗೋಗೋದು. ಹೌದು, ಆ ಸಂದರ್ಭದಲ್ಲಿ ಎಷ್ಟೋ ಜನರ ತಪ್ಪುಗಳು ಗೌಣ ಕೂಡ ಆಗಿದೆ. ಸೊ ಈಗ ಟೈಮ್ ಸಿಗ್ತಿರ್ಲಿಲ್ಲ ಅದು ಒಬ್ಬೊಬ್ರು ಸಂದರ್ಭ ಅಂತ. ಕೆಲವರು ಬ್ಯಾಡ್ ಲಕ್ಕು ಆಗುತ್ತೆ, ಅದು ಲಕ್ ಕೂಡ ಮ್ಯಾಟರ್ಸ್ ಆಗುತ್ತೆ. ಎಷ್ಟೋ ಸಂದರ್ಭ ಸುದೀಪ್ ಸರ್ ಹೇಳಿದ್ವಿ, ಕೆಲವು ಯಾವ್ದೋ ಒಂದ್ ಘಟನೆ ಕ್ಯಾರಿ ಮಾಡೋದು ಇದ್ ಮಾಡಕ್ ಹೋಗಿ ಇನ್ನುಳಿದಿರೋರ್ ತಪ್ಪುಗಳ ಬಗ್ಗೆ ಕ್ಲಾಸ್ ತಗೊಳಕ್ಕೆ ಆಗಲ್ಲ ಅಂತ ಸುದೀಪ್ ಸರ್ ಎಷ್ಟೋ ಸಲ ಹೇಳಿದ್ದಾರೆ. ಸೊ ಅದ್ರ ವಿಷಯದಲ್ಲಿ ನಾವೇನು ಹೇಳೋದಕ್ಕಾಗೋದಿಲ್ಲ ಅಂತ.
ಈಗ ನಿಮ್ ಪ್ರಕಾರ ಮನೆ ಒಳಗಡೆ ತುಂಬಾ ಪ್ರಾಮಾಣಿಕವಾಗಿ ಅವ್ರು ಹೆಂಗಿದಾರೋ ಹಂಗೆ ಅಲ್ಲಿ ಏನು ಸ್ಟ್ರಾಟಜಿ ಮಾಡ್ಕೊಳ್ದಲೆ ಏನು ಗೇಮ್ ಪ್ಲಾನ್ ಇಲ್ದಾನೆ ಆಟ ಆಡಿದ್ ಯಾರು ಅಥವಾ ಈಗಲೂ ಇದಾರ ಯಾರಾದ್ರೂ ಇದ್ರೆ ನೀವು ಹನುಮಂತು ಓಕೆ ತುಂಬಾ ಪ್ಲಾನ್ ಏನು ಮಾಡಕ್ಕಾಗಲ್ಲ, ಪ್ಲಾನ್ ಏನು ಮಾಡಿಲ್ಲ, ಪ್ಲಾನ್ ಏನು ಮಾಡದೆ ನೀಟಾಗಿ ಆಡ್ತಿದ್ದಾರೆ ಅದನ್ನ. ಅಂದ್ರೆ ಏನು ಗೆಲ್ಬೇಕು ಅದಕ್ಕೋಸ್ಕರ ಹಿಂಗ್ ಮಾಡ್ಬೇಕು ಅನ್ನೋ ತರದೆಲ್ಲ ಏನು ಯೋಚನೆ ಇಲ್ಲ, ಬಂದಾಗ ತಗೊಂಡ್ ಹೋಗೋಣ ಅನ್ನೋ ತರದ ವ್ಯಕ್ತಿತ್ವ. ಈಗ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುವಂತಹ ಕಂಟೆಸ್ಟೆಂಟ್ಸ್ ನೀವು ನೋಡಿರೋ ಪ್ರಕಾರ ಸುಮಾರು ಜನ ಇದ್ದಾರೆ ಅನ್ಕೊಳ್ತೇನೆ. ಅಲ್ಲಿರೋ ಬಹುತೇಕರು ಎಲ್ಲರೂ ಸಮಯದ ಗೊಂಬೆಗಳೇ. ಸೊ ಅವರು ಇವರು ಅಂತಿಲ್ಲ, ಎಲ್ಲರೂ ಅವ್ರವ್ರ ಸಮಯಕ್ಕೆ ತಕ್ಕ ಹಾಗೆ ಬದಲಾಗ್ತಾನೆ ಇರ್ತಾರೆ. ಇವತ್ತಿಗೆ ಯಾವ್ದೋ ನಾನು ಪ್ರೋಮೋ ನೋಡ್ತಾ ಇದ್ದೆ, ಇವತ್ತು ಈಗ ರಜತ್ಗೇನು ಇದ್ ಮಾಡಿದ್ದಾರೆ, ಸೊ ಈಗ ಆ ಪ್ರಶ್ನೆಗಳು ಬರುತ್ತೆ. ಈಗ ಉಳ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಎಲ್ಲರೂ ಅವ್ರವ್ರ ಸಮಯಕ್ಕೆ ಹೇಗೆ ಬೇಕು ಬದಲಾವಣೆ ಆಗ್ತಾರೆ. ಮತ್ತು ಸ್ವಾರ್ಥಿ ಆಗೋದು ತಪ್ಪಲ್ಲ ಅಂತ ಸುದೀಪ್ ಸರಿ ಒಂದ್ ವೀಕೆಂಡ್ ಅಲ್ಲಿ ಹೇಳಿದ್ರು, ಬಿಗ್ ಬಾಸ್ ಮನೇಲಿ ಸ್ವಾರ್ಥಿ ಆಗೋದು ತಪ್ಪಲ್ಲ, ಆಗಬಹುದು ಅಂತ. ಸೊ ಆ ಹಂತದಲ್ಲಿ ನೀವು ಉಳ್ಕೊಳ್ಬೇಕು ಅಂತ ಬಂದಾಗ ಸಹಜವಾಗಿ ಒಬ್ಬೊಬ್ರು ಒಂದೊಂದು ಸಮಯಕ್ಕೆ ತಕ್ಕಾಗಿ ನಿರ್ಧಾರಗಳನ್ನು ತಗೊಳ್ತಾರೆ ಅಂತ. ಓಕೆ, ಈಗ ಆಕ್ಚುಲಿ ಮೋಕ್ಷಿತಾ ಅವ್ರ ವಿಷಯದಲ್ಲಿ ಅಂದ್ರೆ ಮೋಕ್ಷಿತಾ, ಮಂಜು ಮತ್ತೆ ಗೌತಮಿ ಅವ್ರ ವಿಷಯ ತಗೊಂಡಾಗ ಮೊದಲು ಅವ್ರು 3 ಜನ ಸ್ನೇಹಿತರಾಗಿದ್ರು. ಆಮೇಲೆ ಮೋಕ್ಷಿತಾ ಅವ್ರಿಗೆ ಮಂಜು ಅವರ ವಿಷಯಗಳಿಗೆ ಇರಿಟೇಷನ್ ಆಯ್ತು, ಅದರಿಂದ ಹೊರಗೆ ಬಂದ್ರು. ಇರಿಟೇಷನ್ ಆಗಿ ಹೊರಗೆ ಬಂದ ನಂತರ ಓಕೆ ಕೆಲವೊಂದಷ್ಟು ವಾರ ಅದನ್ನೇ ದೂಷಣೆ ಮಾಡ್ತಾ ಬಂದ್ರು. ಇನ್ಫ್ಯಾಕ್ಟ್ ಅವರ ಕಂಪ್ಲೀಟ್ ಈಗ ಅವ್ರದ್ದು ನೋಡುವಾಗ, ಅವ್ರದ್ದು ಆಟ ನೋಡುವಾಗ ಆಲ್ಮೋಸ್ಟ್ ಮಂಜು ಅವ್ರನ್ನ ದೂಷಣೆ ಮಾಡಿದ್ದೆ ಜಾಸ್ತಿ ಕಾಣ್ತಾ ಇದೆ. ಅವ್ರ ಆಟ ಏನು ಅಂತ ತೋರಿಸಬಹುದಾಗಿತ್ತು, ಅದ್ರ ಬದಲು ಅವ್ರು ಆಕ್ಚುಲಿ ಅವ್ರ ಆಟವನ್ನ ಅವ್ರದ್ದು ಇಂಡಿವಿಜುವಾಲಿಟಿನ ತೋರಿಸಿದ್ರೆ ಸಾಕಿತ್ತು. ಬಟ್ ಅವರು ಮಂಜುವನ್ನೇ ಜಾಸ್ತಿ ದೂಷಣೆ ಮಾಡ್ತಾ ಬಂದ್ರು. ಮಂಜು ಅವ್ರು ಇಲ್ಲಿ ತನಕ ಅವರಿಗೆ ರಿವರ್ಟ್ ಬ್ಯಾಕ್ ಅಂತ ಮಾಡ್ಲಿಲ್ಲ. ಅಂದ್ರೆ ಎಷ್ಟು ಸಲ ನಾಮಿನೇಷನ್ ಮಾಡಿದ್ರು, ಎಷ್ಟು ಸಲ ಕಳಪೆ ಕೊಟ್ಟರು, ಎಷ್ಟು ಸಲ ಯಾವುದೋ ಒಂದು ಸರಿಯಾಗಿ ಇಲ್ದಿರೋ ವಿಷಯಕ್ಕೆ ಮಂಜು ಅವ್ರ ಹೆಸರು ತಗೊಂಡಾಗ್ಲೂ ಅವ್ರು ಸುಮ್ಮನೆ ಅದನ್ನ ಆರಾಮಾಗಿ ತಗೊಂಡಿದ್ದಾರೆ, ವಾಪಸ್ ರಿವರ್ಟ್ ಬ್ಯಾಕ್ ಎಲ್ಲ ಮಾಡ್ಲಿಲ್ಲ, ಅಪಾರ್ಟ್ ಫ್ರಮ್ ಆ ಒಂದು ರಾಜನ್ ಟಾಸ್ಕ್ ಬಿಟ್ರೆ. ಬಟ್ ಯಾಕೆ ಮೋಕ್ಷಿತ್ ಅವರು ಅದನ್ನ ಹೊರತುಪಡಿಸಿ ಓಕೆ ಎಲ್ಲೋ ಅಲ್ಲೊಂದ್ ಕಡೆ ಸರಿಯಾಗ್ಲಿಲ್ಲ ಅಂತ ಹೇಳುವಾಗ ಆಚೆ ಬಂದಾದ್ಮೇಲೆ ಅದನ್ನ ಬಿಟ್ಟು ಬೇರೆ ರೀತಿ ಯಾಕೆ ಆಟ ಆಡ್ಲಿಲ್ಲ ಅವರು? ನೀವು ಹತ್ರದಿಂದ ನೋಡಿರ್ತೀರ. ಅದೇ ಅಂದ್ರೆ ಅವರು ಆ ಸರ್ಕಲ್ ತುಂಬಾ ಕ್ಲೋಸ್ ಆಗಿದ್ರು, ಬಹಳ ಇದರಿಂದ ತುಂಬಾ ಕ್ಲೋಸ್ ಆಗಿದ್ರು. ಅವ್ರಿಗೆ ಅದೆಲ್ಲ ಒಂದ್ ರೀತಿ ಭ್ರಮ ನಿರಸನ ಆಗಿತ್ತು ಅನ್ಸುತ್ತೆ. ಅಂದ್ರೆ ನನಗೆ ಇವರಿಬ್ಬರ ನಡುವೆ ನನಗ್ ಸ್ಥಾನ ಇಲ್ಲ ಅನ್ನೋದು ಬಹಳ ಬೇಸರ ಆಗಿತ್ತು. ಒಂದ್ಸಲ ಮೋಕ್ಷಿತನ ಅಂತ ಹೇಳ್ಕೊಂಡಿದ್ರು, ನಾನ್ 3 ಜನ ಅಂತ ಎಲ್ಲರೂ ಹೇಳ್ತಿದ್ರು, ಬಟ್ ಅವ್ರಿಬ್ರು ಮಾತ್ರ ಮಾತಾಡೋರು, ನಾನು ಅಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಿದ್ದೆ. ಸೊ ಬ್ಲಾಕ್ ರೋಸ್ ರೆಡ್ ರೋಸ್ ಅಂತ ಬಂದಾಗ ನನಗೊಂದು ಬ್ಲಾಕ್ ರೋಸು ಬರಲ್ಲ, ಒಂದ್ ರೆಡ್ ರೋಸು ಬರಲ್ಲ ನನ್ಗೆ. ಸೊ ನನ್ನ ಅಸ್ತಿತ್ವ ಏನು ಅನ್ನೋ ಪ್ರಶ್ನೆ ಬಹಳ ಕಾಡ್ತಿತ್ತು. ಸೊ ಬಹಳ ಮುಖ್ಯವಾಗಿ ಅವರಿಬ್ಬರ ಜೊತೆಗಿರುವಾಗ ತ್ರಿವಿಕ್ರಮ್ ಜೊತೆ ತುಳಿದವ್ರ ಜೊತೆ ಜಗಳ ಮಾಡ್ಕೊಂಡಿದ್ ಕಾರಣಕ್ಕೆ ಸೊ ಅವ್ರಿಗೆ ಈ ಕಡೆ ಬೇರೆ ಯಾರ ಜೊತೆ ಬೇರೆದ್ ಬಹಳ ಕಷ್ಟ ಆಗ್ತಿತ್ತು. ಈಗ ಹಾಗೆ ನೋಡೋಕೋದ್ರೆ ಶಿಶಿರ್ ಮತ್ತೆ ಐಶ್ವರ್ಯ ಜೊತೆ ತುಂಬಾ ಕ್ಲೋಸ್ ಆಗಿದ್ರು, ಆಮೇಲೆ ನನ್ನ ಜೊತೆನೂ ಕ್ಲೋಸ್ ಆಗಿದ್ರು. ಬಟ್ ಆಟ ಅಂತ ಬಂದಾಗ ಅವ್ರಿಗೆಲ್ಲೋ ಅಷ್ಟು ದಿನದ ಬೇಸರ ಏನಿತ್ತಲ್ಲ ಅದು ಒಂದು ವಾರ ಹೊರಗೆ ಹಾಕಿ ಬಿಟ್ಟಿದ್ರೆ ಸಾಕಾಗ್ತಿತ್ತು. ಎಲ್ಲೋ ಕ್ಯಾರಿ ಮಾಡಿದ್ರು ಅಂತ ಎಲ್ಲರಿಗೂ ಅನ್ಸಿದೆ. ಅಂದ್ರೆ ಅವ್ರು ಅದನ್ನ ಆ ವಿಚಾರದಲ್ಲಿ ತುಂಬಾ ಕೊರಗ್ತಿದ್ರು. ನೋಡಿ ಅವ್ರು ಹೀಗಂದ್ರು, ಈಗ ನನ್ಗೆ ಇದ್ ರೀಸನ್ ತಗೊಂಡ್ರು ಅನ್ನೋದನ್ನ ಬಹಳ ಕ್ಯಾರಿ ಮಾಡ್ತಿದ್ರು ಅಂತ ಅನ್ಸುತ್ತೆ. ಒಬ್ಬೊಬ್ರು ವ್ಯಕ್ತಿತ್ವ, ಕೆಲವ್ರು ಈಗ ನನ್ನಂತವ್ರಾದ್ರೆ ನೀನ್ ಈ ಕಡೆ ಕಿವಿನ್ ಕೇಳ್ತೀನಿ, ಈ ಕಡೆ ಕಿವಿನ್ ಬಿಡ್ತೀನಿ. ಇನ್ ಕೆಲವ್ರು ಅದನ್ನ ಕ್ಯಾರಿ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಅಂತ. ಕರೆಕ್ಟ್. ಇನ್ನು ಮನೆಯಲ್ಲಿರುವಂತಹ ಜೋಡಿಗಳು ಸ್ಟಾರ್ಟಿಂಗ್ ಫ್ರಮ್ ಈಗ ಐಶ್ವರ್ಯ ಶಿಶಿರ್ ಅವರಾಗಿರ್ಬಹುದು, ಗೌತಮಿ ಮತ್ತೆ ಮಂಜು, ತ್ರಿವಿಕ್ರಮ್ ಮತ್ತೆ ನಮ್ಮ ಭವ್ಯ ಅವರು, ಮತ್ತೆ ಧನರಾಜ್ ಮತ್ತು ಹನುಮಂತು ಅವ್ರದ್ದು ಒಂದು ಜೋಡಿನೇ ಈಗ. ಸೊ ಈ ಜೋಡಿಗಳು ಅಂದ್ರೆ ಇದರಲ್ಲಿ ತುಂಬಾ ಅಟ್ಯಾಚ್ ಆಗದೇನೆ ಜಸ್ಟ್ ಕಂಪನಿ ತರ ಆಡ್ತಾ ಇರೋದು ನಮ್ಮ ಹನುಮಂತು ಮತ್ತು ಧನರಾಜ್ ಅವ್ರು ಮಾತ್ರ. ಈ 3 ಬೇರೆ ಏನು ಆಕ್ಚುಲಿ ಜೋಡಿಗಳಿದ್ವಲ್ಲ, ಅವರಿಗೆ ಜೋಡಿಯಾಗಿ ಇದ್ದಿದ್ದೆ ಅವರಿಗೆ ಸಮಸ್ಯೆ ಆಯ್ತಾ ಅಥವಾ ಏನಕ್ಕೆ? ಅಂದ್ರೆ ಒಂದೊಂದು ಜೋಡಿಯಲ್ಲಿ ಈಗ ಆಲ್ಮೋಸ್ಟ್ ಶಿಶಿರ್ ಅವರು ಹೊರಟೋಗಿದ್ದಾರೆ, ಇನ್ನೊಬ್ರು ಇದಾರೆ ಭವ್ಯ ಮತ್ತು ತ್ರಿವಿಕ್ರಮ್ ಆಡ್ತಾ ಇದಾರೆ, ಬಟ್ ಕಷ್ಟ ಆಗ್ತಿದೆ. ಆ ಫ್ರೆಂಡ್ಶಿಪ್ ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಫ್ರೆಂಡ್ಶಿಪ್ ಮತ್ತೆ ಟಾಸ್ಕ್ ನ ಅಥವಾ ಆಟವನ್ನ ಬೇರೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಗೌತಮಿ ಮತ್ತು ಮಂಜು ಕಂಪ್ಲೀಟ್ಲಿ ಲೈಕ್ ಅಂದ್ರೆ ಒಂದ್ ರೀತಿ ಅವರ ಸ್ನೇಹದಲ್ಲಿ ಇಮ್ಮರ್ಸ್ ಆಗ್ಬಿಟ್ಟಿದ್ದಾರೆ. ಯಾಕೆ ಈ ತರ ಆಯ್ತು ಅಂದ್ರೆ ಕ್ಲಾರಿಟಿ ಇರ್ಬೇಕಾಗಿತ್ತಲ್ವಾ? ಅಂದ್ರೆ ಗೆಲ್ಲೋದೊಬ್ರೆ, ಇದನ್ನ ಸಂಬಂಧನ ಹೊರಗಡೆನೂ ಇಟ್ಕೊಳ್ಬಹುದಾಗಿತ್ತು. ಆ ಕ್ಲಾರಿಟಿ ಯಾಕೆ ಬರ್ಲಿಲ್ಲ? ಬಿಕಾಸ್ ನೀವು ಆ ತರದೊಂದು ಸಂಬಂಧಕ್ಕೆ ಒಳಗಾಗಿ ಅದೆಲ್ಲೋ ಒಂದ್ ಕಡೆ ವೀಕ್ನೆಸ್ ಆಯ್ತು ಅನ್ನೋ ತರ ನೀವು ಆಟ ಆಡಿಲ್ಲ, ಅದಕ್ಕೋಸ್ಕರ ಕೇಳ್ತೀನಿ. ಅಂದ್ರೆ ನನಗೊಂದು ಏನಂದ್ರೆ ನಾನು ಮುಂಚಿನ್ಲೂ ಹಾಗೇನ ಯಾರ ಜೊತೆನೂ ಅಂಟುಕೊಳ್ಳದೆ ಇರುವಂತ ಇದು ನನ್ನ ಸರ್ಕಲ್ ತುಂಬಾ ಕ್ಲೋಸ್. ಮತ್ತೆ ನಾನು ಯಾರನ್ನೂ ನಂಬಲ್ಲ. ಮೇ ಬಿ ನಾ ಜರ್ನಲಿಸಂ ಫೀಲ್ಡ್ ಅಲ್ಲಿ ಬಂದಿರೋ ಕಾರಣಕ್ಕೋ ಏನೋ ಅದು DNA ಅಲ್ಲಿ ಬಂದ್ಬಿಡುತ್ತೆ. ಎಲ್ಲಾರು ಅನುಮಾನದಿಂದ ದೃಷ್ಟಿಯಿಂದ ನೋಡೋದು ಅದೆಲ್ಲ ಸಹಜವಾಗಿ ಬಂದ್ಬಿಡುತ್ತೆ. ಮತ್ ನಂಗೆ ಅಲ್ಲಿ ಯಾರ ಅವಶ್ಯಕತೆನೂ ಬಂದಿಲ್ಲ. ಜೀವನದಲ್ಲೂ ನಾನು ಹಾಗೆ ಬಂದೋಳು, ಯಾರ ಅವಶ್ಯಕತೆನೂ ಹಿಂದೆನೆ ನಡ್ಸ್ಕೊಂಡ್ ಬಂದ ಕಾರಣಕ್ಕೆ ನಂಗಲ್ಲಿ ಯಾರದ್ದು ಅವಶ್ಯಕತೆ ಇದೆ ಅಂತ ಅನ್ಸ್ಲಿಲ್ಲ. ಭಾವನಾತ್ಮಕವಾಗಿ ನಾನು ತುಂಬಾ ಕ್ಲೋಸ್ ಇದ್ದೆ, ತ್ರಿವಿಕ್ರಮಣ್ಣನ ಜೊತೆ ತುಂಬಾ ಅಟ್ಯಾಚ್ಡ್ ಆಗಿದ್ವಿ. ನಾನು ತ್ರಿವಿಕ್ರಮಣ್ಣನ ತುಂಬಾ ಕ್ಲೋಸ್ ಇದೆ. ಇನ್ಫ್ಯಾಕ್ಟ್ ಭವ್ಯ ಮತ್ತೆ ತ್ರಿವಿಕ್ರಮಣ್ಣಗಿಂತ ಜಾಸ್ತಿ ನಾನು ತ್ರಿವಿಕ್ರಮಣ್ಣ ಮಾತಾಡ್ತಿದ್ವಿ. ಬಟ್ ನಾವು ಮಾತಾಡ್ತಿದ್ದೆಲ್ಲ ಬರೀ ಹೊರಗಡೆದು ಪೊಲಿಟಿಕ್ಸ್, ಇನ್ನೇನೋ ಸ್ಪಿರಿಚುವಲ್ ಮಾತಾಡ್ತಿದ್ ಕಾರಣಕ್ಕೆ ಅದೇನು ಟೆಲಿಕಾಸ್ಟ್ ಆಗ್ತಿರ್ಲಿಲ್ಲ. ಬಟ್ ತುಂಬಾ ಜೊತೆಗೆ ನಿಲ್ತಿದ್ದೆ. ಎಲ್ರಿಗೂ ಅದೇ ಕಂಪ್ಲೇಂಟ್ ಇತ್ತು, ಚೈತ್ರ ತ್ರಿವಿಕ್ರಮಕ್ಕೆ ಸಪೋರ್ಟ್ ಆಗಿ ನಿಲ್ತಾಳೆ ಅನ್ನೋದು, ತ್ರಿವಿಕ್ರಮ್ ಮತ್ತೆ ಚೈತ್ರ ನೆರಳಲ್ಲಿ ಇದ್ದಾರೆ ಅನ್ನೋದು, ಈ ತರ ಚರ್ಚೆಗಳು ತುಂಬಾ ಬರೋದು. ಸೊ ನನಗಲ್ಲೆಲ್ಲೋ ಒಂದ್ ಸಲಕ್ಕೆ ಒಂದ್ ವೀಕೆಂಡ್
ವೀಕೆಂಡ್ ಅಲ್ಲಿ ಅದು ಬಂದಾಗ್ಲೇ ನಾನು ಎಚ್ಚೆತ್ಕೊಂಡೆ. ಯಾಕಂದ್ರೆ ನನಗೆ ಯಾರ ಹೆಸರಿನ ಜೊತೆ ನನ್ನ ಹೆಸರು ಸೇರೋದು ನಂಗೆ ಯಾವತ್ತೂ ಇಷ್ಟ ಇರೋದಿಲ್ಲ. ನಾನು ಯಾವಾಗ್ಲೂ ಇಂಡಿವಿಜುವಲ್ ಆಗಿ ಬಂದವಳು ಬದುಕಿನಲ್ಲಿ, ಅದನ್ನ ಕ್ಯಾರಿ ಮಾಡ್ಬೇಕು ಅಂತ ಇತ್ತು ನನಗೆ. ಮತ್ತೆ ನಾನು ಅಷ್ಟು ತುಂಬಾ ಯಾರ್ದೋ ಜೊತೆಗೆ ಭಾವನಾತ್ಮಕವಾಗಿ ಅಟ್ಯಾಚ್ ಮಾಡ್ಕೊಂಡು ನನಗೊಂದು ಬೇರೆನೆ ಪ್ರಪಂಚ ಇದೆ. ಸೊ ಅದನ್ನ ಬಿಟ್ಟು ನಾನು ಇನ್ನೇನೋ ಸಂಬಂಧಗಳನ್ನು ಕಟ್ಕೊಳ್ಳೋಕೆ ನಾನು ಖಂಡಿತ ಬಂದಿರ್ಲಿಲ್ಲ. ನಂಗೆ ಅದ್ರ ಅವಶ್ಯಕತೆ ಕೂಡ ಇರ್ಲಿಲ್ಲ. ಹಾಗಾಗಿ ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡಿದ್ದೆ. ಈಗ ಶಿಶಿರಣ್ಣನ ಜೊತೆ ತುಂಬಾ ಒಳ್ಳೆ ಸಂಬಂಧ ಇತ್ತು. ಬಟ್ ಆಟ ಅಂತ ಬಂದಾಗ ನಾನು ನೆಕ್ಸ್ಟ್ ಥಾಟ್ ಏನು ಮಾಡ್ಲಿಲ್ಲ, ಅಲ್ಲೇನೋ ಸಂಬಂಧವನ್ನು ಹುಡುಕ್ಲಿಲ್ಲ. ನನಗನ್ಸುತ್ತೆ ಶಿಶಿರಣ್ಣಗೂ ಈ ಆಪ್ಷನ್ ಬರ್ಬೋದು, ಟ್ರಂಪ್ ಕಾರ್ಡ್ ಆಟಗಾರ ಅನ್ನೋದು ಬರ್ಬೋದು, ಅವರು ಚೂಸ್ ಮಾಡ್ಬೋದು, ನಾನು ಚೂಸ್ ಮಾಡ್ತೀನಿ ಅನ್ನೋ ತರ ಬಂದಿದ್ದಷ್ಟೇ. ಮತ್ ನೆಕ್ಸ್ಟ್ ಥಾಟ್ ಇಲ್ಲ. ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು ನಂಗೆ ಗೊತ್ತೇ ಇಲ್ಲ ಅದು ಹಾಗಾಗುತ್ತೆ ಅಂತ. ನಾವೇನ್ ಅನ್ಕೊಂಡೆ 4 ಜನ ಹುಡುಗಿರು ಕೊಟ್ಟಿದ್ದಾರೆ ಆ ತರ ಬಂತು. ಯಾಕಂದ್ರೆ 4 ಜನ ಹುಡುಗಿರು ಕೊಟ್ಟಿದ್ದಾರೆ, ಇನ್ 4 ಜನ ಹುಡುಗರಿಗೂ ಕೊಡ್ತಾರೆ ಅನ್ನೋ ತರ ನನ್ಗೆ ಯೋಚನೆ ಇದ್ದಿದ್ದು. ಎಲ್ಲರಿಗೂ ಕೊಡ್ತಾರ ಅನ್ಸತಿ ಆಪ್ಷನ್, ಎಲ್ಲರೂ ಚೂಸ್ ಮಾಡ್ಕೊಂತ ನಾನು ಚೂಸ್ ಮಾಡ್ತೀನಿ ಅಷ್ಟೇ. ಅಂಡ್ ಅಲ್ಲಿ ಇದ್ದಿ ತ್ರಿವಿಕ್ರಮಣ್ಣ, ನಂಗೆ ಶಿಶಿರಣ್ಣಗಿಂತ ತುಂಬಾ ಕ್ಲೋಸ್ ಇದ್ದವ್ರು ಅವರು. ಮತ್ತೆ ಶಿಶಿರಣ್ಣನ ಆಟ ಏನೋ ಅಲ್ಲಿ ಮುರ್ಕೊಂಡು ಹೋಗ್ತೀನಿ ಅಂದ್ರೆ ಶಿಶಿರಣ್ಣನ ಆಟ ಅಲ್ಲಿ ಸ್ಟಾಪ್ ಆಗುತ್ತೆ ಅಂತ ಬಿಗ್ ಬಾಸ್ ಏನೋ ಹೇಳಿರ್ಲಿಲ್ಲ. ನಾನು ಆ ಪ್ರಶ್ನೆ ಕೇಳೂ ಇರ್ಲಿಲ್ಲ. ನೀವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ತಕ್ಷಣಕ್ಕೆ ಹೇಳಿದ ತಕ್ಷಣಕ್ಕೆ ಅಂಡರ್ಸ್ಟುಡ್ ಅಲ್ವಾ, ಅಂದ್ರೆ ಅವ್ರನ್ನ ಟ್ರಂಪ್ ಕಾರ್ಡ್ ಆಟಗಾರ ನೀವು ಜೋಡಿಯಾಗಿ ಮಾಡ್ಕೋತೀರಾ ಅಂದ್ರೆ ಅಂಡರ್ಸ್ಟುಡ್ ಇಲ್ಲ. ಮುರ್ದು ಅಂದ್ರೆ ಅವ್ರನ್ನ ಕ್ಯಾಪ್ಟನ್ಸಿಂದ ಹೊರಗಿಡ್ತಾರೆ, ಅವ್ರಿಗೆ ಆಟ ಇಲ್ಲ, ಯಾವ್ದು ಗೊತ್ತಿರ್ಲಿಲ್ಲ. ನಾವೇನ್ ಅನ್ಕೊಂಡಿ ಒಂದ್ ಆಟಕ್ಕೆ ಬರ್ತಾರೆ ಟ್ರಂಪ್ ಕಾರ್ಡ್ ಆಟಗಾರ, 100 ಪಾಯಿಂಟ್ಸ್ ಬರುತ್ತೆ, ಆಟ ಆಡ್ತೀವಿ, ಅದ್ರ ನಂತರ ಮತ್ತೆ ನಾನು ಶಿಶಿರನ್ನ ಟೀಮ್ ಆಗಿ ಆಡ್ಕೊಂಡು ಹೋಗ್ತೀವಿ ಅನ್ನೋ ತರ ಅನ್ಕೊಂಡಿದ್ದೆ ಹೊರತು ಒಂದ್ ಟಾಸ್ಕ್ಗೆಲ್ಲ ಇವ್ರು ಬರ್ತಾರೆ ಅನ್ಕೊಂಡಿದ್ದೆ ಹೊರತು ತುಂಬಾ ಅದ್ರ ಬಗ್ಗೆ ಪ್ರಶ್ನೆನೂ ಮಾಡಕ್ ಹೋಗ್ಲಿಲ್ಲ, ತುಂಬಾ ಯೋಚನೆ ಮಾಡ್ಲಿಲ್ಲ. ಅದೊಂಥರ ಹೆಂಗಂದ್ರೆ ಈ ಎಕ್ಸಾಮ್ ಅಲ್ಲಿ ಕ್ವಶನ್ ಸರಿಯಾಗಿ ಓದ್ಕೊಳ್ಳೋದು ಆನ್ಸರ್ ಬರ್ತೀವಲ್ಲ ನಾವು, ಆ ತರದ ಪರಿಸ್ಥಿತಿ ಆಗಿತ್ತಷ್ಟೇ. ನಂಗೆ ಈ ತರ ಯಾವ್ದೋ ಸಂಬಂಧಗಳಿಗೆ ಕಟ್ಟು ಬಿದ್ದು ನಾನು ಜೀವನದಲ್ಲೂ ಬದುಕಿಲ್ಲ. ಹಾಗಾಗಿ ನಂಗೆ ಅಲ್ಲಿ ವಿಶೇಷ ಅಂತ ಅನಿಸ್ಲಿಲ್ಲ. ಕೆಲವ್ರ ಆಟಕ್ಕೆ ಅದು ತಡೆ ಆಗಿದ್ದು ನಾನು ನೋಡಿ. ಈಗ ಮಂಜಣ್ಣ ತುಂಬಾ ವೀಕ್ ಆಗಿದ್ದಾರೆ, ಆ ವಿಷಯದಲ್ಲಿ ತುಂಬಾ ಬೇಜಾರಾಗುತ್ತೆ. ಇದು ಬೇಡವಾಗಿತ್ತು. ಈಗ ಮಂಜಣ್ಣನೇ ಮೊನ್ನೆ ನಾನು ರಾತ್ರಿ ಕೂತ್ಕೊಂಡು ನಾನು ಮಂಜಣ್ಣ ಮಾತಾಡ್ತಿದ್ವಿ. ಅವಾಗ ಅವ್ರು ಅಂದಿದ್ದು, ಇಲ್ಲ ಚೈತ್ರಕ್ಕ, ನನ್ನ ವ್ಯಕ್ತಿತ್ವ ಇದೇನೆ, ನಾನು ಹಿಂಗೆ ಇರೋದು, ನಾನು ತುಂಬಾ ಮೂಡಿಯಾಗೇ ಇರೋದು ಅಂತ ನಾನು ವಿಕಿಯನ್ನ ಕೇಳಿದ್ವಿ. ಆಗ ಅಲ್ಲ ಅಣ್ಣ, ಇಷ್ಟು ದಿನ ನೀವು ಫಸ್ಟ್ 3 ವಾರ ಇದ್ದಿದ್ದು ಆ ಉಗ್ರ ಮಂಜು ಎಲ್ಲಿ ಕೇಳಿದಾಗ, ಇಲ್ಲ ಅದ್ ನಾನಲ್ಲ, ಇದೇ ನಾನು ಅಂತಂದ್ರು. ಸೊ ನಮಗ ಅದೆಲ್ಲ, ನನಗೂ ವಿಕಿಯನ್ನ ತುಂಬಾ ಚೆನ್ನಾಗಿ ಬೈದ್ರು. ನಾನು ವಿಕಿಯನ್ನ ಇಬ್ರು ಒಂದ್ ವಿಷಯಕ್ಕೆ ಬೈದ್ವಿ. ನಿಮ್ಗೆ ಸರಿ ಅನ್ಸತ್ತಾ, ನಿಮ್ಗೆ ಸರಿ ಅನ್ಸತ್ತಾ, ನೀವಿದು ಏನು ಅಂತ ಮಾತಾಡ್ತಿದ್ದೀರಾ, ಈ ಜನ ಇದನ್ನ ಇಷ್ಟ ಪಡೋದಿಲ್ಲ ಅಂತಂದಾಗ, ಇಲ್ಲ ನಾನು ಇರೋದೇ ಹೀಗೆ ಅನ್ನೋ ತರನು ಮಾತಾಡಿದ. ಅದನ್ನ ವೀಕೆಂಡಲ್ಲೂ ಅದನ್ನೇ ಹೇಳಿದ್ವಿ. ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರ ವ್ಯಕ್ತಿತ್ವ ಇಷ್ಟು ಡೌನ್ ಆಗಿರೋದು, ನನ್ನ ವ್ಯಕ್ತಿತ್ವನೇ ಇದು ಅಂತ ಹೇಳ್ತಾ ಇದಾರೆ ಅವರು. ಸೊ ಹಾಗೆ ಹೇಳುವಾಗ ಇದನ್ನ ಫ್ರೆಂಡ್ಶಿಪ್ ಬಿಡ್ತೀರಂತ ಏನ್ ಕೇಳೋಣ. ಅದು ವಿಕಿಯಣ್ಣನು ಕೇಳಿದ್ರು, ನಿಮ್ಗೆ ಇನ್ಯಾರೋ ಬಂದ್ ಬುದ್ಧಿವಾದ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ನಿಮ್ಗೆ ವಯಸ್ಸಾಗಿದೆ, ಸೊ ನಿಮ್ಮ ವಯಸ್ಸಿಗೆ ತಕ್ಕಾಗಿರುವಂತ ಮೆಚುರಿಟಿ ನಿಮ್ಗಿದೆ, ಸೊ ಇನ್ಯಾರೋ ನಿಮ್ಗೆ ಬುದ್ಧಿವಾದ ಹೇಳ್ಬೇಕಾಗಿಲ್ಲ ಅಂತ ತುಂಬಾ ನಾನು ವಿಕಿಯಣ್ಣ 3 ಜನ ಕೂತ್ಕೊಂಡೇ ಮಾತಾಡಿದ್ದು ಮಂಜಣ್ಣ. ಬಟ್ ಅವ್ರ ಅದೇ ಮೊನ್ನೆ ವೀಕೆಂಡ್ ಅಲ್ಲಿ ಮನವರಿಕೆ ಆಗಿರ್ಬೋದು. ನಾನೀಗ ಹೊರಗಡೆ ಮನವರಿಕೆ ಮಾಡ್ದಂಗ್ ಅವ್ರು ಡೌನ್ ಆಗ್ತಾ ಇದ್ದಾರೆ, ನಾನು ಅಬ್ಸರ್ವ್ ಮಾಡಿರೋ ಹಂಗೆ. ಸೊ ಅದೆಲ್ಲ ಒಂದ್ಸಲ ಈ ವಾರ ಗೊತ್ತಾಗುತ್ತೆ. ಇನ್ನು ಈ ವಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಇದೆ ಅವ್ರಿಗೆ. ಸೊ ಹೊರಗಡೆ ಬರಬಹುದೇನು ಅಂತ ಅನ್ಸುತ್ತೆ. ಆದ್ರೆ ಸಂಬಂಧಗಳಲ್ಲಿ ಸ್ವಲ್ಪ ಕ್ಲಾರಿಟಿ ಇದ್ದಿದ್ದು ಸ್ವಲ್ಪ ತ್ರಿವಿಕ್ರಮಣ್ಣಂಗೆ. ಶಿಶಿರಣ್ಣ ಮತ್ತೆ ಐಶ್ವರ್ಯ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಯಾವುದೇ ಇದಿರ್ಲಿಲ್ಲ, ಒಳ್ಳೆ ಸ್ನೇಹ ಇತ್ತು ಅವ್ರ ನಡುವೆ. ಅದರಿಂದ ಆಚೆಗೆ ಜನ ಏನ್ ನಿರೀಕ್ಷೆ ಮಾಡಿದ್ರು ಶಿಶಿರಣ್ಣನಿಂದ ಅನ್ನೋದು ಗೊತ್ತಿಲ್ಲ. ಯಾರ್ಯಾರು ಜೋಡಿ ತರ ಕಾಣಿಸ್ಕೊಳ್ತಾ ಇದ್ರು ಅವರೇ ಲೈಕ್ ಇಡ್ಜಲ್ ಬಂದು ಕೂತ್ಕೊಳ್ಳೋರು. ಬಟ್ ಆ ವಿಚಾರದಲ್ಲಿ ತ್ರಿವಿಕ್ರಮಣ್ಣ ಅದನ್ನ ತುಂಬಾ ನೀಟಾಗಿ ಮ್ಯಾನೇಜ್ ಮಾಡಿದ್ರು. ಅವ್ರಿಗೊಂದು ಸ್ಪಷ್ಟತೆ ಇತ್ತು. ಲಾಸ್ಟ್ ವೀಕೆಂಡ್ ಅಲ್ಲಿ ಬರ್ಬೇಕಾದ್ರೆ ನನ್ನ ಹತ್ರ ಹೇಳಿದ್ರು, ನೀವೇನು ಆಡಿಯೋಗಳ ಬಗ್ಗೆ ಎಲ್ಲ ಚರ್ಚೆ ಆಗ್ತಿದೆ, ನನ್ನ ಹತ್ರ ಹೇಳಿದ್ರು ವಿಕಿಯಣ್ಣ, ಅಕ್ಕ ನಾನು ಈಗಷ್ಟೇ ಮಾತಾಡ್ ಬಂದೆ, ನಂದೇನಿದೆ ಫ್ರೆಂಡ್ಶಿಪ್ ಗಿಂತ ಇನ್ನೊಂದು ಭಾವನೆ ತ್ರಿವಿಕ್ರಮಣ್ಣ ಮನಸ್ಸಲ್ಲಿದೆ. ಅದನ್ನ ಅವ್ರು ಏನ್ ಹೇಳಿದ್ರೆ, ನಾನು ಈ ಆಟ ಮುಗಿಸಿ ಮನೆಗೆ ಹೋದ್ಮೇಲೆ ಅವಳು ಫೋನ್ ಮಾಡಕ್ ಹೇಳಿದೀನಿ ಅಕ್ಕ, ಅಲ್ಲಿ ತನಕ ನಾನು ಇದನ್ನ ಕ್ಯಾರಿ ಮಾಡಲ್ಲ ಅಂತ ನನ್ನ ಹತ್ರ ಕೂತ್ಕೊಂಡ್ ಮಾತಾಡಿ. ಅವತ್ತು ಇಡೀ ರಾತ್ರಿ ಮೋಸ್ಟ್ಲಿ ನಾನು ಎಲಿಮಿನೇಟ್ ಆಗ್ತೀನಿ ಅನ್ಸಿತ್ತೇನೋ ನನ್ಗೆ ಗೊತ್ತಿಲ್ಲ, ಇಡೀ ರಾತ್ರಿ ನಾವು ಕೂತ್ಕೊಂಡು ಮಾತಾಡ್ತಿದ್ವಿ. ಸೊ ಅಷ್ಟೊತ್ತಿಗೆ ವಿಕಿಯನ್ನ ಹೇಳಿದ್ರು, ಅಕ್ಕ ನಾನ್ ಕನ್ವೆ ಮಾಡೋದನ್ನ ಮಾಡಿದೀನಿ, ಸೊ ಅದೇ ನನಗೇನ್ ಮನ್ಸಿನಲ್ಲಿ ಭಾವನೆ ಇತ್ತು ಅದನ್ನ ನಾನು ಕನ್ವೆ ಮಾಡಿ. ನಾನಂದೆ ಅಣ್ಣ ಈ ಮೂಮೆಂಟ್ ಅಲ್ಲಿ ಬೇಕಿತ್ತು ಇದು ಅನ್ಸತ್ತಾ ಅಂತ. ಅವ್ರಂದ್ರು, ಎಲ್ಲೋ ಒಂದ್ ಕಡೆ ನನ್ನ ಆಟಕ್ಕೆ ಯಾರನ್ನ ಬಳಸ್ಕೊಂಡೆ ಅಂತ ಆಗ್ಬಾರ್ದು, ನಂದೇನ್ ಭಾವನೆ ಇದೆ ನಾನು ಅದನ್ನ ಹೇಳಿದ್ದೇನೆ, ಅದ್ರಿಂದ ಆಚೆಗೆ ನಿರ್ಧಾರಗಳನ್ನ ಅವ್ರವ್ರಿಗೆ ಬಿಡ್ತೀನಕ್ಕ, ಆದ್ರೆ ಇದು ಈ ಮನೆಯಲ್ಲಿ ಕಂಟಿನ್ಯೂ ಆಗಲ್ಲ. ಮನೆಯಿಂದ ಆಚೆ ಹೋದ್ಮೇಲೆ ಅವ್ರವ್ರ ವೈಯಕ್ತಿಕ ಬದುಕಿನ ಆಯ್ಕೆಗಳು ಏನಿರುತ್ತೆ ಅದನ್ನ ಅವ್ಳು ಮಾಡ್ಲಿ, ನಾನು ಅದ್ರ ಬಗ್ಗೆ ಏನು ಮಾತಾಡೋದು ಏನು ಕೊಟ್ಟಿಲ್ಲ. ಅದನ್ನ ನಾನು ಕೇಳಿದೆ ವಿಕಿಯಣ್ಣ ಹತ್ರ ಕೂಡ, ಏನ್ ಬಂತಂದ್ರೆ ಏನು ಬಂದಿಲ್ಲ ಅಕ್ಕ, ನಾನು ಕಾಯ್ತೀನಿ ಅನ್ನೋದು. ಮತ್ತೆ ವಿಕಿಯಣ್ಣ ಸ್ವಲ್ಪ ಹಾಗೆ ನಿರೀಕ್ಷೆಗಳಿಲ್ದೇನೆ ಬದುಕನ್ನು ತಗೊಂಡು ಹೋಗೋರು. ಹಾಗೆ ನಂಗೆ ಅದ್ರ ಬಗ್ಗೆ ಗೊತ್ತಿರೋ ಕಾರಣಕ್ಕೆ ನಾನು ಅದಕ್ಕೆ ಮತ್ತೇನು ಮಾತಾಡಕ್ ಹೋಗ್ಲಿಲ್ಲ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಎಸ್ ಆರ್ ನೋ
ಬೋರ್ಡ್ ಬೋರ್ಡ್ ಅಲ್ಲಿ ಇನ್ಫ್ಯಾಕ್ಟ್ ಅದೇ ಆಕ್ಚುಲಿ ಖಜಾನೆ ನಾ ಖಜಾನೆ ಹುಡುಕ ಮುತ್ತು ಅಂತ ಅದೇ ಅವ್ರಿಗೆ ಹೇಳಿದ್ದು, ಬಟ್ ಇಬ್ರು ಅದನ್ನ ಏನು ಮಾತಾಡ್ಲಿಲ್ಲ. ಮಾತಾಡ್ಲಿಲ್ಲ. ಅದ್ರಲ್ಲಿ ನಾನ್ ಸ್ವಲ್ಪ ಬಯಸ್ಪಡೆ ಸುದೀಪ್ ಸರ್ ಅಂತ. ನನಗದು ಸ್ಪಷ್ಟವಾಗಿ ಹೇಳೋಕ್ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅದು ವೈಯಕ್ತಿಕವಾಗಿ ಇನ್ಯಾರದು ಜೀವನ, ಹೊರಗನೆ ಪ್ರಪಂಚದಲ್ಲಿ ಅವ್ರಿಗೇನ್ ಜೀವನ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ. ಸೊ ಈಗ ನಾನೇನೋ ಒಂದ್ ಹೇಳಿ ಅದು ಅವ್ರ ವೈಯಕ್ತಿಕ ಜೀವನದ ಮೇಲೆ ಪ್ರಭಾವ ಬೀರಬಾರ್ದು ಅನ್ನೋ ಕಾರಣಕ್ಕೆ ನಾನು ತಲೆ ತೆಗೆಸ್ಕೊಂಡಿದ್ದೆ. ಅಪ್ಪಿ ನಾನು ವಿಕಿಯನ್ನ ಮಾತಾಡಿರೋದೇನ ಏನಾದ್ರು ಕೇಳಿಸ್ಕೊಂಡು ಸುದೀಪ್ ಸರ್ ಏನಾದ್ರು ಕೇಳ್ಬಿಡ್ತಾರೇನೋ ಅಂತ ಬಹಳ ಭಯದಲ್ಲಿದ್ದೆ. ಕೇಳಲಿಲ್ಲ ಸುದೀಪ್ ಸರ್ ಕೇಳಲಿಲ್ಲ. ಮತ್ತೆ ಏನಾದ್ರು ಹೇಳಕ್ ಇದೆಯಾ ಅಂತ ಭವ್ಯ ಅವ್ರಿಗೆ ಕೇಳಿದ್ರು. ಅವ್ರಿಬ್ರು ಅದೇನೋ ಆಕ್ಟ್ ಮಾಡಿದ್ರು, ಗೊಂದಲದ ಅಲ್ಲಿದ್ದ ಹಾಗೆ ಇದ್ರು. ಸೊ ಬಟ್ ನಾನ್ ಮತ್ತೆ ತಪ್ಪಿ ನನ್ನ ಹೆಸರು ತೆಗಿದೆ ಇದ್ರೆ ಸಾಕು ಈ ಮೂಮೆಂಟ್ ಅಲ್ಲಿ ಯಾಕೆ ಅನ್ನೋ ತರ ಇದ್ದೆ. ಸೊ ಅದ್ ತೆಗಿಲಿಲ್ಲ. ಹಾಗಾಗಿ ಅದು ಆ ಪ್ರಶ್ನೆ ಆಮೇಲೆ ಬರ್ತೀನಿ ಅಂದ್ರೆ ಮತ್ತೆ ತಗೊಳ್ಳಿಲ್ಲ, ಅದನ್ನ ಮರ್ತ್ ಬಿಟ್ರು. ಹಾಗಾಗಿ ಅದನ್ನ ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ. ಸೊ ಸ್ನೇಹಕ್ಕೂ ಮಿಗಿಲಾದ ಇನ್ನೊಂದೇನೋ ಸ್ಪೆಷಲ್ ಬಾಂಡ್ ಇದೆ ಒಟ್ನಲ್ಲಿ ಅವರಿಬ್ರು. ಅಂದ್ರೆ ಭಾವನೆ ಅನ್ನೋ ವಿಷಯದಲ್ಲಿ ತ್ರಿವಿಕ್ರಮಣ್ಣ ಒಂದ್ ಸ್ವಲ್ಪ ಜಾಸ್ತಿ ಮೌಲ್ಯ ಕೊಡ್ತಾರೆ ಭವ್ಯಗೆ. ಬಟ್ ಅದನ್ನ ಭವ್ಯ ಹೇಗೆ ತಗೊಳ್ತಾಳೆ ಅನ್ನೋದ್ರ ಬಗ್ಗೆ ನನ್ಗೊಂದು ಕುತೂಹಲ ಇದೆ. ಇನ್ನೊಂದು 15 ದಿನ ಬಿಟ್ಟ ಮೇಲೆ, ಬಹುಶಃ 15 ದಿನ ಬಿಟ್ಟು ಒಂದು ವಾರ ಬಿಟ್ಟ ಮೇಲೆ ಫೋನ್ ಮಾಡ್ಬೇಕು ಅಂತ ಹೇಳಿರೋ ವಿಚಾರದಲ್ಲಿ ಬಹುಶಃ ಆವಾಗ ಅದಕ್ಕೆ ಸಿಗ್ಬೋದು ಉತ್ತರ, ಕ್ಲಾರಿಟಿ ಸಿಗುತ್ತೆ. ಅಂಡ್ ಅಗೇನ್ ಇವತ್ತು ಆಕ್ಚುಲಿ ಪ್ರೋಮೋ ನೋಡುವಾಗ ಭವ್ಯ ಮತ್ತೆ ತ್ರಿವಿಕ್ರಮನ್ ನಡುವೆ ಮತ್ತೆ ಅಗೇನ್ ಏನೋ ಕ್ಲಾಶಸ್ ಆದಂಗಿದೆ. ಅದು ಕೆಲವೊಂದಷ್ಟು ಫ್ಯಾನ್ಸಿಗೆ ಓಕೆ ಇವ್ರು ಬೇಕಂತಾನೆ ಆಲ್ರೆಡಿ ಲೈಕ್ ಅಂದ್ರೆ ತುಂಬಾ ಫೀಡಿಂಗ್ ಕೊಟ್ಟಿದ್ದಾರೆ ಸುದೀಪ್ ಅವರು. ಹಾಗಾಗಿ ಈಗ ಓಕೆ ನಾವಿಬ್ರು ಫ್ರೆಂಡ್ಸ್ ಅಲ್ಲ, ನಮ್ಮ ಮಧ್ಯೆ ಒಂದ್ ರೀತಿ ವೈರತ್ವ ಇರುತ್ತೆ ಅಥವಾ ನಾವು ಇಂಡಿವಿಜುವಲ್ ಆಗಿ ಇರ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ರಿಜಿಸ್ಟರ್ ಮಾಡಿಸೋದಕ್ಕೋಸ್ಕರ ಇವ್ರು ಬೇಕು ಅಂತಾನೆ ಇವರು ಜಗಳಾಡ್ತಿದಾರೇನೋ ಅನ್ನೋ ತರನು ಅನ್ಸಿದೆ ಕೆಲವರಿಗೆ. ಅದು ನನ್ಗೆ ಅನ್ಸುತ್ತೆ ತ್ರಿವಿಕ್ರಮಣ್ಣನ ವಿಷಯದಲ್ಲಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ಮೊನ್ನೆ ಭವ್ಯ ಕಳಪೆ ಹೋದಾಗ್ಲೂ ಜೈಲ್ ಹತ್ರ ಹೋಗಿ ಮಾತಾಡಿಸ್ಲಿಲ್ಲ, ಲಾಸ್ಟ್ ಮಾತಾಡಿಸ್ತಾರೆ, ಅಲ್ಲಿ ತನಕ ಮಾತಾಡ್ಸಿದಿಲ್ಲ. ಯಾವಾಗ ಅವರಿಗೆ TTF ಮಿಸ್ ಆಗುತ್ತೆ ಆಗ್ಲಿಂದ ಅವ್ರು ತುಂಬಾ ಗಂಭೀರ ಆಗ್ತಾರೆ. 0.02 ಸೆಕೆಂಡ್ಸ್ ಅಲ್ಲಿ ಒಂದು TTF ಟಿಕೆಟ್ ಮಿಸ್ ಮಾಡ್ಕೊಳ್ಳೋದು ಸಣ್ಣ ವಿಷಯ ಅಲ್ವೇ ಅಲ್ಲ. ಸೊ ಆ ಗಂಭೀರ ಆಗಿ ಮತ್ತು ಫ್ಯಾಮಿಲಿ ರೌಂಡ್ ಆದ್ಮೇಲೆ ಅವರು ಬಹಳ ಸ್ಪಷ್ಟವಾಗಿ ಇಂಡಿವಿಜುವಲ್ ಗೇಮ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಅದನ್ನ ಸುದೀಪ್ ಸರ್ ಹೇಳಿದಾಗ ಅವ್ರು ಅದನ್ನ ಅಷ್ಟೇ ಗಂಭೀರವಾಗಿ ತಗೊಂಡಿದ್ರು ಕೂಡ. ಅಲ್ಲೆಲ್ಲ ಒಂದ್ ಕಡೆ ಅದಕ್ಕೆ ಅವಕಾಶಗಳು ಸಿಕ್ಕಿರ್ಲಿಲ್ಲ. ಸೊ ಈಗ ಅದನ್ನ ಬಹಳ ಸಮರ್ಥವಾಗಿ ಅದನ್ನ ನಿಭಾಯಿಸ್ಕೊಳ್ತಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಭಾವನಾತ್ಮಕವಾಗಿ ಅವರ ವ್ಯಕ್ತಿ ಬಹಳ ಗಟ್ಟಿಯಾಗಿರೋ ಕಾರಣಕ್ಕೆ ಅದೆಲ್ಲೋ ಒಂದ್ ಕಡೆ ಜಗಳ ಮಾಡ್ತಾರೆ ಅಂತ ಸೀರಿಯಸ್ ಆಗಿ ಮಾಡ್ತಾರೆ ಅವ್ರು. ಈಗ ನನಗೂ ತ್ರಿವಿಕ್ರಮಣ್ಣಗೂ ಜಗಳ ಆಗಿದೆ ನಮ್ಗೆ ಗೊತ್ತು, ಸೀರಿಯಸ್ ಆಗಿ ಮಾಡ್ತಾರೆ. ಅದ್ ಮಾಡಿದ್ಮೇಲೂ ನೆಕ್ಸ್ಟ್ ಸೆಕೆಂಡ್ ಸರಿಯಾಗಿ ಬಂದು ಮಾತಾಡುವಂತ ಇದು ಅವ್ರಿಗಿದೆ. ಬಹುಶಃ ಅದು ಸೀರಿಯಸ್ ಆಗಿರ್ಬೋದು, ಅಲ್ಲೆಲ್ಲೋ ನಾಟಕ ಅಂತ ನಂಗೆ ಅನಿಸ್ತಿಲ್ಲ. ಈಗ TTF ಸಂದರ್ಭದಲ್ಲಿ ಆಕ್ಚುಲಿ ಹನುಮಂತ ಅವ್ರನ್ನ ರಜತ್ ಅವರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಸ್ವಲ್ಪ ಎವಿಡೆಂಟ್ ಆಗಿ ಕಾಣಿಸ್ತು. ಅಂದ್ರೆ ಅವರು ಫೇವರಿಸಮ್ ಅಲ್ಲ ಅಂತ ಹೇಳ್ತಾರೆ, ಅದೆಲ್ಲ ಏನೇ ಹೇಳಿರಬಹುದು. ಬಟ್ ಸ್ಟಿಲ್ ಅವ್ರು ಗೌತಮಿ ಮತ್ತೆ ಮಂಜು ಅವ್ರನ್ನ ಯಾವುದೇ ಕಾರಣಕ್ಕೂ TTF ನ ಕ್ವಾಲಿಫೈ ಆಗೋದಕ್ಕೆ ಬಿಡಬಾರ್ದು ಅನ್ನೋ ರೀತಿ ಅವ್ರು ಆಟ ಆಡಿದ್ರು ಅಂತ ಅನ್ಸಿದೆ ಸುಮಾರು ಜನಕ್ಕೆ. ಪ್ಯಾಟರ್ನ್ ಕಾಣುತ್ತೆ ಅಂತ ಸುದೀಪ್ ಅವ್ರು ಕೂಡ ಹೇಳಿದ್ರು. ನೀವು ಕೂಡ ಅಲ್ಲಿ ಮಧ್ಯದಲ್ಲಿ ನೀವು ಹನುಮಂತವನ್ನ ನೀವು ಕೂಡ ಟಾರ್ಗೆಟ್ ಮಾಡ್ತಿದ್ರೇನೋ ಅನ್ನೋ ತರ ಅನ್ಸಿದೆ. ಏನ್ ಹನುಮಂತ ಅವ್ರ ಮೇಲೆ ಯಾಕಷ್ಟು? ಇಲ್ಲ, ನನಗೆ ಹನುಮಂತ ಅಣ್ಣನ ಬಗ್ಗೆ ಯಾವುದೇ ಇದಿಲ್ಲ. ನಾನ್ ಮೊದಲನೇ ದಿನದಿಂದಲೇ ಟಫ್ ಕಾಂಪಿಟೇಟರ್. ನಾನ್ ತಗೊಂಡ ಕಾರಣ ಒಂದು ಟಫ್ ಕಾಂಪಿಟೇಟರ್. ನೀವೆಲ್ಲ ಅಂದುಕೊಂಡಷ್ಟು ಸುಲಭದ ವ್ಯಕ್ತಿ ಅಲ್ವೇ ಅಲ್ಲ. ಹನುಮಂತನ ಮೊದಲನೇ ವಾರ ಬಂದಾಗ ಸೃಜನ್ ಸರ್ ಬಂದಿದ್ರು. ಆ ವಾರನೇ ನಾನು ಹೇಳಿದ್ದೆ, ಅತ್ಯಂತ ಬುದ್ಧಿವಂತ ಮತ್ತು ಮುಗ್ಧತೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಮುಗ್ಧತೆ ಸತ್ತಾಗ ಅವ್ನು ಬುದ್ಧಿವಂತ ಆಗ್ತಾನೆ, ಆದ್ರೆ ಬುದ್ಧಿವಂತಿಕೆ ಮತ್ತು ಮುಗ್ಧತೆ ಎರಡನ್ನೂ ತಗೊಂಡ್ ಇಟ್ಕೊಂಡಿರೋನು ಹನುಮಂತು ತುಂಬಾ ಟಫ್ ಕಾಂಪಿಟೇಟರ್ ಆಗ್ತಾರೆ ಅಂತ ನಾನು ದಾರ ಕಟ್ ಬುದ್ಧಿವಂತಿಕೆ ನೀವೇ ಹೇಳ್ತಿರೋದೀಗ ಅವ್ರ ಕನ್ನಿಂಗ್ ವೇ ಅಲ್ಲಿ ಬುದ್ಧಿವಂತರಲ್ಲ ಅಲ್ಲ, ವೇ ಅಲ್ಲ ಬುದ್ಧಿವಂತಿಕೆ ಅಲ್ಲ. ಆದ್ರೆ ಯಾರ ಜೊತೆ ಹೇಗೆ ಆಡ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತು. ಈಗ ಕಳಪೆ ಕೊಡುವಾಗ, ಕಷಾಯ ಕುಡಿಸೋವಾಗ ಸುದೀಪ್ ಸರ್ ಒಂದು ವೀಕೆಂಡ್ ಅಲ್ಲಿ ಹೇಳ್ತಾರೆ, ಹೇಳಪ್ಪ ನಿನ್ ಕಷಾಯ ಚೈತ್ರ ಬಿಟ್ಟು ಬೇರೆ ಯಾರು ಇದಾರೆ ಅಂತ ಧನರಾಜ್ ಹೆಸರು ತಗೋತಾನೆ. ಧನರಾಜ್ ಬಿಟ್ಟು ಬೇರೆ ಯಾರ್ದಾರು ಹೆಸರು ಹೇಳಿದ್ರೆ ಬೇರೆ ಯಾರ್ದ ಹೆಸರು ಗೊತ್ತಿಲ್ಲ ಅಂತೇನಿಲ್ಲ, ಗೊತ್ತಿದೆ ಆದ್ರೂ ಮಾತಾಡಲ್ಲ. ಈಗ ಸುದೀಪ್ ಸರ್ ಇದನ್ನೇ ಹೇಳ್ತಾರೆ. ಈಗ ತ್ರಿವಿಕ್ರಮಣ್ಣ ಊಟದ ಗ್ರಾಸರಿ ಟಾಸ್ಕ್ ನ ವಿಚಾರ ಬಂದಾಗ ಅಹಂಕಾರಿ ವರ್ತನೆ ಅನ್ನೋದೇನು ಕಾಣಿಸ್ದಾಗ ಅದನ್ನ ತಗೊಂಡೋಗಿ ಮಂಜಣ್ಣನ ಹತ್ರ ಹೇಳಿ ಮಂಜಣ್ಣನ ಮೂಲಕ ಅದನ್ನ ಪ್ರಶ್ನೆ ಮಾಡಿಸ್ತಾರೆ. ಸೊ ಈ ಬುದ್ಧಿವಂತಿಕೆ ಇದೆ ಅಲ್ಲ, ಇದನ್ನ ನಾನು ಹೇಳಿದ್ದು. ಇದು ಎಲ್ಲೂ ಗೊತ್ತಾಗೋದಿಲ್ಲ, ಅದು ಗೌಣವಾಗಿ ಕಾಣುತ್ತೆ. ಈಗ ನನ್ನಂತೊಳಾದ್ರೆ ಹೋಗಿ ಜಗಳ ಮಾಡ್ತೀವಿ ನಾವ್ ಎದ್ಕೊಂಡು, ನಾವೆಲ್ಲರಾದ್ರೂ ಕೆಟ್ಟವ್ರ ತರ ಕಾಣಿಸ್ತೀವಿ. ಬಟ್ ಇಲ್ಲೆಲ್ಲೂ ಹನುಮಂತನ ಹಾಗೆ ಆಡೋದೇ ಇಲ್ಲ. ಅವ್ರಿಗೆ ತಪ್ಪು ಅಂದ್ಕೊಂಡಿದ್ದನ್ನ ತಗೊಂಡೋಗಿ ಮಂಜಣ್ಣಂಗೆ ಹೇಳ್ತಾರೆ, ಫೈನ್ ಆಗಿದ್ರೆ ಗ್ರೋಸರಿ ಟಾಸ್ಕ್ ಆದಾಗ ನೀನ್ ಅಹಂಕಾರ ತರ ಮಾತಾಡ್ದಪ್ಪ ಅಂತ ಹೇಳಿ ಅಹಂಕಾರಿ ಅನ್ನೋ ಕಷಾಯನ ತ್ರಿವಿಕ್ರಮಣ್ಣ ಕೊಡ್ಬೋದಾಗಿತ್ತು, ನನಗ್ ಕಷಾಯ ಕೊಟ್ರು. ಸೊ ಇದೆಲ್ಲವೂ ಒಂದು ಆ ಪ್ಯಾಟರ್ನ್ ಇದ್ರಲ್ಲಿ ಬರುತ್ತೆ ಅಂತ, ಇದು ಬುದ್ಧಿವಂತಿಕೆ ಅಂತ ನಾನು ಹೇಳ್ತೇನೆ. ಸೊ ಈ ಬುದ್ಧಿವಂತಿಕೆ ಆಟದ ಕಾರಣಕ್ಕೆ ನಾನು ಹನುಮಂತಣ್ಣನ ಹೆಸರು ತಗೊಂಡಿದ್ ಬಿಟ್ಟು ಬೇರೆ ಯಾವ್ದು ಕಾರಣ ಟಫ್ ಕಾಂಪಿಟೇಟರ್ ಅನ್ನೋ ಕಾರಣ ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಅದು ಬಿಟ್ಟು ಬೇರೆ ಯಾವ್ದು ನಾನು ಅದನ್ನ ಸ್ಪಷ್ಟವಾಗಿ ಚರ್ಚೆ ಮಾಡೋಗ್ಲಿ, ಟಫ್ ಕಾಂಪಿಟೇಟರ್. ಹಾಗಾಗಿ ಯಾರೋ ಒಬ್ಬರನ್ನ ಹೊರಗಡೆ ಇಡ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಯಾರೋ ಒಬ್ಬರನ್ನ ಹೊರಗಡೆ ಇಡ್ಬೇಕು, ಅವ್ರಿಗೆ ಹಾಕ್ಬೇಕು. ಸೊ ನೀವು ಎಲ್ಲರೂ ಒಮ್ಮತ ಬಂದಾಗ ತ್ರಿವಿಕ್ರಮಣ್ಣನ ಹೆಸರು ತಗೊಂಡಾಗ ಎಲ್ಲರದ್ದು ಒಮ್ಮತ ಇದ್ದಾಗ ನಾನು ಒಬ್ಬಳದ್ದು ಅಬ್ಜೆಕ್ಷನ್ ಬರಬಾರ್ದು ಅಂತ ನಾನು ಅದಕ್ಕೂ ಒಪ್ಕೊಂಡಿದ್ದೇನೆ. ಅದ್ರಲ್ಲಿ ಯಾವುದೇ ಇದಿಲ್ಲ ಅಂತ. ಹಾಗೆ ನೋಡಕ್ ಹೋಗಿದ್ರೆ ನಾನು ಹನುಮಂತಣ್ಣನ ಟಾರ್ಗೆಟ್ ಮಾಡೋದಾಗಿದ್ರೆ ಭವ್ಯ ಮತ್ತು ಮುಕ್ಷಿತ ಮೊದಲು ಹೊರಗೆ ಬರ್ತಿರ್ಲಿಲ್ಲ. ಮೊದಲು ಅವರಿಬ್ಬರೇ ಹೊರಗೆ ಬಂದಿದ್ದ. ಆಮೇಲೆ ಹನುಮಂತಣ್ಣ ಮತ್ತು ತ್ರಿವಿಕ್ರಮಣ್ಣನ ಇಬ್ಬರ ಆಯ್ಕೆಯಲ್ಲಿ
ನನಗೆ ತ್ರಿವಿಕ್ರಮಣ್ಣ ಸ್ವಲ್ಪ ಜಾಸ್ತಿ ಆತ್ಮೀಯರಾಗಿದ್ದ ಕಾರಣಕ್ಕೆ ಅಲ್ಲಿ ಇದಾಯ್ತು. ಅದನ್ನ ನೀವು ಫೇವರಿಸಮ್ ಅಂತ ತಗೊಂಡ್ರು ನನಗೇನು ಬೇಸರ ಇಲ್ಲ. ನಾನು ಅವ್ರ ಜೊತೆಗೆ ಆ ಬಾಂಡಿಂಗ್ ಇದ್ದ ಕಾರಣಕ್ಕೆ ಅವ್ರು ಗೆಲ್ಬೇಕು ಅಂತ ಪ್ರಾಮಾಣಿಕವಾಗಿ ನಾನು ಬಯಸೋ ಕಾರಣಕ್ಕೆ ನಾನು ಅದನ್ನ ಹಾಗೆ ಆನೆ ಹೆಸರುಗಳನ್ನ ತಗೊಂಡಿದ್ದೆ. ಬಟ್ ಟಫ್ ಕಾಂಪಿಟೇಟರ್, ಯಾರಿಗಾದ್ರೂ ಅವ್ನಂತೂ ಟಫ್ ಕಾಂಪಿಟೇಟರ್, ಹಾಗಾಗಿ ತಗೊಂಡೆ. ಈಗ ಫಿಸಿಕಲ್ ಆಗುವಂತಹ ವಿಚಾರದಲ್ಲಿ ರಜತ್ ಅವ್ರು ನಿಮ್ಮನ್ನು ದುಡಿದ್ದು, ಧನರಾಜ್ ಅವ್ರನ್ನ ದುಡಿದ್ದು, ಪ್ಲಸ್ ಈಗ ಮೊನ್ನೆ ಲೈಕ್ ಭವ್ಯ ಅವ್ರು ಹೊಡೆದಿದ್ದು, ಆಕ್ಚುಲಿ ಹನುಮಂತ್ ಅವ್ರಿಗೆ ಹೊಡೆದಿದ್ದು, ಅದನ್ನೆಲ್ಲ ನೋಡುವಾಗ ಈಗ ರಂಜಿತ್ ಅವರು ಯಾರೋ ಹೆಣ್ಮಕ್ಳು ಪರವಾಗಿ ಆಕ್ಚುಲಿ ಅವರೊಂದು ಬ್ಯಾಕ್ ಮಾಡ್ಲಿಕ್ಕೆ ಹೋಗಿ ಜಸ್ಟ್ ದೂಡಿದ್ದು ಆಕ್ಚುಲಿ ಅವರಿಗೆ ಮುಳುವಾಯ್ತು. ಈಗ ಇಷ್ಟೊಂದೆಲ್ಲ ದೂಡೋದು ಹೊಡೆಯೋದೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿ ಪನಿಷ್ಮೆಂಟ್ ಅಂತ ಸಿಕ್ಕಿಲ್ಲ, ಜಸ್ಟ್ ಒಂದು ಜೈಲಿಗೆ ಕಳ್ಸಿದ್ರು ಅಷ್ಟೇ ಭವ್ಯ ಅವ್ರನ್ನ. ರಂಜಿತ್ ಅವ್ರಿಗೆ ಹೊರಗಡೆನೆ ಕಳಿಸ್ಬಿಟ್ರು. ಅದನ್ನ ನೋಡೋ ಹೇಗೆ ಅನ್ಸುತ್ತೆ ನಿಮ್ಗೆ ಅಂತ? ಅದೇ ಅಂದ್ರೆ ನನಗೆ ಆ ವಿಚಾರದ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾಕಂದ್ರೆ ನಾನು ರಂಜಿತ್ ಅಣ್ಣ ಹೇಗ್ ತಳ್ಳಿದ್ರು ಏನು ಅನ್ನೋದು ಇವತ್ತಿನ ತನಕ ನೋಡಿಲ್ಲ, ನಂಗೆ ಗೊತ್ತೂ ಇಲ್ಲ. ಎಪಿಸೋಡ್ ನಾನು ಇನ್ನು ಹೋಗಿ ನೋಡ್ಬೇಕು. ಅದ್ ಯಾವ್ದು ಗೊತ್ತಾಗದೆ ಇರೋ ಕಾರಣಕ್ಕೆ ಅಲ್ಲಿ ಏನ್ ನಡೆದಿದೆ ಅನ್ನೋದು ನಾನು ಇರ್ಲಿಲ್ಲ. ನನ್ನನ್ನು ಎಳ್ಕೊಂಡು ಹೋಗಿದ್ ಕಾರಣಕ್ಕೆ ನಾನು ನೋಡೂ ಇಲ್ಲ ಅದು ಎಷ್ಟರ ಮಟ್ಟಿಗೆ ಗಂಭೀರವಾಗಿತ್ತು ಅಂತ. ಈಗ ಜನ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅಲ್ಲೆಲ್ಲೋ ಒಂದ್ ಕಡೆ ಈ ಸುದೀಪ್ ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆಟದ ರಶ್ ನಲ್ಲಿ ಎಲ್ರು ಮಾಡಿದ್ರು. ಸೊ ಹಾಗೆ ಯೋಚನೆ ತಗೊಂಡ್ಬಂದ್ರೆ ಇಡೀ ಮನೆಯವ್ರನ್ನ ತಗೊಂಡು ಹೊರಗಡೆ ಹಾಕ್ಬೇಕಾಗತ್ತೆ ಅನ್ನೋ ಯೋಚನೆಗಳು ಇರ್ಬೋದು. ಆಟದ ರಶ್ ನಲ್ಲಿ ಮಾಡೋದಕ್ಕೂ ಬೇರೆ ಯಾವ್ದು ಜಗಳದಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅನ್ನುವ ಲೆಕ್ಕಾಚಾರ ಖಂಡಿತವಾಗ್ಲೂ ಅಲ್ಲಿ ನಿಂತಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಉಳಿದಾಗ ಅದನ್ನ ಯಾವ ಮಾನದಂಡದ ಮೇಲೆ ತಗೊಳ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಅಂತ. ಓಕೆ, ಇನ್ನು ಅದೇ ಆಕ್ಚುಲಿ ಇವಾಗ ನೀವು ಇನ್ಫ್ಯಾಕ್ಟ್ ಇವತ್ತು ಬಂದಿರೋದು 13th, ಇವತ್ತೇನೋ ಡೇಟ್ ಇತ್ತು ಸಮಥಿಂಗ್ ಆ ತರದೇನೋ ಆಕ್ಚುಲಿ ಬಂದಿತ್ತು, ಅಂದ್ರೆ ಕೋರ್ಟ್ ಇದು ಡೇಟ್ ಇತ್ತು. ಅದೇ ಕಾರಣಕ್ಕೋಸ್ಕರ ಅದಕ್ಕೆ ಹೊಂದಿಕೆ ಆಗುವ ಹಾಗೆ ಓಕೆ ಸರಿಯಾಗಿ ಮನೆಯಲ್ಲಿ ಎಲ್ಲರ ಜೊತೆಗೆ ಒಂದು ಮಾಡಿಸಿದ್ರು, ಆರಾಮಾಗಿ ಉತ್ತಮ ಕೊಡಿಸಿದ್ರು, ಕಂಟೆಂಟ್ ಏನೂ ಇಲ್ಲ, ಆಚೆ ಬಂದ್ರೆ ಏನೋ ತರ. ಪ್ಲಸ್ ಅಗೇನ್ ನೀವು ಲಾಸ್ಟ್ ಮಂತ್ ಹೊರಗಡೆ ಹೋಗಿ ಬಂದಾಗ ಸಾಕಷ್ಟು ಸಲ ಈ ತರ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಇರುತ್ತೆ. ಹಾಗಾಗಿ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಗಳಿಗೆ ಯಾವ್ದೋ ಒಂದು ರೀತಿಯಲ್ಲಿ ಅದು ಸ್ವಲ್ಪ ಅನ್ಯಾಯ ಆಗ್ಬೋದು. ಅಂದ್ರೆ ಏನೋ ಒಂದ್ ಸ್ವಲ್ಪ ಒಂದು ವೈಬ್ ಅಂತೂ ಗೊತ್ತಾಗುತ್ತೆ ಹೊರಗಡೆ ಹೋಗಿ ಬಂದಾಗ ನಿಮ್ಗೆ ಹೆಂಗ್ ಹೋಗ್ತಿದೆ, ಆಟದ ಬಗ್ಗೆ ಹೇಗೆ ಒಪಿನಿಯನ್ ಇದೆ ಅಂತ. ಅದಕ್ಕೋಸ್ಕರ ಕಳ್ಸಿಕೊಟ್ರು ಅಂತಿದ್ರೆ ಫಸ್ಟ್ ಟೈಮ್ ಹೋಗಿದ್ದು ಯಾಕೆ ಆಕ್ಚುಲಿ ನೀವು ಕೋರ್ಟ್ಗೆ? ಇಲ್ಲ, ಅದ್ರ ಬಗ್ಗೆ ನಾನು ಪ್ರಶ್ನೆ ಕೊಡ್ತೀನಿ. ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಎಲಿಮಿನೇಷನ್ಗೆ ಇನ್ನೊಂದು 15 ದಿನ ಇತ್ತು. 15 ದಿನದಲ್ಲಿ ಏನು ಕೋರ್ಟ್ ಡೇಟ್ ಕೊಟ್ಟಿಲ್ಲ. ನಂಗೆ ಇನ್ನು ಫೆಬ್ರವರಿ 21ಕ್ಕೆ ಕೋರ್ಟ್ ಡೇಟ್ ಕೊಟ್ಟಿದ್ದಾರೆ. ಅಂಡ್ ನಾನು ಇವತ್ತಿದ್ದು ಬೆಳಗ್ಗೆಯಿಂದಲೂ ಎಲ್ಲ ಇಂಟರ್ವ್ಯೂಸ್ ಫಾಲೋ ಮಾಡ್ತಿದ್ದೀನಿ. ಕೋರ್ಟ್ಗೆ ಅಟೆಂಡ್ ಕೂಡ ಆಗಿಲ್ಲ ನಾನು. ಸೊ ನಮ್ಮ ಲಾಯರ್ ನಮ್ಗೆ ಇಪಿ ಹಾಕೊಂಡಿದ್ದಾರೆ. ಹಾಗೆ ಕೋರ್ಟ್ನ ಕಾರಣಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ನಡುವಲ್ಲಿ ನಾನು ಕೋರ್ಟ್ಗೆ ಹೋಗಿದ್ದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದು ಕಾರಣಕ್ಕಲ್ಲ. ನಮ್ಮ ಕೇಸಿನ ಚಾರ್ಜ್ ಕೂಡ ಆಗಿಲ್ಲ. ಸೊ ಅಲ್ಲಿ ಆ ಕೇಸ್ ವಿಚಾರ 5 crores ಆ ವಿಚಾರ ಅಲ್ಲ, ಅದು ಆ ವಿಚಾರಕ್ಕೆಲ್ಲ ಅಂದ್ರೆ ಅದೇ ಕೇಸ್ ಹೋಗಿದ್ದು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಿದ ಹಾಗೆ ಕೋರ್ಟ್ ನ ಅಟೆಂಡ್ ಮಾಡಿದ್ದು. ಸೊ ಅಪೋಸಿಟ್ ಪಾರ್ಟಿ ಅವ್ರು ಏನ್ ಅಬ್ಜೆಕ್ಷನ್ ಹಾಕಿದ್ರು ಅಂದ್ರೆ, ಬಿಗ್ ಬಾಸ್ ನ ಸ್ಟುಡಿಯೋ ಬೆಂಗಳೂರು ನಗರದ ಒಳಗಿಲ್ಲ, ಬೆಂಗಳೂರು ಗ್ರಾಮಾಂತರದಲ್ಲಿದೆ. ಇವರಿಗೆ ಕಂಡೀಷನ್ ಇದೆ, ಬೇಲ್ ಕೊಡುವಾಗ ಬೆಂಗಳೂರು ಸಿಟಿ ಬಿಟ್ಟು ಹೋಗುವಾಗಿಲ್ಲ ಅಂತ ಕಂಡೀಷನ್ ಇದೆ. ಆದ್ರೆ ಇವರೀಗ ಬೆಂಗಳೂರು ಸಿಟಿ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅಂಡ್ ತುಂಬಾ ಲಾಂಗ್ ಟೈಮಿಗೆ ಇವರು ಶೋನಲ್ಲಿ ಇರ್ತಾ ಇರೋ ಕಾರಣಕ್ಕೆ ನಮ್ಗೆ ಇಲ್ಲಿ ವಿಚಾರಣೆ ಲೇಟ್ ಆಗ್ತಾ ಇದೆ ಅನ್ನುವ 2 ಕಾರಣಗಳನ್ನು ತಗೊಂಡಿದ್ರು. ಸೊ ಆ 2 ಕಾರಣಗಳನ್ನು ತಗೊಂಡ್ರೆ ನಮಗೆ ಬೇಲ್ ಕೊಡುವಾಗ್ಲೇ ಒಂದು ವಾರದಲ್ಲೇ ಕೋರ್ಟ್ ಇಡೀ ಕರ್ನಾಟಕ ಓಡಾಡಬಹುದು, ಏನು ತೊಂದರೆ ಇಲ್ಲ ಅಂತ ರಿಲ್ಯಾಕ್ಸೇಷನ್ ಕೊಟ್ಟಿತ್ತು. ನ್ಯಾಯಾಲಯನೇ ಕೊಟ್ಟಿದ್ದೆ ರಿಲ್ಯಾಕ್ಸೇಷನ್, ಸಿವಿಲ್ ಕೋರ್ಟೇ ಕೊಟ್ಟಿತ್ತು. ಸೊ ಹಾಗಿರ್ಬೇಕಾದ್ರೆ ನಾನು ನೋಡಿ ಕರ್ನಾಟಕ ಓಡಾಡ್ಬೋದು. ನಾನು ಊರ್ ಕುಂದಾಪುರ, ನಾನು ಅಲ್ಲಿಂದ ಓಡಾಡ್ತಿದ್ದೀನಿ ಕೋರ್ಟ್ಗೆ. ಸೊ 1 ವರ್ಷದಿಂದ ನಾನು ಕುಂದಾಪುರದಲ್ಲಿ ಇದ್ದೀನಿ ಅಂದ್ರೆ ಬೆಂಗಳೂರು ಸಿಟಿ ಬಿಟ್ಟಿದ್ದಾರೆ ಅನ್ನೋ ಆರೋಪ ಸುಮ್ಮನೆ ಪೊಳ್ಳ ಆರೋಪ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಕರ್ನಾಟಕದಲ್ಲೇ ಇದೆಯಲ್ಲ. ನಾವು ಆ ದಿನ ಆ ಕಾರಣಕ್ಕೆ ಬಂದಿದ್ದು, ಯಾಕಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿದ್ದಾರೆ ಇವರು. ಸೊ ಬೆಂಗಳೂರು ಸಿಟಿಯಿಂದ ಹೊರಗಡೆ ಇದ್ದಾರೆ, ಇವ್ರ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ತಡ ಆಗ್ತಿದೆ ವಿಚಾರಣೆ ಅಂತೆಲ್ಲ ಅಂದಾಗ, ಸೊ ಅದಕ್ಕೆ ಆ ಕಾರ್ಯಕ್ರಮದ ನೆಪವನ್ನು ಅವ್ರು ತಗೊಂಡಾಗ ಅದಕ್ಕೆ ಬರ್ಬೇಕಾಗೋದು ಕಾರಣ ಆಗುತ್ತೆ. ಸೊ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅಲ್ಲಿ ಕರ್ಕೊಂಡ್ ಬಂದ್ರು, ನಮ್ಮನ್ನ ಕಣ್ಪಟ್ಟಿ ಕಟ್ಕೊಂಡು ಅವ್ರದ್ದೇ ಕಾರಲ್ಲಿ, ನಮ್ಮ ಕಾರಲ್ಲೂ ಹತ್ತಕ್ ಬಿಟ್ಟಿಲ್ಲ, ಅವ್ರದ್ದೇ ಕಾರಲ್ಲಿ ಕರ್ಕೊಂಡ್ ಬಂದ್ರು. ಶ್ಯಾಡೋ ಇದ್ರು ಸುತ್ತಮುತ್ತ, ಬಿಗ್ ಬಾಸ್ ತಂಡ ಇತ್ತು. ಕಣ್ಣಿಗೆ ಗ್ಲಾಸ್ ಹಾಕ್ಸಿ ಕಣ್ಪಟ್ಟಿ ಕಟ್ಟಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಕೋರ್ಟ್ ಆವರಣದಲ್ಲಿ ಕಣ್ಪಟ್ಟಿ ತೆಗಿತಾರೆ, ಮಾಸ್ಕ್ ಹಾಕೊಳ್ತೀನಿ, ಗಾಗಲ್ಸ್ ಹಾಕೊಳ್ತೀನಿ, ಯಾರ ಹತ್ರನೂ ಮಾತಾಡೋದಿಲ್ಲ, ನೇರ ಕೋರ್ಟ್ ಹಾಲ್ ಒಳಗಡೆ ಹೋಗ್ತೀನಿ. ಅಲ್ಲಿ ಕಟ್ಕಟ್ಟಲ್ಲಿ ನಿಲ್ತಾರೆ. ನಮ್ಮ ಲಾಯರು ಆರ್ಡರ್ ಶೀಟ್ ನ ಕೊಡ್ತಾರೆ ಜಡ್ಜ್ಗೆ, ನಮಗೆ ಇಡೀ ಆಲ್ ಓವರ್ ಕರ್ನಾಟಕ ಓಡಾಡುವಂತ ಅವಕಾಶ ಇದೆ, ಇದನ್ನ ಕೋರ್ಟೇ ಕೊಟ್ಟಿದೆ. ಸೊ ಇದು ಬೆಂಗಳೂರು ಸಿಟಿಲಿ ಇಲ್ಲ, ಗ್ರಾಮಾಂತರದಲ್ಲಿ ಇದೆ ಅನ್ನೋ ಆರೋಪ ಅದು ಸುಮ್ಮನೆ ಮಾಡ್ತಿರೋ ಆರೋಪ ಅಂತ ಹೇಳ್ತಾರೆ. ಅದನ್ನ ಜಡ್ಜ್ ಗಮನಿಸ್ತಾರೆ. ಆಲ್ ಓವರ್ ಕರ್ನಾಟಕ ಇದ್ರೆ ಏನು ತೊಂದರೆ ಇಲ್ಲ, ಓಡಾಡಬಹುದು ಅಂತ ಹೇಳ್ತಾರೆ. ಅದ ನಂತರ ವಿಚಾರಣೆ ತಡ ಆಗ್ತಿದೆ ಅಂತ ಹೇಳಿದಾಗ ಎಷ್ಟು ದಿನ ಸಮಯ ಬೇಕು ಅಂತ ಕೇಳ್ತಾರೆ. ನಮಗೇನೋ ನಾನು ಎಷ್ಟು ವಾರ ಇರ್ತೀನಿ ಅನ್ನೋದು ಗೊತ್ತಿರ್ಲಿಲ್ವಲ್ಲ. ಸೊ ನಮ್ಮ ಲಾಯರ್ ಹತ್ರ 45 ದಿನ ಅಂತ ಕೇಳಿ ಅಂತಂದಾಗ ನೆಕ್ಸ್ಟ್ ಡೇಟ್ ಕೊಡ್ತೀನಿ, ಇಪಿ ಹಾಕೊಳ್ಳಿ, ಅದ್ರ ಮುಂದಿನ ಡೇಟಿಗೆ ಬರಬೇಕು ಅಂತ ಹೇಳ್ತಾರೆ. ಸೊ ಆಯ್ತು ಅಂತ ಇಪಿಗೂ ನಮ್ಮ ಲಾಯರ್ ಕೇಳ್ತಾರೆ, ಮುಂದಿನ ಉಳಿದಿರೋ ಎಲ್ಲರೂ ಬರ್ತಾರೆ, ಚೈತ್ರ ಒಬ್ರಿಗೆ ಅನುಮತಿ ಕೊಡಿ, ಪ್ರಕರಣದ ಉಳಿದಿರೋರೆಲ್ಲರೂ ಅಟೆಂಡ್ ಆಗ್ತಾರೆ, ಅವ್ರು ಒಬ್ರಿಗೆ ಇದು ಕೊಡಿ, ರಿಲ್ಯಾಕ್ಸೇಷನ್ ಕೊಡಿ ಅಂತ. ಮುಂದಿನ ಡೇಟಲ್ಲಿ ಇಪಿ ಹಾಕೊಳ್ಳಿ, ಸಂದರ್ಭ ನೋಡ್ಕೊಂಡು ನಾನು ಕೊಡ್ತೀನಿ ಅಂತ ಅವ್ರು ಕೂಡ ಹೇಳ್ತಾರೆ. ಸೊ ಅಷ್ಟೆಲ್ಲ ಆ ಪ್ರಕರಣ ಅದೆರಡು ಕಾರಣಗಳಾಗಿದ್ದ ಕಾರಣಕ್ಕೆ ನಾನು ಬಂದಿದ್ದೆ. ಅದ್ರ ನಂತರ ನೆಕ್ಸ್ಟ್ ಡೇಟ್ಗಳಿಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಕೋರ್ಟ್ ನಡೀತಾ ಇದೆ. ಆ ಪ್ರೊಸೀಜರ್ಗೂ ನಾನು ಇಲ್ಲಿಗೆ ಬಂದಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಅದು ಯಾಕೆ ಗುಲ್ಲೆಬ್ಬಿದೆ ಅನ್ನೋದೇ ಗೊತ್ತಿಲ್ಲ ನನಗೂ.
ಚೈತ್ರ ಅವ್ರು ಲಾಸ್ಟ್ ಹೊರಗಡೆ ಬರುವಾಗ ಆಕ್ಚುಲಿ ನೀವು ಜೈಲಿಗೆ ಅಂದ್ರೆ ಅಲ್ಲಿ ಹೋಗಿ ಬಿಗ್ ಬಾಸ್ ನ ಜೈಲಿಗೆ ಅಲ್ಲಿ ಅಂದ್ರೆ ನೀವು ಕೈ ಮುಗ್ದು ಬರ್ತೀರಾ, ಏನು ಯಾಕೆ ಆತರ ಮಾಡಿದ್ರಿ ಅಂತ? ಅಂದ್ರೆ ನನಗೆ ಜೈಲು ಅನ್ನೋದು ನಾನು ಕೃಷ್ಣ ಜನ್ಮಸ್ಥಾನ ಅಂತಲೇ ನಂಬ್ತೀನಿ. ಮನುಷ್ಯನ ಜನ್ಮ ಜನ್ಮಗಳ ಕರ್ಮ ಕಳ್ಕೊಳ್ಳೋದಕ್ಕೆ ಇರುವಂತ ಒಂದು ಒಳ್ಳೆಯ ಸ್ಥಳ ಅಂದ್ರೆ ಜೈಲು ಅಂತ ನಾನು ನಂಬ್ತೀನಿ. ಅದಕ್ಕೋಸ್ಕರನೇ ಕೃಷ್ಣ ಜೈಲಲ್ಲಿ ಹೊಟ್ಟದ ಅಂತ. ಯಾರು ತಪ್ಪು ಮಾಡದೇನೆ ಜೈಲಿಗೆ ಹೋಗ್ತಾರೆ, ಸೊ ಬದುಕಿನ ಯಾವುದೋ ಅನಿವಾರ್ಯದ ಕಾರಣಗಳಿಗೆ ಇನ್ಯಾವುದೋ ಷಡ್ಯಂತ್ರಗಳಿಗೆ ಬಲಿಯಾಗಿ ಯಾರಾದ್ರು ಜೈಲಿಗೆ ಹೋಗ್ತಾರೆ ಅಂತಂದ್ರೆ ಯಾವುದೋ ಜನ್ಮದಲ್ಲಿ ಅವ್ರು ಮಾಡಿದ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಭಗವಂತ ಇಲ್ಲೊಂದು ಅವಕಾಶ ಕೊಟ್ಟಿದ್ದಾನೆ. ಸೊ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಕಳಪೆಗೆ ಹೋಗಿದ್ದೀನಿ ಅಂತಂದ್ರೆ ಬಹುಶಃ ಯಾವುದೋ ಜನ್ಮದ ಕರ್ಮಗಳನ್ನ ಕಳ್ಕೊಳ್ಳೋಕೆ ಭಗವಂತ ಇಲ್ಲೊಂದು ಅವಕಾಶ ಕೊಟ್ಟ. ಕೃಷ್ಣ ರಾಮಾವತಾರದ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಕೃಷ್ಣ ಇಲ್ಲಿ ಜೈಲಲ್ಲಿ ಹುಡ್ತಾನೆ ಅನ್ನೋದಾದ್ರೆ, ದೇವಕಿ ವಸುದೇವರು ರಾಮಾವತಾರದ ತಪ್ಪುಗಳಿಗೆ ಇಲ್ಲಿ ಏನು ಕೃಷ್ಣ ಹೇಳ್ತಾನೆ ಈ ಜೈಲಲ್ಲಿ 14 ವರ್ಷ ಮಗನಿಂದ ದೂರ ಇಡ್ಬೇಕಾಗಿ ಬಂತು ದೇವಕಿಗೆ ಯಾಕೆ ಅಂತ ಕೇಳಿದ್ರೆ ಕೃಷ್ಣ ಅದನ್ನ ಹೇಳ್ತಾನೆ. ಸೊ ಆ ಕಾರಣಗಳನ್ನು ತಗೊಳ್ಳುವಾಗ ಒಬ್ಬ ಮನುಷ್ಯನಿಗೆ ತನ್ನ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಅದಕ್ಕಿಂತ ಒಳ್ಳೆ ಸ್ಥಳ ಏನು? ಮಥುರೆಯಲ್ಲಿ ನೀವು ಹೋದ್ರೆ ಕೃಷ್ಣನ ಇದು ಜೈಲಿನ ತರವೇ ಕಾಣುತ್ತೆ ನಿಮ್ಗೆ, ಅದೇ ಪರಿಕಲ್ಪನೆಯಲ್ಲಿ ಇರೋದ್ರಿಂದ ನಂಗೆ ಅದೆಲ್ಲೆಲ್ಲೋ ಕೃಷ್ಣನ ಮಂದಿರದ ತರನೇ ಕಾಣಿಸ್ತಿತ್ತು. ಅದು ಯಾವಾಗ್ಲೂ ಚೈತನ್ಯನೇ ಕೊಡ್ತಿತ್ತು. ನೀವು ಯಾವ ಜಾಗವನ್ನು ಹೇಗ್ ನೋಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್. ದೃಷ್ಟಿ ಬದಲಾಯಿಸಿ ದೃಶ್ಯ ಬದಲಾಗುತ್ತೆ ಅಂತ ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ. ನೋಡೋ ದೃಶ್ಯ ಬದಲಾದಾಗ ನೀವು ಆ ದೃಷ್ಟಿನ ಬದಲಾಯಿಸ್ಕೊಂಡಾಗ ನಿಮ್ಗೆ ಅದ್ರಲ್ಲಿ ಒಳ್ಳೇದೇ ಕಾಣುತ್ತೆ. ಸೊ ಅವಾಗ ತಪ್ಪಲ್ಲ. ಸಮಾಜದಲ್ಲಿ ಅದು ಒಂದು ಭಾಗನೇ ಆಗಿತ್ತು. ಈಗ ಎಷ್ಟೋ ಜನ ಪಾಪಕರ್ಮಗಳಿಗೆ ಅನುಗುಣವಾಗಿ ಆಸ್ಪತ್ರೆಗೆ ಹೋಗ್ತಾರೆ, ಅಡ್ಮಿಟ್ ಆಗ್ತಾರೆ, ಏನೇನೋ ಕಾಯಿಲೆಗಳು ಬರುತ್ತೆ ಚೆನ್ನಾಗಿರೋರು, ಅದು ಕರ್ಮಫಲ ಅಂತ ನಾವು ನಂಬ್ತೀವಿ. ಆದ್ರೆ ಜೈಲ್ಗೆ ಹೋಗೋದು ಕರ್ಮಫಲವೇ. ಅದನ್ನ ಕಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಭಗವಂತ ಕೊಟ್ಟ ಅಂದ್ಕೊಳ್ತೀವಿ. ಹಾಗಾಗಿ ಅದಕ್ಕೆ ಕೈ ಮುಗಿತೇನೆ ಅಷ್ಟೇ. ನಿಮ್ಮ ಅಂದ್ರೆ ಅದು ಸೋಕಾಲ್ಡ್ ಅಂದ್ರೆ ಐ ಡೋಂಟ್ ನೋ ವುಡ್ ಬಿ ಅನ್ಸುತ್ತೆ ಮೋಸ್ಟ್ಲಿ ಉಂಗುರ ಕಳೆದೋದಾಗ ಆಕ್ಚುಲಿ ಸಿಕ್ಕಾಬಟ್ಟೆ ಆತಂಕದಲ್ಲಿದ್ರಿ, ಅದನ್ನ ಹುಡುಕೋ ಪ್ರಯತ್ನ ಮಾಡಿದ್ರಿ, ಸಿಕ್ತು ಲಾಸ್ಟಿಗೆ. ಸೊ ಅದು ಯಾರು ಯಾವಾಗ ಅಂದ್ರೆ ನಿಮ್ಮ ಎಂಗೇಜ್ಮೆಂಟ್ ಆಗಿರ್ಬೋದು? ಗಿಫ್ಟೆಡ್ ಉಂಗುರ ಅಷ್ಟೇ. ನಂಗೆ ತುಂಬಾ ವಿಶೇಷವಾಗಿರೋ ವ್ಯಕ್ತಿಗಳು ಕೊಟ್ಟಿದ್ ಗಿಫ್ಟೆಡ್ ಉಂಗುರ ಕಾರಣಕ್ಕೆ ವ್ಯಕ್ತಿ ಕೊಟ್ಟಿದ್ ಒಂದ್ ಗಿಫ್ಟೆಡ್ ಉಂಗುರ, ಅದೊಂದು ಉಡುಗೊರೆ ಉಂಗುರ ಆಗಿದ್ ಕಾರಣಕ್ಕೆ ಅದ್ರ ಮೇಲೆ ಒಂದ್ ಸೆಂಟಿಮೆಂಟ್ ಇತ್ತು ಅಷ್ಟೇ, ಬಿಟ್ಟು ಬೇರೇನೂ ಇರ್ಲಿಲ್ಲ. ಅದು ಅಷ್ಟು ದೊಡ್ಡ ವಿಷಯ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ತುಂಬಾ ಒಳ್ಳೆ ವ್ಯಕ್ತಿಗಳು ನಮ್ ಬದುಕಿಗೆ ಕೆಲವರು ಬಹಳ ವಿಶೇಷ ಅಂತ ಅನ್ನಿಸ್ಕೊಳ್ತಾರೆ. ಸೊ ಹಾಗಾಗಿ ಕೆಲವು ಉಡುಗೊರೆಗಳು, ಈಗ ಸುದೀಪ್ ಸರ್ ನನಗೆ ಕಿವಿಯೋಲೆ ಕೊಟ್ಟರು, ತುಂಬಾ ವಿಶೇಷ ನನಗೆ. ಸೊ ಆ ತರ ಕೆಲವು ವಿಶೇಷ ಉಡುಗೊರೆಗಳನ್ನು ನಾನು ಅದನ್ನ ತುಂಬಾ ಗಮನಿಸ್ತೀನಿ. ನಾನು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತುಂಬಾ ಖುಷಿ ಪಡೋ ಹುಡುಗಿ, ಹಾಗಾಗಿ ನನಗೆ ಅದೆಲ್ಲ ಬಹಳ ಮುಖ್ಯ ಆಗುತ್ತೆ. ಸೊ ಆ ತರದೊಂದು ಮೌಲ್ಯಯುತವಾಗಿರೋ ಉಂಗುರ, ಮತ್ತೆ ಚಿನ್ನದ ಉಂಗುರ ಅಲ್ವಾ, ಹಾಗಾಗಿ ವ್ಯಾಲ್ಯೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಅದು ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಅದು ಕೆಸರಿನ ಮುದ್ದೆ ನಡುವೆ ಎಲ್ಲಾದ್ರೂ ಹೋಗ್ಬಿಟ್ರೆ, ಅದು ಯಾರೋ ಕಾಲ್ ತೊಳೆಯುವಾಗ ಚಪ್ಪಲಿನಲ್ಲಿ ಎಲ್ಲೋ ಸಿಕ್ಕಾಕೊಂಡು ಹೋಗ್ಬಿಟ್ರೆ ಹೋಗ್ಬಿಡುತ್ತೆ ಅನ್ನೋದೊಂದು ಭಯ ಇತ್ತು. ಸೊ ಪುಣ್ಯ ಸಿಕ್ತು, ಅದೊಂದು ಖುಷಿ. ಬಟ್ ಆ ವಿಶೇಷ ವ್ಯಕ್ತಿ ಜೊತೆಗೆ ನೀವು ಮದುವೆ ಆಗೋದಲ್ಲ ಅಲ್ಲ, ಅಂದ್ರೆ ಮದುವೆ ಅನ್ನೋದು ಅಪ್ಪ ಅಮ್ಮ ನಿರ್ಧಾರ. ಅಮ್ಮ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಅದ್ ನಿರ್ಧಾರ ಆಗುತ್ತೆ. ಸೊ ಅವ್ರು ಯಾವಾಗ ಹೇಳ್ತಾರೆ, ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಆ ನಿರ್ಧಾರಗಳು ಬೀಳುತ್ತೆ. ಅಮ್ಮ ನಾಳೆ ಬೆಳಗ್ಗೆ ಮದುವೆ ಆಗು ಅಂತ ತೋರಿಸಿ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ತಯಾರಾಗ್ತೀನಿ. ಈಗ ಸಂದರ್ಶನದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಸೊ ಈಗ ನಿಮ್ ಪ್ರಕಾರ ಟಾಪ್ 5 ಯಾರಿರ್ತಾರೆ ಅಂತ? ತ್ರಿವಿಕ್ರಮಣ್ಣ, ಹನುಮಂತಣ್ಣ, ರಜತಣ್ಣ, ಮತ್ತೆ ಮಂಜಣ್ಣ, ಭವ್ಯ ಇರ್ಬೋದು. ಹುಡುಗಿಯರೆಲ್ಲ ಒಬ್ರೆ? ಹಾ, ನನ್ ಪ್ರಕಾರ ಒಬ್ರು ಬರ್ಬಹುದು ಅನ್ಸುತ್ತೆ. ಇನ್ ಹೇಳಕ್ಕಾಗಲ್ಲ, ಭವ್ಯ ಪ್ಲೇಸಿಗೆ ಗೌತಮಿ ಬಂದ್ರು ಬರ್ಬೋದು, ಹೇಳೋದಕ್ಕಾಗಲ್ಲ. ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ ನಿಮ್ ಪ್ರಕಾರ? ತ್ರಿವಿಕ್ರಮಣ್ಣ ಗೆಲ್ಬೇಕು, ಅದ್ ಪ್ರಾಮಾಣಿಕ ಪ್ರಾರ್ಥನೆ ನಂದು. ಉಳಿದಿರೋ ಹಾಗೆ ಹೇಳೋದಕ್ಕಾಗದಲ್ಲ, ಹನುಮಂತಣ್ಣ ಗೆದ್ರು ಗೆಲ್ಬಹುದು ಅಂತ ಅನ್ಸುತ್ತೆ. ಹನುಮಂತಣ್ಣ, ಓಕೆ. ಇನ್ನೊಂದು ಆಕ್ಚುಲಿ ಅದೇ ನೀವು ಸಾಕಷ್ಟು ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಜೈಲಿನ ಬಗ್ಗೆ ಎಲ್ಲ. ಬಟ್ ಹೇಗೇನ್ ಈಗ ನಿಮ್ಮ ಒಂದು ವಿಚಾರಣೆ ಆಗ್ತಿರೋದಾಗಿರಬಹುದು, ಅಫ್ಕೋರ್ಸ್ ನಿಮಗೆ ಅದನ್ನ ಬೇರೆ ರೀತಿಯಲ್ಲಿ ಆಪ್ಟಿಮಿಸ್ಟಿಕ್ ಆಗಿ ನೋಡೋದಕ್ಕೆ ಗೊತ್ತಿದೆ. ಅದು ನಿಮ್ಮ ಒಂದ್ ರೀತಿ ಅಂತ ಹೇಳೋದು, ನೀವು ಎಷ್ಟೋ ಮಟ್ಟಿಗೆ ಸ್ಟ್ರಾಂಗ್ ಇದ್ದೀರಾ ಅನ್ನೋದನ್ನ ತೋರಿಸುತ್ತೆ. ಬಟ್ ಸ್ಟಿಲ್ ಆ ಒಂದು ಸಿಚುವೇಶನ್ ಬರಬಾರ್ದು ಅಂತ ನಾನು ಆಶಿಸ್ತೀನಿ. ಆ ಕೇಸ್ ಯಾವಾಗ ಕ್ಲಿಯರ್ ಆಗಬಹುದು ಏನು ಅಂತೆಲ್ಲ? ಇಲ್ಲ ನೋಡಿ, ಇನ್ನ ಚಾರ್ಜೇ ಆಗಿಲ್ಲ ಕೇಸ್. ಸೊ ವಿಚಾರಣೆ ಪ್ರಾರಂಭ ಆಗಬೇಕು. ಸೊ ಸುಮಾರಷ್ಟು ಪ್ರಕ್ರಿಯೆ ಇದೆ. ನೀವು ಈ ಕೇಸ್ಗಳು ಗೊತ್ತಿದೆ, ನಮ್ಮ ದೇಶದಲ್ಲಿ ತುಂಬಾ ಕೇಸ್ಗಳು ಪೆಂಡಿಂಗ್ ಇರೋ ಕಾರಣಕ್ಕೆ ಆ ಕಾನೂನು ಪ್ರಕ್ರಿಯೆಗಳು, ಕೆಲವು ಕೇಸ್ಗಳು 5-10 ವರ್ಷಗಳೆಲ್ಲ ಎಳೆದಿರೋದಿದೆ. ನಾನು 2018ರಲ್ಲಿ ಗಂಗಾವತಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಆಗಿದ್ದ ಕೇಸು ಅಲ್ಲ, 5 ಕೇಸಲ್ಲಿ ಇನ್ನ 2 ಕೇಸ್ ಹಾಗೆ ಪೆಂಡಿಂಗ್ ಇದೆ. ಈಗಲೂ ಕೋರ್ಟ್ ಓಡಾಡ್ತಿದ್ದೀನಿ ನಾನು ಕೊಪ್ಪಳಕ್ಕೆ. ಸೊ ಅದಾಗಿ ಈಗ 6 ವರ್ಷ ಆಗೋಯ್ತು. ಆ ಕೇಸ್ಗಳೇ 6 ವರ್ಷ ಎಲ್ಲ ಎಳಿತಾ ಇರ್ಬೇಕಾದ್ರೆ ಈ ಕೇಸ್ಗಳು ಯಾವಾಗ ಎಂಡ್ ಆಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಇನ್ಯಾವುದೇ 2018 ಇನ್ನೊಂದು ಸಂಘರ್ಷದಲ್ಲೇ ಲೈಫ್ ಇರ್ಬೇಕು ಅಂತ ಅನ್ಕೋತಿದ್ದೀರಾ
ಅಂತಿದ್ದೀರಾ ಅಥವಾ ಬೇಡ ಇದೆಲ್ಲ ಸಾಕು ಅನ್ನೋ ತರ? ಯಾವ್ದು ನನ್ನ ನಿರ್ಧಾರ ಅಲ್ಲ. ನಾನು ಸಾಮಾಜಿಕ ಜೀವನಕ್ಕೆ ಬಂದಿದ್ದು ನನ್ನ ನಿರ್ಧಾರದ ಮೇಲಲ್ಲ, ಅನಿರೀಕ್ಷಿತವಾಗಿ ನಾನು ಸಾಮಾಜಿಕ ಜೀವನಕ್ಕೆ ಬಂದಿದ್ದು. ನಾನು ಯಾವತ್ತೂ ಪತ್ರಿಕೋದ್ಯಮ ಬಿಟ್ಟು ಬರ್ತೀನಿ ಅನ್ನೋ ಕಲ್ಪನೆನೂ ಇರ್ಲಿಲ್ಲ. ಅದ್ ನನ್ನ ದೊಡ್ಡ ಕನಸಾಗಿತ್ತು. ಯಾವ್ದೋ ಒಂದು ಅನಿರೀಕ್ಷಿತ ಘಟನೆಯಿಂದ ನಾನು ನೊಂದು ಪತ್ರಿಕೋದ್ಯಮ ಬಿಟ್ಟು ಸಾಮಾಜಿಕ ಜೀವನಕ್ಕೆ ಬರ್ತೇನೆ, ಅಲ್ಲೇನೋ ಒಂದು ಬದುಕು ಕಾಣುತ್ತೆ, ಅಲ್ಲೊಂದಷ್ಟು ಬದ್ಧತೆಗಳನ್ನ ಮತ್ತು ಜವಾಬ್ದಾರಿಗಳು ನನ್ನ ಮೇಲೆ ಬೀಳುತ್ತೆ ಅಂದಾಗ ಆ ಬದುಕು ನನ್ನನ್ನು ಆಯ್ಕೆ ಮಾಡ್ಕೊಂಡಿದೆ. ನಾನು ಯಾವಾಗ್ಲೂ ಅದನ್ನ ಅನ್ಕೊಳ್ತೇನೆ. ಈ ಸಿದ್ಧಾಂತ ಮತ್ತೆ ಈ ನೆಲ ಮತ್ತು ಸಂಸ್ಕೃತಿಗೋಸ್ಕರ ನಿಲ್ಲೋದು, ಹೋರಾಡೋದನ್ನ ಈ ನೆಲವೇ ನನ್ನನ್ನು ಆಯ್ಕೆ ಮಾಡ್ಕೊಳ್ತು. ಆ ತಾಯಿ ಭಾರತಿ ಸೇವೆಗೆ ಆ ತಾಯಿ ಭಾರತಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂತ ಅನ್ನೋದಾದ್ರೆ, ಎಷ್ಟೋ ಕೋಟ್ಯಾಂತರ ಜನರಲ್ಲಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅದು ನನ್ನ ಸುಕೃತ ಅಂತ ನಾನು ಭಾವಿಸ್ತೇನೆ. ಸೊ ಅದಕ್ಕೆ ಜನ ಎಲ್ಲಿ ತನಕ ಆ ಬದ್ಧತೆಗೋಸ್ಕರ ಗೌರವ ಕೊಡ್ತಿರ್ತಾರೋ ಅಲ್ಲಿ ತನಕ ಅದಕ್ಕೆ ನಾನು ಬೆಲೆ ಕೊಟ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕಾಗತ್ತೆ. ಆ ಕೆಲಸವನ್ನು ಮಾಡ್ತೀನಿ. ಉಳಿದಕ್ಕೆ ಭಗವಂತ ಹೇಗಿಟ್ಟಿದ್ದಾನೆ ಹಾಗೆ ಹೋಗುತ್ತೆ ಅಂತ. ಈಗ ಸೋಷಿಯಲ್ ಆಕ್ಟಿವಿಸ್ಟ್ ಅಥವಾ ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳಿದ್ರೆ ಏನ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ? ಬಿಕಾಸ್ ನೀವು ಕೊಡೋದೇ ಜಾಸ್ತಿ ಇರುತ್ತೆ ಸಮಾಜಕ್ಕೆ. ಸೋರ್ಸ್ ಆಫ್ ಇನ್ಕಮ್ ಏನಿರುತ್ತೆ? ಸೋರ್ಸ್ ಆಫ್ ಇನ್ಕಮ್ ಅನ್ನೋ ವಿಚಾರದಲ್ಲಿ ನಾನು ಬರವಣಿಗೆ ಮತ್ತು ಎರಡು ನನಗೆ ಆ ಶಕ್ತಿಯೇ. ನನ್ನ ದುಡಿಮೆ ಮತ್ತು ಸಾಮಾಜಿಕ ಜೀವನ ಎರಡನ್ನೂ ಪ್ರತ್ಯೇಕವಾಗಿ ಇಡುವವಳು. ನಂದೇ ಆದ ಒಂದಷ್ಟು ವ್ಯವಹಾರಗಳಿದೆ, ಅದನ್ನ ನಾನು ನಿಭಾಯಿಸ್ಕೊಳ್ತೀನಿ. ಅದ್ರ ಜೊತೆಗೆ ನನ್ನ ಬದುಕನ್ನು ಹೇಗೆ ಅಂದ್ರೆ 40-60 ಅಂತ ಇಡ್ತೀನಿ. 40 ವೈಯಕ್ತಿಕ ಸಂಪಾದನೆ ಮತ್ತು ಸೋರ್ಸ್ ಆಫ್ ಇನ್ಕಮ್ಗಳಿಗೆ ಇಡ್ತೀನಿ, 60% ಸಮಯವನ್ನ ಸಾಮಾಜಿಕ ಜೀವನ ಕೊಡ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ಆ ಸಮಯದಲ್ಲಿ ವೇರಿಯೇಷನ್ಗಳಾಗ್ಬೋದು. 40 ಸಮಾಜಕ್ಕೆ, 60 ವೈಯಕ್ತಿಕ ಬದುಕಿಗೆ ಅಂತ ಕೊಡುವ ಸಾಧ್ಯತೆಗಳು ಇದೆ. ಆದ್ರೆ ಯಾವತ್ತೂ ಈ ಸಾಮಾಜಿಕ ಚಟುವಟಿಕೆ ಬಿಡೋದಿಲ್ಲ. ನಂದೇ ಆದಷ್ಟು ನ್ಯೂಸ್ ವೆಬ್ಸೈಟ್ಸ್ಗಳಿದೆ, ನ್ಯೂಸ್ ಪೋರ್ಟಲ್ ಇದೆ, ನಂದೇ ಬ್ರ್ಯಾಂಡಿಂಗ್ ಕಂಪನಿ ಇದೆ. ಸೊ ಅದನ್ನೆಲ್ಲ ಬ್ರ್ಯಾಂಡಿಂಗ್ ಕಂಪನಿಗಳಿದೆ. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಯಾವ ರೀತಿ ಕಂಪನಿಗಳು ಅಂತ? ಅಂದ್ರೆ ನಂದೊಂದಷ್ಟು ನ್ಯೂಸ್ ವೆಬ್ ಪೋರ್ಟಲ್ಸ್ ಗಳಿದೆ. ಒನ್ಸ್ ಅ ಜರ್ನಲಿಸ್ಟ್ ಇಸ್ ಆಲ್ವೇಸ್ ಅ ಜರ್ನಲಿಸ್ಟ್. ಅವ್ನು ಯಾವತ್ತೂ ಸಾಯಲ್ಲ, ನನ್ನ ಒಳಗಡೆ ಇರೋ ಜರ್ನಲಿಸ್ಟ್. ಅದ್ರ ಜೊತೆಗೆ ನಂದು ಬ್ರ್ಯಾಂಡಿಂಗ್ ಕಂಪನಿಗಳು, ಈ ಬಿಸ್ನೆಸ್ ಗಳ ಬ್ರ್ಯಾಂಡಿಂಗ್ ಮಾಡುವಂತದ್ದಿದೆ. ಸೊ ಬಟ್ಟೆ ಬ್ರ್ಯಾಂಡಿಂಗ್ ಗಳಿದೆ. ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೇನೆ. ಓಕೆ, ಈಗ ಮನೆ ಕುಂದಾಪುರದಲ್ಲಿ ಒಂದು ಮನೆ ಇದೆ. ಆಕ್ಚುಲಿ ಅದರದ್ದು ಹೋಮ್ ಟೂರ್ ಎಲ್ಲ ಮಾಡಿ ಹಾಕಿದ್ದಾರೆ. ಆಕ್ಚುಲಿ ಒಬ್ರು ನಮ್ಮ ಸ್ನೇಹಿತರಾದಂತ ಯೂಟ್ಯೂಬರ್ ಒಬ್ರು. ಸೊ ಅದನ್ನ ಹೊರತುಪಡಿಸಿ ಇದಕ್ಕೆ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ಹೇಗಿದೆ? ಚೈತ್ರ ಅವರು ಚೆನ್ನಾಗಿದ್ದೀರಾ? ಕುಟುಂಬ ಅದೇ ಭಗವಂತ ಕೊಟ್ಟಾಗೆ ನೀವು ಎಷ್ಟು ಮಿತಿಯಲ್ಲಿ ಬದುಕಬಹುದು ಅಷ್ಟಕ್ಕೆ ತಕ್ಕ ಹಾಗೆ ಭಗವಂತ ಕೊಟ್ಟಿದ್ದಾನೆ. ಯಾವತ್ತು ಇನ್ನೊಬ್ಬರ ಎದುರುಗಡೆ ಕೈ ಚಾಚಿ ಬದುಕುವ ಪರಿಸ್ಥಿತಿಯನ್ನು ಭಗವಂತ ಕೊಟ್ಟಿಲ್ಲ. ಮತ್ತೆ ಒಂದು ಅಂದ್ರೆ ನನಗೆ ನಾನು ಕಲ್ತಿರೋ ವಿದ್ಯೆ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಅದೊಂದು ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಿದ್ರು, ನೀವೇನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೊಂದು ವಿದ್ಯೆ ಅಂತೂ ನಾನು ಕಲಿಸ್ಬಿಡ್ಬೇಕು. ಯಾವತ್ತೂ ಇನ್ನೊಬ್ರ ಕೈ ಕೆಳಗೆ ನೀವು ಕೈ ಚಾಚಿ ಬದುಕುವಾಗಿರ್ಬಾರ್ದು, 3 ಜನ ಹೆಣ್ಮಕ್ಳು ಅಂತ. ಸೊ ಅದು ನಮ್ಮ ಅಮ್ಮ ಯಾವಾಗ್ಲೂ ಮದುವೆ ಆದ್ಮೇಲೆ ಗಂಡನ ಹತ್ರನೂ ಕೈ ಚಾಚೋ ತರ ಬದುಕಬಾರ್ದು ನೀವು, ಅದಕ್ಕೋಸ್ಕರ ತಯಾರಾಗಿ ಅಂತ. ಸೊ ನಂಗೆಲ್ಲ ನನ್ಗೆ ನನ್ನ ಶಿಕ್ಷಣ, ನಾನು ತಗೊಂಡಿರುವ ಡಿಗ್ರಿಗಳು, ನನ್ನ ಶಿಕ್ಷಣ ಮತ್ತು ನಾನು ರೂಢಿಸ್ಕೊಂಡಿರೋ ಒಂದಷ್ಟು ಸ್ಕಿಲ್ ಏನಿದೆ ಅದ್ ನಂಗೆ ಯಾವಾಗ್ಲೂ ಅನ್ನ ಹಾಕಿದೆ. ಸೊ ಆ ವಿಚಾರದಲ್ಲಿ ನಾನು ತುಂಬಾ ಸಂತೃಪ್ತಳು. ಹಾಗಾಗಿ ಆ ಭಯ ಇಲ್ಲ. ಭಗವಂತ ಅನ್ನ ಹಾಕಿದೆ, ನಾನು ಅದನ್ನೇ ಯಾವಾಗ್ಲೂ ಹೇಳ್ತೇನೆ. ಮನುಷ್ಯರ ಹತ್ರ ಕೈ ಚಾಚಲ್ಲ, ದೇವರ ಹತ್ರ ಕೈ ಚಾಚ್ತೇನೆ. ಅವನೆಷ್ಟು ಕೊಟ್ಟಿದ್ದಾನೆ ಆ ಬದುಕನ್ನ ಸಂತೃಪ್ತಿಯಿಂದ ಎಷ್ಟು ಬೇಕೋ ಅಷ್ಟು ತೃಪ್ತಿಲಿ ಬದುಕೋ ಅಷ್ಟು ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಖುಷಿ ಇದೆ. ಬಿಗ್ ಬಾಸ್ 100 ದಿನ ಇದ್ರಿ, ಆಕ್ಚುಲಿ ಸಂತೃಪ್ತಿ ಆಗುವಷ್ಟು ಲೈಕ್ ಪೇಮೆಂಟ್ ಸಿಕ್ಕಿದೆ, ಅದು ಹೇಗೆ ಅಂತ? ಅದೇ ನೀವು ಹೇಳಕ್ ಈಗ ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ. ಜಾಸ್ತಿ ಆಕ್ಚುಲಿ ಇಷ್ಟು ಲಕ್ಷ ಒಂದು ವಾರಕ್ಕೆ ಇಷ್ಟಂತೆ, ಇಷ್ಟೆಲ್ಲ ಇಷ್ಟು ಕೊಡ್ತೀವಿ ಅಂತ ಅಂದಿದ್ದಕ್ಕೆ ಚೈತ್ರ ಅವರು ಬರೋ ಕೊಟ್ಟಿದಂತೆ. ಆ ತರದೆಲ್ಲ ಅದು ಮೊದ್ಲೇ ಗೊತ್ತಿದ್ರೆ ನಾನು ಚಾನೆಲ್ ನವ್ರ ಹತ್ರ ಒಂಚೂರು ಡಿಮಾಂಡ್ ಆದ್ರೂ ಮಾಡ್ತಿದ್ದೆ ಅಂತ. ಈಗ ನೀವೆಲ್ಲ ಚಾನೆಲ್ ನವ್ರ ಒಂಚೂರು ಜಾಸ್ತಿ ಮನಸ್ಸು ಮಾಡಿ ಚೈತ್ರ ಅವ್ರಿಗೆ ಏನಾದ್ರು ಒಂಚೂರು ಜಾಸ್ತಿ ಕೊಡಿ ಅಂತ ಹೇಳಿ ಚಾನೆಲ್ ನವರು ಒಂಚೂರು ದೊಡ್ಡ ಮನಸ್ಸು ಮಾಡಿದ್ರೆ ಒಂದ್ಸಲ ಎಲ್ಲ ಚೆನ್ನಾಗಿ ಕುತ್ಕೊಂಡು ಮಾತಾಡೋಣ. ಹೇಳಿ ಎಷ್ಟಿಗೆ? ನಿಜವಾಗ್ಲೂ ಇಲ್ಲಪ್ಪ, ನಂಗೆ ಶಾಕ್. ಯಾರೋ ನನಗೆ ಯಾರೋ ಕೇಳಿದ್ರ, ನನ್ನ ಫ್ರೆಂಡೇ ಜರ್ನಲಿಸ್ಟ್ ಒಬ್ರು ಫ್ರೆಂಡ್ ಕೇಳಿದ್ರು, ಇನ್ ಚೆನ್ನಾಗಿ ದುಡ್ಡು ಮಾಡಿದೆ ಅಂತೆ, ಒಳ್ಳೆ ಪೇಮೆಂಟ್ ಬಂತಂತೆ ಅಂತ. ಅಪ್ಪ ಯಾರು ಹೇಳಿದ್ದು? ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳೆಲ್ಲ ನಿಮ್ಗೆ ಗೊತ್ತಾಗ್ತಿದ್ಯಲ್ಲಪ್ಪ, ಅಷ್ಟು ಲಕ್ಷ ಅಂತೆಲ್ಲ ಅಂತಿದ್ದೀರಲ್ಲ. ಹಂಗೆಲ್ಲ ಏನೂ ಇಲ್ಲ. ನಾನು ಅದ್ರ ಬಗ್ಗೆ ತೀರಾ ತಲೆನೂ ಕೆಡ್ಸ್ಕೊಂಡಿಲ್ಲ. ನನಗೆ ನಿಜವಾಗ್ಲೂ ಒಂದ್ ಸತ್ಯ ಹೇಳ್ಬೇಕು, ನನ್ಗೆ ಗೊತ್ತಿರ್ಲಿಲ್ಲ ಈ ರಿಯಾಲಿಟಿ ಶೋಗೆ ಬರೋರು ದುಡ್ಡು ಕೊಡ್ತಾರೆ ಅಂತ. ನಾನು ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ, ಬೇರೆ ಕಡೆ ಎಲ್ಲ ಈ ದುಡ್ಡು ಕೊಟ್ಟು ರಿಯಾಲಿಟಿ ಶೋಗೆ ಹೋಗ್ತಾರೆ ಅಂತೆಲ್ಲ ಕೇಳಿದ್ನಲ್ಲ, ಈ ತರ ಶೋಗೆ ಹೋಗೋದಕ್ಕೆ ನೇಮ್ಗೋಸ್ಕರ ದುಡ್ಡು ಕೊಟ್ಟು ಒಳಗಡೆ ಹೋಗ್ತಾರಂತೆ ಅನ್ನೋದೆಲ್ಲ ಕೇಳಿದ ಕಾರಣಕ್ಕೆ ನಂಗೆ ಗೊತ್ತಿರ್ಲಿಲ್ಲ. ಮತ್ತೆ ಬಿಗ್ ಬಾಸ್ಗೆ ಹೋಗಿ ತುಂಬಾ ಜನ ಒದ್ದಾಡೋರದ್ದೆಲ್ಲ ಕತೆ ಕೇಳಿದ್ದೆ ನಾನು. ಅಷ್ಟು ಕಷ್ಟಪಡ್ತಾರೆ. ಸೊ ಹಂಗೆಲ್ಲ ಕಷ್ಟಪಡೋರು ಇವ್ರೆ ದುಡ್ಡು ಕೊಟ್ಟು ಕರ್ಸ್ಕೊಳ್ತಾರೆ ಅನ್ನೋದೆಲ್ಲ ಒಂದಿತ್ತು. ನಂಗೆ ಕಲ್ಪನೆನೂ ಇರ್ಲಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಯಾವತ್ತೂ ತಲೆನೂ ಕೆಡ್ಸ್ಕೊಂಡಿಲ್ಲ. ಮತ್ತೆ ಅವ್ರದ್ದೊಂದಷ್ಟು ಪ್ರೋಟೋಕಾಲ್ ಇದೆಯಲ್ಲ, ಆಲ್ರೆಡಿ ನಾನು ಸಿಕ್ಕಾಪಟ್ಟೆ ಪ್ರೋಟೋಕಾಲ್ಗಳನ್ನು ಬ್ರೇಕ್ ಮಾಡಿ ಮುಗಿಸ್ಕೊಂಡಿದ್ದೀನಿ. ದಯವಿಟ್ಟು ನನ್ನಿಂದ ಮತ್ತಷ್ಟು ಪ್ರೋಟೋಕಾಲ್ ಬ್ರೇಕ್ ಮಾಡಿಸ್ಬೇಡಿ ಅಂತ ಅಷ್ಟೇ. ಕೊನೆಯದಾಗಿ ನಿಮ್ಮ
ನಿಮ್ಮನ್ನ ಅಕ್ಸೆಪ್ಟ್ ಮಾಡಿರುವಂತಹ ಅಭಿಮಾನಿಗಳಿಗೆ, ಹೊಸದಾಗಿ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ ಈಗ ಬಿಗ್ ಬಾಸ್ ಕಡೆಯಿಂದ, ಸೊ ಕನ್ನಡದ ಪ್ರೇಕ್ಷಕರಿಗೆ, ಕನ್ನಡದ ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಇದೆ. ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ದೊಡ್ಡ ಒಂದು ಒಂದು ಬೆಂಬಲ ನನಗೆ ಸಿಗ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಪರಿಚಯ ಬಹಳ ಕಡಿಮೆ, ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತಿದ್ದವ್ರಿಗೆ ಗೊತ್ತಿತ್ತು, ನಮ್ಮ ಕ್ಷೇತ್ರದವ್ರಿಗೆ ಮಾತ್ರ ಗೊತ್ತಿತ್ತು. ಸೊ ಅದರಿಂದ ಆಚೆಗೆ ಇಷ್ಟು ವಾರ ನಾನು ಉಳಿಸ್ಕೊಂಡಿದ್ದು, ಅದು ಘಟಾನುಘಟಿಗಳ ನಡುವೆ ನಾನು ಉಳ್ಕೊಂಡಿದ್ದು, ಮತ್ತು ಈಗ್ಲೂ ಬರುವಾಗ್ಲೂ ಜನ ಕೇಳ್ತಿರೋದು ನೀವು ಉಳ್ಕೊಳ್ಬೇಕಾಗಿತ್ತು, ನೀವು ಫೈನಲಿಸ್ಟ್ ಆಗ್ಬೇಕಾಗಿತ್ತು ಅನ್ನೋ ಮಾತುಗಳನ್ನೆಲ್ಲ ಕೇಳಿದಾಗ ನನ್ಗೆ ಆಶ್ಚರ್ಯ ಆಗ್ತಿದೆ. ಮತ್ ನಾನು ಅನ್ಕೊಂಡಿದ್ದೆ ಒಳಗಡೆ ಇದ್ದಾಗ ಈ ಕಳಪೆ ಇದೆಲ್ಲ ನೋಡಿ ಜನ ಕಿರಿಕಿರಿ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೆ. ಹೊರಗಡೆ ಬರೀ ಇವಳು ಒಂದ್ಸಲ ಬಂದ್ರೆ ಸಾಕಪ್ಪ ಅಂತ ಅನ್ಕೊಂಡಿರ್ತಾರೇನೋ ಜನ ಅನ್ಕೊಂಡಿದ್ದೆ. ಆದ್ರೆ ಹಾಗೆಲ್ಲೂ ಇಲ್ಲ, ಎಲ್ಲ ಕಡೆನೂ ಇನ್ನೂ ನೀವು ಇರ್ಬೇಕಾಗಿತ್ತು, ಚೆನ್ನಾಗಿ ಆಡ್ತಿದ್ರಿ ಅನ್ನೋದೇ ಬಂತು. ಆ ಖುಷಿ ಇದೆ. ಆ ಅಭಿಮಾನಕ್ಕೆ ನಾನು ಯಾವಾಗ್ಲೂ ಚಿರಋಣಿ. ಬಹುಶಃ ಆ ಅಭಿಮಾನಕ್ಕೆ ತಕ್ಕ ಹಾಗೆ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀನಿ, ಆ ಸಮಯ ಕೊಡ್ತೀನಿ ಅನ್ನೋ ಭರವಸೆ ಅವ್ರಿಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೈತ್ರಕ ಅವರೇ. ಸೊ ಒಳ್ಳೇದಾಗ್ಲಿ ಎಲ್ಲಾ ರೀತಿಯಿಂದನು. ಸೊ ಎಲ್ಲಾ ಕೇಸಿಂದ ಹೊರಗೆ ಬನ್ನಿ ಆದಷ್ಟು ಬೇಗ. ಹಾಗೇನೆ ಮದುವೆಗೆ ನಮ್ಮನ್ನು ಕೂಡ ಕರೀರಿ. ಆಲ್ ದಿ ಬೆಸ್ಟ್ ನಿಮಗೆ. ಸೊ ಈಗ ಆಫ್ಲೈನ್ ಅಲ್ಲಿ ಆಕ್ಚುಲಿ ಎಷ್ಟು ಪೇ ಮಾಡಿದ್ರು ಅಂತ ಕೂಡ ಹೇಳಿ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್, ನಿಮಗೆ ಒಳ್ಳೇದಾಗ್ಲಿ. ನೀವು ಅವರನ್ನು ಹೊರಗಡೆ ಕಳ್ಸೋದು ಮಾತಾಡ್ಬೋದಾ ಅಂತ ನನ್ ಪ್ರೊಟೋಕಾಲ್ ಭಯ ಇರೋದಿಲ್ವಲ್ಲ. ಎಸ್, ಇದಿಷ್ಟು ಚೈತ್ರ ಕುಂದಾಪುರ ಅವರ ಮಾತುಗಳು. ಸ್ನೇಹಿತರೆ, ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.